ನಮಸ್ಕಾರ ಮಹಾಜನಗಳೇ, ಹೌ ಆರ್ ಯು? ಇನ್ನೊಂದು ಟ್ಯೂಸ್ಡೇ, ಇನ್ನೊಂದು ಪಾಡ್ಕಾಸ್ಟ್. ನಾನು ಹೇಳ್ದಂಗೆ ಎವ್ರಿ ಟ್ಯೂಸ್ಡೇ ಇಸ್ ಬಿಕಮಿಂಗ್ ವೆರಿ ಅಡ್ವೆಂಚರಸ್ ಫಾರ್ ಅಸ್. ಪ್ರಿಡಾಮಿನೆಂಟ್ಲಿ ಏನಕ್ಕೆ ಅಂತಂದರೆ, ಯಾವ ಥರ ಗೆಸ್ಟು ನಮ್ಮ ಪಾಡ್ಕಾಸ್ಟ್ ಬರ್ತಿದ್ದಾರೆ ಅಂತಂದರೆ, ಇಟ್ ಈಸ್ ಓಪನಿಂಗ್ ಅಪ್ ಹೋಲ್ ನ್ಯೂ ವೆನ್ಯೂ ಆಫ್ ವಿಸ್ಡಮ್ ಫಾರ್ ಅಸ್. ಆ್ಯಂಡ್ ವಿಧ ವಿಧವಾದಂಥ ಬ್ಯಾಕ್ಗ್ರೌಂಡ್ಸಿಂದ ಬರ್ತಾ ಇದ್ದಾರೆ. ಆ ಬ್ಯಾಕ್ಗ್ರೌಂಡ್ಸ್ನ ತಿಳ್ಕೊಳ್ಳೋಂಥ ಕ್ಯೂರಿಯಾಸಿಟಿ ಏನಿದೆ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಆ್ಯಂಡ್ ನಮ್ಮ ಹಿಟ್ ರೇಟ್ಸ್ ನೋಡ್ತಾ ಇದ್ರೆ ಇಟ್ ಈಸ್ ರಿಅಶ್ಯೂರಿಂಗ್. ಯು ಗೈಸ್ ಆರ್ ಗಿವಿಂಗ್ ಅಸ್ ಅ ಲಾಡ್ ಆಫ್ ಲವ್. ಆ್ಯಂಡ್ ಇವತ್ತು ನಮ್ಮ ಜೊತೆ ಇದ್ದಾರೆ ಮನೋಹರ್ ಅಯ್ಯರ್ ಅವರು, ದ ಫೌಂಡರ್ ಆಫ್ ಸಪ್ತಮ್ ತೈಲ, ದ ಟ್ರಯಲ್ ಬ್ಲೇಸರ್ ಇನ್ ಕ್ಲೀನ್ ಲೇಬಲ್ FMCG ಬ್ರ್ಯಾಂಡ್. ಗಾಣದ ಎಣ್ಣೆ ತೆಗೆದು ಕೋಟಿ ವಹಿವಾಟು ನಡೆಸ್ತಾ ಇರುವಂಥ ಕನ್ನಡದವರು, ಅವ್ರನ್ನ ಇವತ್ತು ಕರ್ಕೊಂಡು ಬಂದಿದ್ದೀವಿ. ಮನೋಹರ್ ಸರ್, ವೆಲ್ಕಮ್ ಟು ದ ಶೋ. Thank you for giving an opportunity and talk to your audience and share my story. In fact, it's been a few years since I came for any interviews. ರೈಟ್ ಸುಮಾರು ವರ್ಷಗಳೇ ಆಗೋಗಿದೆ, ಯಾಕಂದರೆ ಲಾಸ್ಟ್ 3 ವರ್ಷದಿಂದ ನಾನು ಯಾವುದೋ ಒಂದು ಇಂಟರ್ವ್ಯೂಲ್ ಮಾತಾಡಿದ್ದೆ ಅಷ್ಟೇ. ರೈಟ್ ನೀವು ಪ್ರತಿಷ್ಠಿತವಾದಂಥ ಒಂದು IT ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರಿ, ಬೇರೆ ದೇಶದಲ್ಲಿದ್ರಿ. ನ್ಯಾಚುರಲ್ ಟ್ರಾನ್ಸಿಷನ್ ಏನಾಗುತ್ತೆ, ಒಬ್ಬ ಟೆಕ್ಕಿ ಔಟ್ಸೈಡ್ ಇಂಡಿಯಾ ಅಟ್ ಅ ಸರ್ಟನ್ ಲೆವೆಲ್ ಆಫ್ ಪೇ ಇಸ್ ಮೋರ್ ಟುವರ್ಡ್ಸ್ ಟೆಕ್. ಓಕೆ, ಅಂದರೆ ಒಂದು GCC ಓಪನ್ ಮಾಡು ಇಂಡಿಯಾದಲ್ಲಿ, ಇಲ್ಲೊಂದಿಷ್ಟು ಜನನ ಕೂರಿಸು, ಔಟ್ಸೋರ್ಸ್ ಮಾಡು, ಒಂದು ಆಫ್ಶೋರ್ ಸೆಂಟರ್ ಓಪನ್ ಮಾಡು. ಐ ಆಮ್ ಶೋರ್ ಇಟ್ ವುಡ್ ಹ್ಯಾವ್ ಬೀನ್ ಲಾಟ್ ಈಸಿಯರ್ ಫಾರ್ ಯು, ನೀವು ಅಕಸ್ಮಾತ್ ಆ ಡೈರೆಕ್ಷನಲ್ಲಿ ಹೋಗಿದ್ದಿದ್ರೆ. ಈ ಗಾಣದೆಣ್ಣೆ ಸವಾಸ ನಿಮಗೆ ಹೆಂಗಾಯ್ತು? 2012-13 ಆಸ್ಪಾಸಲ್ಲಿ ಐ ವಾಸ್ ಲೀವಿಂಗ್ ಟು ಆಸ್ಟ್ರೇಲಿಯಾ and I was there for a year or so in Australia. And one of the trips ಇಂಡಿಯಾಗೆ ಬಂದು ವಾಪಸ್ ಆಸ್ಟ್ರೇಲಿಯಾಗೆ ಹೋಗ್ತಾ ಮನೆಯಿಂದ ಯಾರೇ ಆಗಲಿ NRIಗಳದ್ದು ಏನಿದೆ ಅಂತಂದರೆ, ಮನೆಗೆ ಏನಾದರೂ ಗ್ರಾಸರಿ ಬೇಕು ಅಂದರೆ ಇಂಡಿಯಾಗೆ ಬಂದಾಗ ಚಟ್ನಿ ಪುಡಿ, ಉಪ್ಪಿನಕಾಯಿ, ಖಾರ ಪುಡಿ ಇದೆಲ್ಲ ತೊಗೊಂಡು ಹೋಗುವಂಥ ಅಭ್ಯಾಸ. ರೈಟ್. ಲಗೇಜನ್ನ ಬರ್ತಾ ಕಡಿಮೆ ಲಗೇಜ್ ತೊಗೊಂಡು ವಾಪಸ್ ಹೋಗ್ತಾ 35 kg ಅಕ್ಕಿ, ಬೇಳೆ, ತರಕಾರಿ ಏನೇನು ಸಿಗುತ್ತೋ, ದಂಟಿನ ಸೊಪ್ಪು ಫ್ರೆಶ್ ಆಗಿ ತೊಗೊಂಡು ಹೋಗ್ಬೋದು ಅಂತ. ಸೊ ಆ ಥರ ಒಂದು ಟ್ರಿಪ್ಪಲ್ಲಿ ನಮ್ಮ ಕಡಲೆಕಾಯಿ ಎಣ್ಣೆನ ತೊಗೊಂಡು ಹೋಗ್ಬೇಕಾಗಿ ಬಂತು. ಅಂದರೆ ಗ್ರಾಸರಿ ಯಾವುದೋ ಪ್ಯಾಕ್ಡ್ ಗ್ರೌಂಡ್ನಟ್ ಆಯಿಲ್, ಮನೆಯಲ್ಲಿ ಕಡಲೆಕಾಯಿ ಎಣ್ಣೆ ಉಪಯೋಗಿಸೋದು ವಾಡಿಕೆ. ಸರಿ, ನನ್ನ ವೈಫ್ ಆರ್ಡ್ರ್ ಮಾಡಿದ್ಲು, ಅದನ್ನು ತೊಗೊಂಡು ಎಲ್ಲ ಗ್ರಾಸರಿ ಎಲ್ಲ ಪ್ಯಾಕ್ ಮಾಡಿ ಚೆಕ್ ಇನ್ ಬ್ಯಾಗೇಜ್ಗೆಲ್ಲ ಹಾಕಿ ಏರ್ಪೋರ್ಟಲ್ಲಿ ಕೂತಿದ್ದೆ. ಸರಿ, ಎಲ್ಲ ಏರ್ಪೋರ್ಟಲ್ಲಿ ಕೂತ್ಕೊಂಡು ಇನ್ನೊಂದು ಫ್ಲೈಟಿಗೆ ಕಾಯಬೇಕಲ್ಲ. ರೈಟ್. ಸೊ ವಿ ಜಸ್ಟ್ ಗೋಯಿಂಗ್ ಥ್ರೂ ದ ರೆಸಿಪ್ಟ್ಸ್ ಆ್ಯಂಡ್ ಎವ್ರಿಥಿಂಗ್, ಆ್ಯಂಡ್ ಐ ಜಸ್ಟ್ ಹ್ಯಾಪನ್ ಟು ಸಿ ಗ್ರೌಂಡ್ನಟ್ ಆಯಿಲು, ಗ್ರೌಂಡ್ನಟ್ ಸೀಡು ಓಕೆ. ಎರಡೂ ಪರ್ಚೇಸ್ ಮಾಡಿತ್ತು. ಅದುವರೆಗೂ ನನಗೇನು ಎಣ್ಣೆ, ಅಡುಗೆ ಎಣ್ಣೆ, ಗಂಧ ಗಾಳಿನೂ ಗೊತ್ತಿರಲಿಲ್ಲ. ಏನು ಏನಾಗಿದೆ ಅಂದರೆ ನಮ್ಮ ಬದುಕು ಯಾಂತ್ರಿಕವಾಗಿಬಿಟ್ಟಿದೆ. ಕರೆಕ್ಟ್. ವಿ ಆರ್ ಜಸ್ಟ್ ಲಾಸ್ಟ್ ಇನ್ ಟ್ರಾನ್ಸ್ಲೇಷನ್ ಆ್ಯಂಡ್ ಟ್ರಾನ್ಸಿಷನ್ ಬೋತ್, ಆ್ಯಂಡ್ ವಿ ಆರ್ ಜಸ್ಟ್ ಲಿವಿಂಗ್ ಥರ ಆಗೋಗ್ಬಿಟ್ಟಿದ್ದೀವಿ. ದಿ ಇನ್ಸ್ಪಿರೇಷನ್ ಆರ್ ದಿ ಯುರೇಕಾ ಮೂಮೆಂಟ್ನ ಏರ್ಪೋರ್ಟಲ್ಲಿ ಕೂತಿದ್ದಾಗ ಕಡಲೆ ಬೀಜ, ಕಡಲೆಕಾಯಿ ಎಣ್ಣೆ ಎರಡೂ ಒಂದೇ ಬೆಲೆ ಹೆಂಗಿರುತ್ತೆ? ಸರಿ, ದೇರ್ ಇಸ್ ಸಮಥಿಂಗ್ ಅಮಿಸ್ ಅಂದ್ಬಿಟ್ಟು ಐ ಜಸ್ಟ್ ಹ್ಯಾಪನ್ ಟು ಸಿ ಗೂಗಲಲ್ಲಿ, ಏನು ಕಡಲೆಕಾಯಿ ಬೀಜದಲ್ಲಿ ಎಷ್ಟು ಎಣ್ಣೆ ಇರುತ್ತೆ? 35% ಆಯಿಲ್ ಇರುತ್ತೆ, 35-40% ಆಯಿಲ್ ಇರುತ್ತೆ. ಅಂದರೆ ಏನರ್ಥ? 2.5-3 kg ಕಡಲೆ ಬೀಜ ಬೇಕು ಅಂತ. ನಾವು ದಿಸ್ ಹ್ಯಾಸ್ ಬಿಕಮ್ ಅ ಟೆಂಪ್ಲೇಟ್. ಇವಾಗ ಯಾರೇ ಹೇಳಿ, ಇವಾಗ ಗಾಣದವರು ಯಾರೇ ಆಗಲಿ ಶುರು ಮಾಡಿ ಮಾತಾಡೋಕ್ಕೆ 3 kg ಕಡಲೆ ಬೀಜ ಬೇಕು, ವಿಚ್ ಇಸ್ ಅ ಫ್ಯಾಕ್ಟ್. ಓಕೆ. 2.5-3 kg ಗಾಣದಲ್ಲಿ ಹಾಕಿದ್ರೆ ಬೇಕು. ನಿಮಗೆ ಬೇರೆ ಪ್ರಾಸೆಸ್ಗಳಲ್ಲಿ ನಿಮಗೆ 2-2.5 kgಗೆ ನಿಮ್ಗೆ 1 ಲೀಟರ್ ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಕಡಲೆ ಬೀಜ 100 ರೂಪಾಯಿ ಇದೆ, ಕಡಲೆಕಾಯಿ ಎಣ್ಣೆ 100 ರೂಪಾಯಿಗೆ ಹೆಂಗೆ ಸಿಗುತ್ತೆ? ಅಡುಗೆ ಎಣ್ಣೆ 100 ರೂಪಾಯಿಗೆ ಹೆಂಗೆ ಸಿಗುತ್ತೆ? ಸೂರ್ಯಕಾಂತಿ ಬೀಜ ಇವಾಗ 70-80 ರೂಪಾಯಿ ಇದೆ. ಕರೆಕ್ಟ್. ಸಾಫ್ಲವರ್, ಕುಸುಬೆ ಬಂದು 70-80 ರೂಪಾಯಿ ಇದೆ. ಇದೆಲ್ಲ ಹೋಲ್ಸೇಲ್ ಪ್ರೈಸ್ಗಳು ಹೇಳ್ತಾ ಇದ್ದೀನಿ. ನಿಮ್ಗೆ ಸೂರ್ಯಕಾಂತಿ ಆಮೇಲೆ ಕುಸುಬೆ ಎಲ್ಲ ನಿಮ್ಗೆ 5-5 kg ಬೇಕು, 1 ಲೀಟರ್ ಎಣ್ಣೆ ತೆಗಿಬೇಕು, ಒಂದು 5-6 kg ಬೇಕಾಗುತ್ತೆ. ಎಲ್ಲಿಂದ ಬರುತ್ತೆ ನಿಮಗೆ? 400-500 ರೂಪಾಯಿ ನಿಮಗೆ ಕಡಲೆ ಬೀಜ ಬೇಕು, ಅಥವಾ ಸೂರ್ಯಕಾಂತಿ ಬೇಕು, ಅಥವಾ ಕುಸುಬೆ ಬೇಕು ಅಂದಾಗ ನಿಮ್ಗೆ 100 ರೂಪಾಯಿಗೆ ಅಡುಗೆ ಎಣ್ಣೆ ಹೆಂಗೆ ಸಿಗ್ತಾ ಇದೆ? 100 ರೂಪಾಯಿಗೆ ರೀಟೇಲ್ ಪ್ರೈಸಲ್ಲಿ ಅಂಗಡಿನಲ್ಲಿ ಸಿಗ್ತಾ ಇದೆ. ಅಂದರೆ ಡಿಸ್ಟ್ರಿಬ್ಯೂಟರ್ಗೆ ಯಾವ ರೇಟಿಗೆ ಬರ್ತಾ ಇದೆ? ಮ್ಯಾನುಫ್ಯಾಕ್ಚರರು ಡಿಸ್ಟ್ರಿಬ್ಯೂಟರ್ಗೆ ಯಾವ ರೇಟಿಗೆ ಕೊಡ್ತಾನೆ? ಇದೆಲ್ಲ ಒಂದು 5 ನಿಮಿಷದಲ್ಲಿ ಒಂಥರ ಇಟ್ ವಾಸ್ ಕೈಂಡ್ ಆಫ್ ವೆರಿ ಅನ್ಈಸಿ ಮೂಮೆಂಟ್ ರಾದರ್ ದ್ಯಾನ್ ಬಿಸ್ನೆಸ್ ಐಡಿಯಾ ಮೂಮೆಂಟ್.
ಏನ್ ಮಾಡ್ತಾ ಇದೀವಿ ನಾವೆಲ್ಲ, ಏನ್ ತಿಂತಾ ಇದೀವಿ? ಸಿ, ಎಂಡ್ ಆಫ್ ದ ಡೇ 22 ವರ್ಷ ಸ್ಕೂಲಿಂದ ಹಿಡಿದು ಹುಟ್ಟದಾಗಿಂದ ಕಿಂಡರ್ ಗಾರ್ಟನ್ನು, LKG UKG, ಸ್ಕೂಲ್ ಅಡ್ಮಿಷನ್ಗಳು, ಕಾಲೇಜ್ ಅಡ್ಮಿಷನ್, CET ಇದು 22 ವರ್ಷದವರೆಗೂ ನಾವು ಯಾಂತ್ರಿಕ ಬದುಕು ಬದುಕಿ ರೈಟ್. ಸ್ಟೂಡೆಂಟ್ ಲೈಫ್ ಆಗಿ. ಸ್ಟೂಡೆಂಟ್ ಲೈಫ್ ಏನು? ಬೆಳಗ್ಗೆ ತಿಂಡಿ ಮಾಡಿರ್ತಾರೆ, ಅಪ್ಪ ಅಮ್ಮ ಡಬ್ಬಿಗೆ ಕೊಡ್ತಾರೆ, ಇಲ್ಲ ಸ್ಕೂಲಿಗೆ ಬಿಡ್ತಾರೆ, ಹೋಗಿ ಬರ್ತೀವಿ, ತಿರ್ಗಾ ಮಧ್ಯಾಹ್ನ ಡಬ್ಬಿಗೆ ಹಾಕಿ ಕೊಟ್ಟಿರ್ತಾರೆ, ಸಾಯಂಕಾಲ ಬರ್ತೀವಿ, ಊಟ ಕೊಡ್ತಾರೆ, ಸ್ನ್ಯಾಕ್ ಕೊಡ್ತಾರೆ, ತಿರ್ಗಾ ರಾತ್ರಿ. ಆ ಟೈಮಲ್ಲಿ ಇದೆಲ್ಲ ಯೋಚನೆ ಮಾಡೋಕ್ಕಾಗಲ್ಲ. 22 ಆದ್ಮೇಲೆ ಏನು? ಕೆಲಸದ ಯೋಚನೆ. ಕೆಲಸ ಸಿಗುತ್ತೆ, ತಿರ್ಗಾ ಅಲ್ಲಿ 30 ದಿನ ಕೆಲಸ ಮಾಡು, ಸಂಬಳ ತಗೋ, ಶನಿವಾರ ಭಾನುವಾರ ಬಂದ್ರೆ ಪಾರ್ಟಿ ಮಾಡು. ಎವ್ರಿಥಿಂಗ್ ಇಸ್ ಅ ಟೆಂಪ್ಲೇಟ್. ಕರೆಕ್ಟ್. 22 ವರ್ಷ ಓದ್ತೀವಿ ಸ್ಟೂಡೆಂಟ್ ಲೈಫು. 22ರಿಂದ ಇನ್ನು 38 ವರ್ಷ ಅಂದ್ರೆ 60 ಆಗೋವರೆಗೂ IT ಅಥವಾ ಡಾಕ್ಟ್ರು, ಏನೇ ಆಗಲಿ ಒಂದು 38 ವರ್ಷ. 60 ವರ್ಷಕ್ಕೆ ಟೆಂಪ್ಲೇಟ್ ಏನು? ನಿಮಗೆ ಮಕ್ಕಳಾಗಿರ್ತಾರೆ, ಆ ಮಕ್ಕಳನ್ನ ಓದಿಸು, ಆ ಮಕ್ಕಳದ ಡಿಗ್ರಿ, ಆ ಮಕ್ಕಳದ ಕೆಲಸ, ಇದೆಲ್ಲ ಒಂದು ಸೆಟ್ ಟೆಂಪ್ಲೇಟ್. ಇದೊಂದು ಫಾರ್ಮುಲಾ ಲೈಫಿಗೆ. ಇದೊಂದು ಇಟ್ಸ್ ಬೇಸಿಕ್ಲಿ ಒಂದು ಈ ಗೆರೆ ಎಳೆದ ತರ ಇದೆ ಇದೆಲ್ಲ. ಕರೆಕ್ಟ್. ಇದ್ರ ಮಧ್ಯೆ ವಿ ಹ್ಯಾವ್ ಲಾಸ್ಟ್ ಅವರ್ ಐಡೆಂಟಿಟಿ ಇನ್ ಟರ್ಮ್ಸ್ ಆಫ್ ಹೂ ವಿ ಆರ್, ವಾಟ್ ಆರ್ ವಿ ಟ್ರೈಂಗ್ ಟು ಡೂ. ಈ ಸ್ಪಿರಿಚುವಲ್ ಅವೇಕ್ನಿಂಗ್ ಇದ್ದಂಗೆನೆ ನಮಗೆ ಅವೇಕ್ನಿಂಗ್ ಇರ್ಬೇಕು. ಏನು? ನಾನು ತಿಂತಾ ಇರೋ ಊಟ ಇಲ್ಲಿಂದ ಬರ್ತಾ ಇದೆ. ಸೊ ನಾನೇನ್ ಮಾಡಿದೆ, ಇನ್ಫಾರ್ಮೇಶನ್ ಅಲ್ಲಿ ಆಯ್ತು, ರಿಫೈನ್ಡ್ ಆಯಿಲ್ ಗುಡ್ಡ ಬ್ಯಾಡ ಅನ್ನೋ ನನಗೆ ಬೇಸಿಕ್ ಕನ್ಫರ್ಮೇಶನ್ ಬೇಕಿತ್ತು. ಓಕೆ. ಅದಕ್ಕೆ ವಿ ಡೋಂಟ್ ಹ್ಯಾವ್ ಟು ಗೋ ಟು ರಿಸರ್ಚ್ ಸ್ಟೇಜ್ ಆರ್ ಎಕ್ಸ್ಪ್ಲೋರೇಷನ್ ಸ್ಟೇಜ್. ಓಕೆ. ಎಲ್ಲ ನಾವು ತಿನ್ನುವಂತ ತಿನಿಸುಗಳಿಗೂ ಒಂದು ಫಂಡಮೆಂಟಲ್ ಒಂದು DNA ಇರುತ್ತೆ. ಒಂದು ರಿಫೈನ್ಡ್ ಆಯಿಲ್, ಒಂದು ಗಾಣದೆಣ್ಣೆ, ಇನ್ನೊಂದು ಯಾವುದೋ ವೆಜಿಟೇಬಲ್ ಆಯಿಲ್. ಇದನ್ನ ಒಂದು 5,000 ರೂಪಾಯಿ ಕೊಟ್ಟು ಲ್ಯಾಬ್ ಕೊಟ್ರೆ ಆ ಲ್ಯಾಬ್ ಅವ್ರು ಏನ್ ಹೇಳ್ತಾರೆ, ಅದ್ರಲ್ಲಿ ಏನಿದೆ ಅಂತ ಹೇಳ್ತಾನೆ. ಓಕೆ, ಫೇರ್ ಎನಫ್. ನಾವು ತಿನ್ನೋದು ಬಿಡೋದು ತಪ್ಪೋ ಸರಿ ಅಂತ ಅವ್ನು ಹೇಳಲ್ಲ. ಬಟ್ ಲ್ಯಾಬ್ ಅಟ್ಲೀಸ್ಟ್ ಟು ದಟ್ ಎಕ್ಸ್ಟೆಂಟ್ ವಿ ಹ್ಯಾವ್ ಟು ಟ್ರಸ್ಟ್. ಆ ಲ್ಯಾಬ್ಗೆ ಕೊಟ್ಟಾಗ ಟೆಸ್ಟಿಂಗ್ಗೆ ರಿಫೈನ್ಡ್ ಆಯಿಲ್ ಅಲ್ಲಿ ಏನಿದೆ ಅಂತ ಹೇಳ್ತಾನೆ, ಗಾಣದ ಎಣ್ಣೆನಲ್ಲಿ ಏನಿದೆ ಅಂತ ಹೇಳ್ತಾನೆ, ಓಕೆ, ವೆಜಿಟೇಬಲ್ ಆಯಿಲ್ ಅಲ್ಲಿ ಏನಿದೆ ಅಂತ ಹೇಳ್ತಾನೆ, ಪ್ಯಾರಾಫಿನ್ ಆಯಿಲ್ ಮಿಕ್ಸ್ ಆಗಿದೆಯಾ ಇಲ್ಲ ಅಂತ ಹೇಳ್ತಾನೆ, ಮಿನರಲ್ ಆಯಿಲ್ ಇದೆಯಾ ಅಲ್ವಾ ಅಂತ ಹೇಳ್ತಾನೆ. ಸೊ ದಿಸ್ ಇಸ್ ಬೇಸಿಕ್ಲಿ ಅ DNA ಆಫ್ ದಟ್ ಆಯಿಲ್. ರಿಫೈನ್ಡ್ ಆಯಿಲು, ಪ್ಯಾಕೆಟ್ ಆಯಿಲು ತಪ್ಪೋ ಸರಿನೋ ನಾನು ಕಾಮೆಂಟ್ ಮಾಡೋದಕ್ಕೂ ಹೋಗಲ್ಲ. ಅದು ಆಡಿಯನ್ಸ್ಗೆ ಬಿಟ್ಟಿದ್ದು, ಕನ್ಸ್ಯೂಮರ್ಸ್ಗೆ ಬಿಟ್ಟಿದ್ದು. ನಾನು ಹೇಳ್ದಲ್ಲ, ಒಂದು ಬೇಸಿಕ್ ಟೆಸ್ಟ್. ಒಂದು ಲೇಬಲ್ ಅಲ್ಲಿ ಆಡೆಡ್ ನ್ಯೂಟ್ರಿಯೆಂಟ್ಸ್ ಅಂದ್ರೆ ಎಲ್ಲಿಂದ ತರ್ತಾರೆ ನ್ಯೂಟ್ರಿಯೆಂಟ್ನ? ಒಂದು ಆಯಿಲ್ಗೆ ನ್ಯೂಟ್ರಿಯೆಂಟ್ ಆಡ್ ಮಾಡಿದೀನಿ. ಫೋರ್ಟಿಫೈಡ್ ಆಯಿಲ್ ಅಂದ್ರೆ ಏನ್ ಅರ್ಥ? ವೆಜಿಟೇಬಲ್ ಆಯಿಲ್ ಅಂದ್ರೆ ಏನು? ರಿಫೈನ್ಡ್ ಅಂದ್ರೆ ಏನಕ್ಕೆ ರಿಫೈನ್ ಮಾಡ್ತಾ ಇದ್ದೀರಾ? ಕಡಲೆ ಬೀಜ ತಿನ್ಬಹುದು, ಎಳ್ಳು ತಿನ್ಬಹುದು, ಹುಚ್ಚೆಳ್ಳು ತಿನ್ಬಹುದು, ಸಾಸಿವೆ ತಿನ್ಬಹುದು, ಕೊಬ್ಬರಿ ತಿನ್ಬಹುದು. ಇದೆಲ್ಲ ರಿಫೈನ್ ಮಾಡದೇನೆ ತಿಂತಾ ಇದೀವಿ. ಆಯಿಲ್ ಯಾಕೆ ರಿಫೈನ್ ಮಾಡ್ತಾ ಇದೀವಿ? ಫಂಡಮೆಂಟಲ್ ಪ್ರಶ್ನೆ. ನೀವ್ ಯಾರ್ದೋ ರಿಸರ್ಚೋ ಯಾರೋ ಸೈಂಟಿಸ್ಟ್ ಹತ್ರ ಹೋಗ್ಲೇಬೇಡಿ. ಬೇಸಿಕ್ ಕ್ವೆಶ್ಚನ್ ನಮ್ಮನ್ನ ನಾವು ಕೇಳ್ಕೊಳ್ಳೋಣ. ಅಲ್ಲಪ್ಪ, ನಾನು ಕಡಲೆ ಬೀಜ ತಿಂದ್ರೆ ಏನು ಆಗಲ್ಲ, ರಿಫೈನ್ಡ್ ಆಯಿಲೇ ತಿನ್ಬೇಕು ಅಂತ ಇದೆಯಲ್ಲ, ಯಾಕೆ? ಇದನ್ನ ನಾವು ಏನಾಗಿದ್ದೀವಿ ಅಂದ್ರೆ, ಗ್ರಾಹಕರು ಪ್ರಶ್ನಿಸೋದನ್ನೇ ಬಿಟ್ಬಿಟ್ಟಿದೀವಿ. ಯಾರನ್ನ ಕೇಳಬೇಕು ಪ್ರಶ್ನೆ ಅನ್ನೋದು ಇನ್ನೊಂದು ಪ್ರಶ್ನೆ. ಅಯ್ಯೋ, ನಾನ್ ಯಾಕೆ ಮಾಡ್ಲಿ ಬಿಡು, ಇನ್ಯಾರೋ ಮಾಡ್ತಾರೆ ಅನ್ನೋದು ಇನ್ನೊಂದು ಯೋಚನೆ. ಸೊ ಗಾಣದೆಣ್ಣೆನ, ಗಾಣಗಳನ್ನ ವಾಪಸ್ ತರೋ ಅಂತ ಒಂದು ಪ್ರಯತ್ನ ಮಾಡೋಣ ಅಂತ ನನ್ನ ಮೈಂಡಲ್ಲಿ ಶುರು ಆಗಿದ್ದು. ಬಿಸ್ನೆಸ್ ಮಾಡಬೇಕು ಅಂತ ಖಂಡಿತ ನಾನು ಅನ್ಕೊಂಡು ಇರ್ಲಿಲ್ಲ. ನಾನು ಇವತ್ತಿನ ದಿನ ಈ ತರ ನಿಮ್ಮ ಹತ್ರ ಕೂತ್ಕೊಂಡು ಸಪ್ತಮ್ ಬಗ್ಗೆ ಮಾತಾಡ್ತೀನಿ ಅಥವಾ ಗಾಣಗಳ ಬಗ್ಗೆ ಮಾತಾಡ್ತೀನಿ. ಪ್ರಾಬಬ್ಲಿ ಇವತ್ತು ಇಂಡಿಯಾನಲ್ಲ, ಇಡೀ ವರ್ಲ್ಡ್ ಅಲ್ಲೇ ಗಾಣಗಳ ಬಗ್ಗೆ ಅತಿ ಹೆಚ್ಚು ರಿಸರ್ಚ್ ಮಾಡಿ ಗಾಣಗಳ ಬಗ್ಗೆನೇ ಬುಕ್ ಬರಿತಾ ಇದ್ದೀನಿ. ಅಮೇಜಿಂಗ್. ಸೊ ನನ್ನ ಬುಕ್ ಆಲ್ರೆಡಿ ಮುಗಿದಿದೆ. ಪ್ರಾಬ್ಲಿ ಸಂಕ್ರಾಂತಿಗೆ ಲಾಂಚ್ ಮಾಡಬೇಕು ಅಂತ ಇದ್ದೀನಿ. ಇನ್ನು ಪಬ್ಲಿಷಿಂಗು ಇದ್ರದ್ದೆಲ್ಲ ಡಿಸೈನ್ಸ್ ಎಲ್ಲ ನಡೀತಾ ಇದೆ. ಬಟ್ ಡೆಫಿನೆಟ್ಲಿ ಬುಕ್ ಬರ್ದಿದ್ದೆಲ್ಲ ಮುಗ್ದಿದೆ. ಗಾಣಗಳಂದ್ರೆ ಏನು, ಯಾವ ರೀತಿ ನಾವು ಎಣ್ಣೆ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ವಿ, 2000 ವರ್ಷದಿಂದ ಹೆಂಗೆ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ವಿ, ಐರನ್ ಏಜ್ ಅಲ್ಲಿ ಆಯಿಲ್ ಹೆಂಗೆ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ರು, ಸ್ಟೋನ್ ಏಜ್ ಅಲ್ಲಿ ಹೆಂಗೆ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ರು, ಇಂಡಿಯಾನಲ್ಲಿ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ರೆ ಇಲ್ವಾ, ಎಲ್ಲಿ ಆಯಿಲ್ ಎಕ್ಸ್ಟ್ರಾಕ್ಟ್, ನಮ್ಗೆ ಹಿಸ್ಟ್ರಿನೇ ಗೊತ್ತಿಲ್ಲ. ಇದಕ್ಕೆಲ್ಲ ಏನು ರಿಸರ್ಚ್ ಬೇಕಿಲ್ಲ, ಯಾವ ಸೈಂಟಿಸ್ಟ್ ಏನು ಹೇಳ್ಬೇಕಾಗಿಲ್ಲ. ನಾನು ಹೇಳ್ದಲ್ಲ, ವಿ ಆರ್ ಇನ್ ಇನ್ಫಾರ್ಮೇಶನ್ ಏಜ್, ದರ್ ಇಸ್ ಸೋ ಮಚ್ ಡೇಟಾ ಅವೈಲಬಲ್.
ಸೊ ಇದ್ರ ಬಗ್ಗೆ ಎಲ್ಲ ರಿಸರ್ಚ್ ಮಾಡಿ ಗಾಣಗಳ ಕ್ರಾಂತಿ ಶುರು ಮಾಡಬೇಕಿದು. ಇಟ್ ಹ್ಯಾಸ್ ಟು ಕಮ್ ಬ್ಯಾಕ್ ಆಸ್ ಅ ರೆವಲ್ಯೂಷನ್. ವಾಪಸ್ಸು ಭಾರತದಾದ್ಯಂತ ಗಾಣಗಳು ಬರಬೇಕು. ಜಪಾನ್ ನಲ್ಲಿ ಇವತ್ತಿಗೂ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಹಳ್ಳಿನಲ್ಲೂ ಜಪಾನ್ ನಲ್ಲಿ ಇದೆ, ಚೈನಾನಲ್ಲಿ ಇದೆ ಕೋಲ್ಡ್ ಪ್ರೆಸ್ಡ್ ಆಯಿಲ್. ಮೋಸ್ಟ್ ಆಫ್ ದಿ ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸ್ ಇವತ್ತಿಗೂ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅವ್ರು ಮರ್ತಿಲ್ಲ. ಅವ್ರ ಏನು ಸಾಂಪ್ರದಾಯಿಕವಾಗಿ ಏನು ಗಾಣದೆಣ್ಣೆ ಉಪಯೋಗಿಸ್ತಾ ಇದ್ರು, ನಾವು ಗಾಣದೆಣ್ಣೆ ಅಂತೀವಿ, ಅವ್ರು ಕೋಲ್ಡ್ ಪ್ರೆಸ್ಡ್ ಅಂತಾರೆ. ವುಡ್ ಪ್ರೆಸ್ ಮಾಡಿ ಭತ್ತದ ಹುಲ್ಲನ್ನ ಮಧ್ಯೆ ಎಳ್ಳನ್ನೆಲ್ಲ ಇಟ್ಟು ಪ್ರೆಸ್ ಮಾಡ್ತಾರೆ ಜಪಾನ್ ನಲ್ಲಿ. ಐ ವಿಸಿಟೆಡ್ ದೋಸ್ ಪ್ಲೇಸಸ್ ಇನ್ ಚೈನಾ. ಐ ವಿಸಿಟೆಡ್ ದೋಸ್ ಪ್ಲೇಸಸ್. ಎಕ್ಸ್ಟ್ರಾರ್ಡಿನರಿ ಎಕ್ಸ್ಟ್ರಾಕ್ಷನ್ ಮೆಥಡ್ಸ್ ಇದೆ. ದೀಸ್ ಆರ್ ಆಲ್ ಥೌಸಂಡ್ಸ್ ಆಫ್ ಇಯರ್ಸ್ ಓಲ್ಡ್ ಮೆಥಡ್ಸ್. ಸೊ ಇದ್ರ ಬಗ್ಗೆ ಎಲ್ಲ ರಿಸರ್ಚ್ ಮಾಡಿ, ಇಲ್ಲ ನಾವು ಗಾಣಗಳನ್ನ ವಾಪಸ್ ತರೋಣ ಇಂಡಿಯಾನಲ್ಲಿ. ಬೆಂಗಳೂರಲ್ಲಿ ಒಂದು 4-5 ಹಳೆ ಗಾಣಗಳಿತ್ತು 2013-14 ನಾನು ವಿಚಾರಿಸಿದಾಗ. ಅದು ಎಲ್ಲ ಮುಚ್ಚೋ ಪರಿಸ್ಥಿತಿನಲ್ಲಿತ್ತು. ಇವಾಗೂ ಇದೆ ಅದೆಲ್ಲ. ಅಂದ್ರೆ ಮುಚ್ಚೋ ಪರಿಸ್ಥಿತಿ ಅಂತಂದ್ರೆ ಕನ್ಸ್ಯೂಮರ್ ಇಲ್ಲ ಅಂದ್ರೆ ಏನ್ ಮಾಡ್ತಾರೆ, ಚೆನ್ನಾಗಿ ಆಗ್ತಾ ಇದೆ ಬಿಸ್ನೆಸ್, ಬಟ್ ಅವರು ಗಾಣದ ಎಣ್ಣೆ ಜೊತೆ ರಿಫೈನ್ಡ್ ಆಯಿಲ್ ಮಾರಕ್ ಶುರು ಮಾಡಿದ್ದಾರೆ. ಕಸ್ಟಮರ್ಗೆ ಚಾಯ್ಸ್ ಬೇಕು. ಯಾಕಂದ್ರೆ ಗಾಣದ ಎಣ್ಣೆ ನಿಮ್ಗೆ 300 ರೂಪಾಯಿ 400 ರೂಪಾಯಿ ಕೊಡಬೇಕು, ರಿಫೈನ್ಡ್ ಆಯಿಲ್ 100 ರೂಪಾಯಿ ಕೊಡಬೇಕು. ಕನ್ಸ್ಯೂಮರ್ ಗ್ರಾಹಕರು ಎಲ್ಲಾ ರೀತಿನಲ್ಲೂ ಬರ್ತಾರೆ. ಎಲ್ರಿಗೂ 400 ರೂಪಾಯಿ ಕಡಲೆಕಾಯಿ ಎಣ್ಣೆ ತಗೊಳಕ್ ಆಗ್ಬೇಕಲ್ಲ. ಈ ಕಡಲೆಕಾಯಿ ಎಣ್ಣೆ ಗಾಣದ ಎಣ್ಣೆ ಕೊಡೋರೇನೆ ಒಂದ್ 3-4 ಟೈಪ್ ಇದ್ದಾರೆ. 400 ರೂಪಾಯಿಗೆ ಗಾಣದ ಎಣ್ಣೆ ಕೊಡೋರು ಇದ್ದಾರೆ, 300 ರೂಪಾಯಿ ಕೊಡೋರು ಇದ್ದಾರೆ, 200 ರೂಪಾಯಿ ಕೊಡೋರು. ಇವಾಗೂ ಇದ್ರಲ್ಲೂ ಪ್ರಶ್ನಿಸ್ಬೇಕು ನಾವು. ಗಾಣದ ಎಣ್ಣೆ 400 ರೂಪಾಯಿ ಕೊಡೋರು ಏನ್ ಮಾಡ್ತಾ ಇದಾರೆ, 200 ರೂಪಾಯಿ ಕೊಡೋರು ಏನ್ ಮಾಡ್ತಾ ಇದಾರೆ, 600 ರೂಪಾಯಿ ಕೊಡೋರು ಏನ್ ಮಾಡ್ತಾ ಇದಾರೆ ಅಂತ. ಬಟ್ ದ ಲಾಂಗ್ ಸ್ಟೋರಿ ಶಾರ್ಟ್, 3-4 ಜನ ಹತ್ರ ಮಾತಾಡದೆ, ಸ್ನೇಹಿತರ ಹತ್ರ ಮಾತಾಡದೆ, ಯಾರಾದ್ರೂ ಶುರು ಮಾಡ್ರಪ್ಪ ಗಾಣಗಳ ಬಗ್ಗೆ, ಎಲ್ಲಾರು ಹಾಸ್ಯ ಮಾಡಿದ್ರು. ಸರಿ, ಗಾಣಗಳು ವಾಪಸ್ ಬರಬೇಕು, ಗಾಣದ ರೆವಲ್ಯೂಷನ್ ಕ್ರಾಂತಿನೇ ಆಗ್ಬೇಕು. ಯಾಕಂದ್ರೆ ಹಳ್ಳಿಲಿದ್ದಂಥ ಗಾಣಗಳು ಮುಚ್ಚೋಗ್ತಾ ಇದೆ, ಎಲ್ಲಾ ಟೌನ್ಗಳಲ್ಲಿ ಇದ್ದಂಥ ಗಾಣಗಳು ಮುಚ್ಚೋಗಿದೆ. ಸಿಟಿಲಂತೂ ಇನ್ನು ಹೇಳ್ತಿರೋದು. ನಾನು ಸಾಕಷ್ಟು ಫ್ರೆಂಡ್ಸ್ಗಳು, ಫ್ಯಾಮಿಲಿ ಮೆಂಬರ್ಸ್ ಇವರೆಲ್ಲ ಕೇಳಿದೆ ನಾನು 2014-15 ಆಸ್ಪಾಸಲ್ಲಿ, ನೀವು ಶುರು ಮಾಡ್ರಿ, ಈ ಥರದ್ದು ಭಾಳ ಒಳ್ಳೆಯ ಆಪರ್ಚುನಿಟಿ ಇದೆ, ಬಿಸ್ನೆಸ್ ಆಪರ್ಚುನಿಟಿ ಇದೆ, ಪ್ಲಸ್ ಗಾಣದ್ದು ಇದನ್ನ ಸೊಸೈಟಿಗೆ ಹೆಲ್ಪ್ ಮಾಡ್ದಂಗೂ ಆಗುತ್ತೆ, ಒಳ್ಳೆ ಫುಡ್ಡು ಕೊಡೋಣ ಅಂತೇಳಿ. ದಟ್ ಇಸ್ ವೆನ್ ದ ಕ್ಲೀನ್ ಲೇಬಲ್ ವಾಸ್ ಗೋಯಿಂಗ್ ಆನ್ ಇನ್ ಮೈ ಮೈಂಡ್. ಕ್ಲೀನ್ ಲೇಬಲ್ ಕೊಡೋ ಅಂತ ಒಂದು ಕಂಪನಿ ನನಗೆ ಕಾಣಿಸಿರ್ಲಿಲ್ಲ. ಇದು ಗ್ರಾಸರಿಗೆ ಮುಂಚೆ ಹೇಳ್ತಾ ಇದ್ದೀನಿ, ಇದು ಆಯಿಲ್ಗೆ ಮುಂಚೆ ಅಂದ್ರೆ ಆಯಿಲ್ ಆದ್ಮೇಲೆ ಹೇಳ್ತಾ ಇದ್ದೀನಿ. ಬಟ್ ಓವರ್ ಆಲ್ ಆಸ್ ಅ ಕ್ಲೀನ್ ಲೇಬಲ್ ಬ್ರ್ಯಾಂಡ್. ಈ ಗಾಣದ ಎಣ್ಣೆ ಬಂದಾಗ ಸಾಕಷ್ಟು ಜನ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ಹಾಸ್ಯ ಮಾಡಿದ್ರು, ಏನಕ್ಕಪ್ಪ ಇದೆಲ್ಲ, ನಾವೆಲ್ಲ ಕೆಲಸ ಎಲ್ಲ ಕಾರ್ಯ ಎಲ್ಲ ಬಿಟ್ಬಿಟ್ಟು ಮಾಡೋಕ್ಕಾಗತ್ತೇನೋ, 30ನೇ ತಾರೀಕು ಆದ್ರೆ ಸಂಬಳ ಬರುತ್ತೆ, ಏನಕ್ಕೆ ಬೇಕು ಅಂತೇಳಿ, ನೀನು ಬಂದು ಮಾಡು ಅಂತ ಒನ್ ಆಫ್ ದ ಫ್ರೆಂಡ್ಸ್ ಟೋಲ್ಡ್. ಅಂದ್ರೆ ನಾಟ್ ಆಸ್ ಎ ಚಾಲೆಂಜು, ನೀನೇ ಬರ್ಬೋದಲ್ವೇನೋ ಅಂತ. ದಟ್ ವಾಸ್ ಅ ಮೊಮೆಂಟ್ ಐ ರಿಯಲೈಸ್ಡ್, ಆಯ್ತು ನಾನೇ ಮಾಡೋಣ ಅಂತ. ಓಕೆ, ಬಟ್ ತಿರ್ಗಾ ಯೋಚನೆಗಳು, ಮಾಡ್ಲೋ ಬೇಡವೋ. ನಮ್ಮಲ್ಲಿ ಆ ದ್ವಂದ್ವಗಳಿರುತ್ತೆ. ಏನಾದ್ರೆ ಏನು, ನನಗೂ ಸಂಬಳ ಬರೋದು ನಿಂತೋಗುತ್ತಲ್ಲಪ್ಪ, ನನ್ನ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗಲಿಲ್ಲ ಅಂದ್ರೆ ಏನು. ಸೊ ನನ್ನಲ್ಲೂ ಒಂದು ಅಂಜಿಕೆ ಇದ್ದೇ ಇದೆ. ವೆನ್ ಐ ಸ್ಟಾರ್ಟೆಡ್ ಆಸ್ಕಿಂಗ್ ಮೈ ಸೆಲ್ಫ್, ಮಾಡ್ಬೋದಾ ಈ ಗಾಣದ್ದು, ನಡೆಯುತ್ತಾ ಬಿಸ್ನೆಸ್ಸು, ದೆನ್ ಐ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ದ ಬಿಸ್ನೆಸ್ ಮಾಡೆಲ್, ಹೌ ಟು ಮೇಕ್ ಇಟ್ ಪ್ರಾಫಿಟಬಲ್, ಸಸ್ಟೈನಬಲ್. ಸುಮ್ಮನೆ ಹಾಕ್ಬಿಡೋದಲ್ಲ ಗಾಣ, ಶುರು ಮಾಡ್ಬಿಡೋದಲ್ಲ. ಕ್ರಾಂತಿ ಅಂತ ಏನೇನೋ ಮಾತಾಡ್ಬೋದು, ಬಟ್ ಅದಕ್ಕೆ ಆ ಕ್ರಾಂತಿ ಒಂದು ತರಬೇಕು ಅಂತಂದ್ರೆ ಅದ್ರ ಹಿಂದೆ ಸಾಕಷ್ಟು ಹೋಮ್ ವರ್ಕ್ ಮಾಡಬೇಕು. ಒಂದು ಬಿಸ್ನೆಸ್ ಮಾಡೆಲ್ ರೆಡಿ ಮಾಡಿದೆ, ಯಾವ ತರ ಸಸ್ಟೈನ್ ಆಗ್ಬೋದು, ಯಾವ ತರ ಗ್ರೋ ಆಗ್ಬೇಕು, ಯಾವ ತರ ಶುರು ಮಾಡೋಣ, ಎಲ್ಲಿ ಶುರು ಮಾಡೋಣ, ಹೂಸ್ ಮೈ ಕನ್ಸ್ಯೂಮರ್, ಯಾರು ನನ್ನ ಗ್ರಾಹಕರು, ಯಾರು ನಾನು ಮಾಡಿದ್ರೆ ಅವ್ರಿಗೆ ರೀಚ್ ಆಗೋದು ಹೆಂಗೆ, ಕಾಸ್ಟಿಂಗ್ ಏನು, ಲಾಭ ಏನು, ರಾ ಮೆಟೀರಿಯಲ್ ಪ್ರೊಕ್ಯೂರ್ ಮಾಡೋದು, ಇದೆಲ್ಲ ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಂಡು ನಾನು ತಿರ್ಗಿ ಅಲ್ಲಿಂದ ಆಸ್ಟ್ರೇಲಿಯಾದಿಂದ ಮಲೇಷ್ಯಾಗೆ ಬಂದೆ. AC Nielsenಗೆ ಐ ವಾಸ್ ಹೆಡಿಂಗ್ ಅಪ್ಲಿಕೇಶನ್ ಡೆವಲಪ್ಮೆಂಟ್ ಫಾರ್ ಅಬೌಟ್ 17 ಕಂಟ್ರೀಸ್. ಓಕೆ, ಸೊ 17 ದೇಶದಲ್ಲಿ ನನ್ನ ಟೀಮ್ ಇತ್ತು. ಮಲೇಷ್ಯಾ ವಾಸ್ ಮೈ ಹೆಡ್ ಆಫೀಸ್. ಬೇಸಿಕ್ಲಿ ಐ ವಾಸ್ ವರ್ಕಿಂಗ್ ದೇರ್ ನೀಲ್ಸನ್ಗೆ. ನೀಲ್ಸನ್ ಅಲ್ಲಿ ಏನು ಅಂತಂದ್ರೆ ಇಟ್ಸ್ ಅ ಮಾರ್ಕೆಟ್ ರಿಸರ್ಚ್ ಕಂಪನಿ, ಬಟ್ ಐ ವಾಸ್ ವರ್ಕಿಂಗ್ ಆನ್ FMCG ಸ್ಟೋರ್ ಕಾನ್ಸೆಪ್ಟ್ಸ್, ಸ್ಟೋರ್ ಅಬ್ಸರ್ವೇಷನ್ ಅಂತಾನೆ ನಮ್ದು ಬಹಳ ದೊಡ್ಡ ಸಾಫ್ಟ್ವೇರ್ ಇದೆ, NSO ಅಂತ. ಬ್ರ್ಯಾಂಡಿಂಗ್ ಹೆಂಗಿರುತ್ತೆ, ಒಂದು ಬ್ರ್ಯಾಂಡ್ ಒಂದು ಪ್ಯಾಕೇಜಿಂಗ್ ಫೋಟೋ ಹೆಂಗ್ ತಗೊಳ್ತಾರೆ, ಹೌ ದ ಕ್ಯಾಮ್ರಾಸ್ ಆರ್ ಮ್ಯಾನೇಜ್ಡ್ ಈವನ್ ಫಾರ್ ಅ ಫೋಟೋ ಶೂಟ್. ರೈಟ್, ಸಾಕಷ್ಟು ಈ ತರದ್ದೆಲ್ಲ ನೀಲ್ಸನ್ ನಲ್ಲಿ ನಡೀತಾ ಇತ್ತು. ಓಕೆ, ಬಟ್ ನಾನು ಅಪ್ಲಿಕೇಶನ್ ಡೆವಲಪ್ಮೆಂಟ್ ವೇರ್ ಮೈ ಅಪ್ಲಿಕೇಶನ್ಸ್ ವರ್ ಹೆಲ್ಪಿಂಗ್ ಕಂಪನೀಸ್ ಲೈಕ್ ಸಪ್ತಮ್ ಫಾರ್ ಎಕ್ಸಾಂಪಲ್, or ಕಂಪನೀಸ್ ಲೈಕ್ ವಾಲ್ಮಾರ್ಟ್, ಅಮೆಝಾನ್ ಟು ಪೊಸಿಷನ್ ದೆಮ್ಸೆಲ್ಸ್ ಅಂಡ್ ದೇರ್ ಕನ್ಸ್ಯೂಮರ್ಸ್ ಪ್ರಾಡಕ್ಟ್ಸ್ ಎಲ್ಲ.
ಸೊ ಅಲ್ಲಿ 1-2 ವರ್ಷ ನನಗೆ ಐ ಅಂಡರ್ಸ್ಟುಡ್ ದಿ ನ್ಯೂಯಾನ್ಸಸ್ ಆಫ್ ಹೌ ದ ಬಿಸ್ನೆಸಸ್ ಹ್ಯಾವ್ ಟು ಬಿ ರನ್ ಅಂಡ್ ಹೌ ಟು ಶೋಕೇಸ್ ಇಟ್. ಡಿಜಿಟಲ್ ವರ್ಲ್ಡ್ ಅಲ್ಲಿ ಯಾವ ತರ ನೀವು ಯು ಹ್ಯಾವ್ ಟು ಪ್ಲೇಸ್ ಯುವರ್ ಸೆಲ್ಫ್. ಸೊ ದಟ್ ಗೇವ್ ಮಿ ದ ಡಿಫರೆಂಟ್ ಪರ್ಸ್ಪೆಕ್ಟಿವ್ ಆಫ್ ಹೌ ಟು ಪ್ಯಾಕೇಜ್ ಅಂಡ್ ಶೋ ಇಟ್ ಟು ದ ವರ್ಲ್ಡ್. ಒಂದ್ ಕಡೆ ಬ್ಲೂ ಪ್ರಿಂಟು, ಕಾಸ್ಟಿಂಗ್ ಮಾಡ್ಲು ಎಲ್ಲ ರೆಡಿ ಆಯ್ತು, ಕ್ಯಾಪೆಕ್ಸ್ ಓಪೆಕ್ಸ್ ಅದೆಲ್ಲ ಮಾಡಿರುವಂತ ಎಣ್ಣೆನ ಬಾಟ್ಲಿಗೆ ಹಾಕಿ ಎಲ್ಲ ಆಯ್ತು, ರೆಡಿ ಮಾಡಿ ಸ್ಟೋರಲ್ಲಿ ಇಡ್ತೀನಿ. ಬಟ್ ಗ್ರಾಹಕರಿಗೆ ಹೆಂಗ್ ಮುಟ್ಟಿಸ್ಬೇಕು ಅನ್ನೋದು ನನಗೆ ನೀಲ್ಸನ್ ಅಲ್ಲ ಪರ್ಸ್ಪೆಕ್ಟಿವ್ ಸಿಕ್ತು. ಎನಿವೇ ವಿತ್ ಮೈ 20-25 years of IT experience, handling multinational clients, so speaking to a lot of clients, consumers, and I had a not fair, I had a very great understanding of how the entire market works in terms of the consumer market, in terms of the sales or marketing or capex or opex or finance. So I had exposure in all areas. Basically that was something, a privilege that I had, exposure to so many areas, IT in that, the finance in that, the administrations or operations, so development to pratyond aspects of marketing or sales or all. And with my international exposure, I felt I don't think anybody would be positioned better than myself to manage this. And the person where the idea was born, ನಮ್ಮಲ್ಲಿ ಏನು ಹುಟ್ಟುತ್ತಲ್ಲ ಅದಕ್ಕೆ ನಾವೇ ಪಿತೃಗಳ ತರ. ಅಂದ್ರೆ ವಿ ಆರ್ ದಿ ಮೈನ್ ಸೋರ್ಸ್ ಆಫ್ ದಟ್ ಫೈರ್. ಆ ಫೈರ್ ನಾವೇ ತಗೊಂಡೋಗ್ಬೇಕೆ ಹೊರತು ಇನ್ನೊಬ್ಬರಿಗೆ ಕೊಟ್ಬಿಟ್ಟು ನೀನ್ ತಗೊಂಡೋಗು ಅಂತಂದ್ರೆ ಅವನು ಹೋಗಿದ್ರೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಿರಲ್ಲ. ಸೊ ವಿ ವಿಲ್ ಹ್ಯಾವ್ ಪ್ರಾಬ್ಲಿ ಮೋರ್ ಚಾನ್ಸಸ್ ಆಫ್ ವಿನ್ನಿಂಗ್ ಇನ್ ದಟ್ ಜರ್ನಿ, ರೀಚಿಂಗ್ ದಟ್ ಗೋಲ್ ಅಂತ ಹೇಳಿ ನಾನು ಮಲೇಷಿಯಾನಲ್ಲಿ ಫ್ಯಾಮಿಲಿ ಜೊತೆ ಐ ಹ್ಯಾಡ್ ಎ ಡಿಸ್ಕಷನ್. ನನ್ನ ಮಗ ಅಲ್ಲೇ ಹುಟ್ಟಿದ್ದು, ನನ್ನ ಮಗಳು ಅಲ್ಲೇ ಓದ್ತಾ ಇದ್ಲು, ಅದು ಕೊಂಚ ಆಸ್ಟ್ರೇಲಿಯಲ್ಲಿ ಓದ್ತಾ ಇದ್ಲು. ಸೊ ಐ ಹ್ಯಾಡ್ ಅ ಡಿಸ್ಕಷನ್ ವಿತ್ ಫ್ಯಾಮಿಲಿ. ಐ ಸೆಡ್ ಓಕೆ, ಪ್ಯಾಕ್ ಅಪ್, ಐ ಹ್ಯಾವ್ ಡಿಸೈಡೆಡ್ ಐ ವಾಂಟ್ ಟು ಗೋ ಬ್ಯಾಕ್ ಟು ಬ್ಯಾಂಗ್ಳೂರ್. ಫ್ಯಾಮಿಲಿ ವಾಸ್ ಶಾಕ್ಡ್. ಅಂದ್ರೆ ವಾಪಸ್ ಹೋಗಿ ಏನಿದೆಲ್ಲ ನಾವು ಬಿಸ್ನೆಸ್ ಶುರು ಮಾಡೋದು, ಗಾಣ ಅಂತೀಯ, ಕೋಲ್ಡ್ ಪ್ರೆಸ್. Did you have a plan B? ನನ್ನ ಎಕ್ಸ್ಪೀರಿಯನ್ಸ್ಗಳಲ್ಲಿ, ಬಿಕಾಸ್ ಲಾಟ್ ಆಫ್ ಆಂಟರ್ಪ್ರಿನರ್ಶಿಪ್ ಇದನ್ನ ನಾನು ಮಾಡಿದ್ದೀನಿ ಪ್ಯಾರಲಲ್ ಆಗಿ. ವೆನ್ ಐ ವಾಸ್ ವರ್ಕಿಂಗ್, ಐ ಆಲ್ವೇಸ್ ಟ್ರೈಡ್ ವೆಂಚರಿಂಗ್ ಇನ್ ಟು ಅದರ್ ಬಿಸ್ನೆಸಸ್ ಆರ್ ವಾಟ್ ಎವರ್. ಐ ಆಲ್ವೇಸ್ ಫೆಲ್ಟ್ ಆಲ್ ಮೈ ಅರ್ಲಿಯರ್ ವೆಂಚರ್ಸ್, though it was not a failure, it did not succeed the way I wanted it to succeed because I always had a plan B. Fantastic. ಯಾವಾಗ ನನ್ನ ಹತ್ರ ಓಪನ್ ಆಗಿರೋ ಪ್ಯಾರಾಶೂಟ್ ವರ್ಕ್ ಆಗದೆ ಇದ್ರೂ ಪರವಾಗಿಲ್ಲ, ಬ್ಯಾಗಲ್ಲಿ ಇನ್ನೊಂದು ಪ್ಯಾರಾಶೂಟ್ ಇದೆ ಅಂತ ಇರುತ್ತೋ, ಅವಾಗವರೆಗೂ ನಮ್ಗ ಮನಸ್ಸಲ್ಲಿ 100% ಧೈರ್ಯ ಬಂದಿರೋದೇ ಇಲ್ಲ. ಇರೋದು ಬಿಡು ಇನ್ನೊಂದು ಪ್ಯಾರಾಶೂಟ್ ಇದೆ ಅಂತ. ಇನ್ನೊಂದು ಪ್ಯಾರಾಶೂಟೇ ಇಲ್ಲ, ಇದೇ ಪ್ಯಾರಾಶೂಟ್ ಇರೋದು. ಇದು ಕಟ್ಟಾಗೋದ್ರು ನಾನು ಕೈಗಾದ್ರೂ ಸುತ್ಕೊಂಡು ಇಳಿತೀನಿ, ಇಲ್ಲ ಬಟ್ಟೆ ಹಾಕೊಂಡಿರೋದಾದ್ರೂ ಬಿಚ್ಕೊಂಡು ಅದನ್ನೇ ಪ್ಯಾರಾಶೂಟ್ ಮಾಡ್ಕೊಂಡು ಇಳಿತೀನಿ ಅನ್ನೋ ಒಂದು ಧೈರ್ಯ ಇರಬೇಕು. ಪ್ಲಾನ್ ಬಿ ಇದೆ ಅಂತ ಹೇಳಿ ಬಿಸ್ನೆಸ್ಗೆ ಇಳಿದು ಅಥವಾ ಎನಿ ವೆಂಚರ್ಗೆ ಇಳಿದವರು ಸಕ್ಸಸ್ ಆಗಿರೋ ಸ್ಟೋರಿನ ನಾನು ನೋಡಿರೋದು ಝೀರೋ. ವೆರಿ ವೆಲ್ ಸೆಟ್. ಸೊ ಯು ಶುಡ್ ನೆವರ್ ಹ್ಯಾವ್ ಪ್ಲಾನ್ ಬಿ ಇನ್ ಬಿಸ್ನೆಸ್. ಯು ಶುಡ್ ಹ್ಯಾವ್ ಓನ್ಲಿ ಒನ್ ಪ್ಲಾನ್, ದಟ್ ಇಸ್ ಪ್ಲಾನ್ ಎ ಆರ್ ಪ್ಲಾನ್ ಝೀರೋ. Plan zero is basically you don't have any plan. So, ಸೋತ್ರೆ ಏನು ಗೊತ್ತಿಲ್ಲ, ಆ ಬ್ರಿಡ್ಜ್ ಬಂದಾಗ ದಾಟೋಣ. ಸೋತ್ರೆ ಏನು ಅನ್ನೋದನ್ನ ನಾನು ಇನ್ನೂ ಶುರುನೇ ಮಾಡಿಲ್ಲ, ಜರ್ನಿ ಏನಕ್ಕೆ ಯೋಚನೆ ಮಾಡಲಿ. ಸೊ ಅದು ಥಾಟ್ಗೆ ಬರಬಾರ್ದು. ಇವಾಗ ಹೇಳ್ದಲ್ಲ, ಡೋಂಟ್ ಥಿಂಕ್ ಆಫ್ ಪಿಂಕ್ ಎಲಿಫೆಂಟ್. ಅಂದ್ರೆ ನಾವು ಪಿಂಕ್ ಎಲಿಫೆಂಟ್ ಬಗ್ಗೆ ಯೋಚನೆ ಮಾಡ್ತೀವಿ. ಸೋತ್ರೆ ಏನು ಅಂತ ಅಂದಾಗ ಸೋತ್ರೆ ಏನು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಲ್ಲ, ಸೋಲಿನ ಬಗ್ಗೆ ಯೋಚನೆ ಮಾಡ್ತೀವಿ. ನಾನು ಗೆದ್ರೆ ಏನು ಅನ್ನೋದ್ರ, ಗೆಲ್ತೀನಾ ಅನ್ನೋದನ್ನು ಯೋಚನೆ ಮಾಡ್ಬಾರ್ದು. ಗೆಲ್ತೀನಾ ಅನ್ನೋದು ಏನಾಗುತ್ತೆ, ಅಲ್ಲಿ ನೆಗೆಟಿವ್ ಥಾಟ್ ಇರುತ್ತೆ, ಯಾಕಂದ್ರೆ ಅಲ್ಲಿ ಸೋಲ್ತೀನಿ ನಾನು. ವೆರಿ ವೆಲ್ ಸೆಟ್. ನಾನು ಎಲ್ಲಿಗೆ ಹೋಗ್ಬೇಕು ಅನ್ನೋ ಒಂದು ಡೆಸ್ಟಿನೇಷನ್ ಗುರಿ ಇಟ್ಕೊಂಡು ನಾನು ಸಾಗ್ತಾ ಇರ್ಬೇಕು ಅಷ್ಟೇನೆ. ಐ ರಿಯಲೈಸ್ ದಟ್ last 7 years of Saptam journey, this is what I have realized, that you should never have the other plan. ಒಂದು ಪ್ಲಾನ್ ಇಟ್ಕೊಂಡು ಹೋಗ್ತಾ ಇರಿ, ಅದು ಬಿಟ್ರೆ ಇನ್ನೇನು ಕಾಣಬಾರ್ದು. ಬಿಟ್ಟಿರೋ ಕೆಲಸ ತಿರ್ಗಾ ಸೇರೋ ಪ್ರಯತ್ನ, ಆಫರ್ಸ್ ಬರ್ತಾ ಇರುತ್ತೆ, ಏನೇನೋ ಬಂದವರು ಏನೋ ನಡೀತಾ ಇದೆ ಬಿಸ್ನೆಸ್, ಬೇಡಪ್ಪ ಯಾಕೋ ಲಾಸ್ ಆಗ್ತಾ ಇದ್ದಂಗಿದೆ, ಮುಚ್ಬಿಡಪ್ಪ ಬಿಡ ಅಂತಾರೆ. ಮನಸ್ಸಲ್ಲೇ ಶುರು ಆಗ್ಬಿಟ್ಟಿರುತ್ತೆ ನಿಮ್ ಬಗ್ಗೆ ಡೌಟ್ಗಳು. ಆಚೆ ಪ್ರಪಂಚಕ್ಕೆ ಎಲ್ಲ ಸೂಟು ಬೂಟ್ ಹಾಕೊಂಡು ಎಲ್ಲ ಚೆನ್ನಾಗಿರ್ತೀವಿ, ಫುಲ್ ಸೂಟ್ ಎಂಟಿ ಪಾಕೆಟ್ ಅಂತ ಇರ್ತೀವಿ. ಸೊ ಏನೂ ಇರಲ್ಲ, ಎಲ್ಲ ಚೆನ್ನಾಗಿ ನಡೀತಾ ಇದೆ ಅಂತ. ಸೊ ಇದುಗಳೆಲ್ಲ ಗೆದ್ದು ಬರಬೇಕು. ಅಮೇಜಿಂಗ್.
ಸೊ ಬಂದೆ ವಾಪಸ್ಸು 2018ಗೆ ರಿಸೈನ್ ಮಾಡಿದೆ ಜೂನ್-ಜುಲೈಯಲ್ಲಿ. ದೇವ್ರ ಮುಂದೆ ಚೀಟಿ ಹಾಕಿದ್ದೆ ಆ್ಯಕ್ಚುಲಿ ಮಲೇಷ್ಯಾನಲ್ಲಿ. 3 ಸಲ ಹಾಕಿದೆ ಚೀಟಿ. ಯಾಕಂದರೆ ಮೊದಲನೇ ಸಲ ಎಸ್ ಆರ್ ನೋ ಅಂತಂದರೆ ಎಸ್ ಅಂದರೆ ಹೋಗು ವಾಪಸ್ ಇಂಡಿಯಾಗೆ ಅಂತ, ನೋ ಅಂದರೆ ಡೋಂಟ್ ಗೋ ಅಂತ. ದೇವ್ರ ಮುಂದೆ ಚೀಟಿ ಹಾಕಿದ್ದೆ. ಮೊದಲನೇ ಸಲ ಎಸ್ ಅಂತ ಬಂದ್ಬಿಡ್ತು. ಏನಪ್ಪ ಮಾಡೋದು ಗಣೇಶ, ಇಂಡಿಯಾಗೆ ಹೋಗ್ಬೇಕಾ ಅಂತ. ಯಾಕೆ ಅಂತ ಹೇಳ್ತಿದ್ದೀನಿ ಅಂದರೆ, ಇವಾಗ ನೀವು ಪ್ಲಾನ್ ಬಿ ಕೇಳಿದ್ರಿ. ಚೀಟಿ ಒಂದೇ ಸಲ ಹಾಕೋದು ಅಂತಾನು ನಾನು ಡಿಸೈಡ್ ಮಾಡಿರ್ಬೇಕಾಯ್ತು ಅವಾಗ. ಇಮಿಡಿಯೇಟ್ ಆಗಿ ಡಿಸೈಡ್ ಮಾಡ್ಬಿಟ್ಟೆ, ಇಲ್ಲ 3 ಸಲ ಹಾಕೋಣ ಚೀಟಿ ಅಂತ. ಯಾಕಂದ್ರೆ ಫಸ್ಟ್ ಟೈಮ್ ಎಸ್ ಬಂದ್ಬಿಡ್ತು, ಅಂದ್ರೆ ವಾಪಸ್ ಇಂಡಿಯಾಗೆ ಹೋಗು ಅಂತ. ಅಂದ್ರೆ ನಾನು ಇನ್ನೂ ರೆಡಿ ಆಗಿರ್ಲಿಲ್ಲ ಅಂತೇಳಿ ಆ ಕ್ಷಣದಲ್ಲೇ ನನಗೆ ಗೊತ್ತಾಗಿದ್ದು. ಕ್ಲಾಸಿಕ್. 2ನೇ ಸಲ ಚೀಟಿ ಹಾಕ್ದೆ, ನೋ ಅಂತ ಬಂತು. ಅವಾಗ ಕಳ್ಳ ಮನಸ್ಸು, ಅಂದ್ರೆ ಏನು ವಾಪಸ್ ಇಲ್ಲೇ ಇರೋದ, ಅಯ್ಯೋಯ್ಯೋ ಇಷ್ಟೆಲ್ಲ ಮಾಡಿದೀನಿ, ಇದನ್ನ ಮಾಡ್ಲೇಬೇಕು ಅಂತ. ಅಂದ್ರೆ 50-50 ನನ್ನ ಒಳಗಡೆ ಇಬ್ರು ಜಗಳ ಆಡ್ತಾ ಇದ್ರು, ಒಬ್ಬ ಹೋಗು ಅಂತ, ಒಬ್ಬ ಬೇಡ ಅಂತ. ನಾನೇ ರೆಫ್ರಿ. ರೈಟ್. ನನ್ನಲ್ಲಿರೋ ಇಬ್ರಲ್ಲಿ ಯಾರು ಮಾತು ಕೇಳಲಿ, ಇಲ್ಲ ನೀವು ಯಾರು ಬೇಡ, ಇವಾಗ ಟೈ ಆಗಿದೆ, ನಾನೇ ರೆಫ್ರಿ, ಕೊನೆ ಡಿಸೈಡ್ ಮಾಡ್ತೀನಿ ಅಂತ 3ನೇ ಸಲ ಆಗ್ದೆ. ಇರ್ಲಿ ನೋಡ್ಬಿಡೋಣ ಅಂತ. ದೆನ್ ಐ ಡಿಸೈಡೆಡ್ ಆ್ಯಂಡ್ ದಿಸ್ ಇಸ್ ಫೈನಲ್. ನನ್ನ ಮಗಳು, ನನ್ನ ವೈಫು ದೇವ್ರ ಮುಂದೆ ಕೂತಿದ್ದೀವಿ. ನನ್ನ ಮಗ, ಅವನಿಗೆ 1 ವರ್ಷ 6 ತಿಂಗಳು ಏನೋ. ಲಾಸ್ಟು ವಾಟ್ ಎವರ್ ಇಟ್ ಇಸ್, ವಿ ಆಲ್ ವಿಲ್ ಡೂ ದ್ಯಾಟ್ ಅಂತ. ಎಸ್ ವಾಸ್ ದಿ ಆನ್ಸರ್. ವಿ ಪ್ಯಾಕ್ಡ್ ಅಪ್. 1 ತಿಂಗಳ ಮುಂಚೆ ನನ್ನ ಫ್ಯಾಮಿಲಿನ ವಾಪಸ್ ಬೆಂಗಳೂರಿಗೆ ಕಳಿಸ್ದೆ. 1 ತಿಂಗಳಾದ್ಮೇಲೆ ರಿಸೈನ್ ಮಾಡಿದ್ದೆ ನಾನು. ಆಗಸ್ಟ್ 2018ಕ್ಕೆ ಲ್ಯಾಪ್ಟಾಪ್ ಮಡಚಿದ್ದು. ಸೊ ಐ ಸೆಡ್ ಓಕೆ ಫೈನ್, ನೌ ಇಟ್ಸ್ ಅ ಟೈಮ್ ಫಾರ್ ಈ ಬೆರಳುಗಳು, ಕಡಲೆ ಬೀಜ, ಎಳ್ಳು, ಸಾಸಿವೆ, ಹುಚ್ಚೆಳ್ಳು, ಕುಸುಬೆ, ಕೊಬ್ಬರಿ, ಇದನ್ನ ಮುಟ್ಟುವಂಥ ಸಮಯ. ಈ ಡಿಸ್ಕವರಿ ಪ್ರಾಸೆಸ್ ಹೇಗಿತ್ತು ಸರ್? ಅಂದ್ರೆ ಇದಕ್ಕಿಂತ ಮುಂಚೆ ಐ ಆಮ್ ಶೋರ್ ನೀವು ಎಷ್ಟು ಈಸಿಯಾಗಿ ಇವಾಗ ಬೇರೆ ಬೇರೆ ಧಾನ್ಯಗಳದ್ದು ಇದರದ್ದು ಹೆಸರು ಹೇಳ್ತಿದ್ದೀರಾ. ಐ ಆಮ್ ಶೋರ್ ನೀವು ಪ್ರಾಬಬಲಿ 1-2-3 ನಿಮಗೆ ಗೊತ್ತಿತ್ತೇನು, ಅಂದ್ರೆ ಅದರದ್ದು ಪ್ರಾಸೆಸಿಂಗ್ ಗೊತ್ತಿತ್ತೇನು, ಅಥವಾ ರಿಸರ್ಚ್ ಮಾಡಿದ್ರೇನು. ಬಟ್ ಈ ಡಿಸ್ಕವರಿ ಪ್ರಾಸೆಸ್, ಐ ಆಮ್ ಶೋರ್ ಡೇ 1 ವೆನ್ ಯು ಓಪನ್ಡ್ ಸಪ್ತಮ್, ಇಟ್ ವಾಸ್ ನಾಟ್ ದಿಸ್ ಈಸಿ. ಅಂದ್ರೆ ಆ ಡಿಸ್ಕವರಿ ಪ್ರಾಸೆಸ್ ಹೆಂಗಿತ್ತು? ಯಾರು ಹೆಲ್ಪಿಗಿದ್ರ ನಿಮಗೆ, ಅಥವಾ ನೀವೊಂಥರ ಸ್ವಯಂಭೂತರ ನೀವೇ ಇದ್ರಾ? ಇಲ್ಲ, ಸಾಕಷ್ಟು ಕನ್ಸಲ್ಟೆಂಟ್ಸ್ನ ಮೀಟ್ ಮಾಡಿ ಮಾತಾಡಿದ್ದೆ. ಆ್ಯಂಡ್ GD ರಂಗರಾಜನ್ ಅಂತೇಳಿ, ನಾನು ಅವ್ರನ್ನ ಸಾಕಷ್ಟು ನೆನೆಸ್ಕೊಳ್ತೀನಿ. ಈಸ್ ನೋನ್ ಆಸ್ ದಿ ಆಯಿಲ್ ಪಿತಾಮಹ ಅಂತ. ನಾನು ಸಾಕಷ್ಟು ಇಂಟರ್ವ್ಯೂಗಳಲ್ಲಿ ಅವ್ರನ್ನ ನೆನೆಸ್ಕೊಂಡು ಮಾತಾಡಿದ್ದೀನಿ. ಒನ್ ಆಫ್ ದಿ ಗ್ರೇಟ್ ಫುಡ್ ಸೈಂಟಿಸ್ಟ್ ದಟ್ ವಿ ಹ್ಯಾವ್ ಇನ್ ಬ್ಯಾಂಗ್ಳೂರ್. ವೆರಿ ನೈಸ್. He was heading Malaysian Palm Oil Corporation. ಓಕೆ. ಸೊ ಇವತ್ತಿಗೂ ಅವ್ರ ಹೆಸರು ಮಲೇಷ್ಯಾ ಪಾಮ್ ಆಯಿಲ್ ಕಾರ್ಪೊರೇಷನ್ ಅಲ್ಲಿ ಇದೆ. ಸೊ ಈಸ್ ಅಬೌಟ್ 95 ನಾವು, ಪ್ರಾಬ್ಲಿ 90. ಈಸ್ ಇನ್ ಹಿಸ್ 90s. ಸಾಕಷ್ಟು ಇನ್ಫಾರ್ಮೇಶನ್ ತಗೊಂಡೆ ರಿಫೈನ್ಡ್ ಆಯಿಲ್ ಬಗ್ಗೆ, ಗಾಣದ ಎಣ್ಣೆ ಬಗ್ಗೆ. ಅವ್ರಿಗೆ ಅಷ್ಟು ಎಕ್ಸ್ಪರ್ಟೀಸ್ ಇಲ್ಲದೆ ಇದ್ರು ಹಿ ಸೆಡ್ ವಾಟ್ ವಾಸ್ ಯೂಸ್ಡ್ ಇನ್ ಹಿಸ್ ಡೇಸ್ ಆ್ಯಂಡ್ ಹೌ ಇಟ್ ಇಸ್ ಡಿಫ್ರೆಂಟ್. ರಿಫೈನ್ಡ್ ಆಯಿಲಲ್ಲಿ ಏನಾಗ್ತದೆ ಪ್ರಾಸೆಸ್ಸು, ಇದೆಲ್ಲ ನಾನು ಸಾಕಷ್ಟು ಇಂಡಿಯಾಗೆ ವಾಪಸ್ ಬಂದು ಹೋಗಿ ಮಾಡ್ತಾ, ಕನ್ಸಲ್ಟೆಂಟ್ಗಳು ಮೀಟ್ ಮಾಡಿ, ಗಾಣಗಳು ಯಾವ್ದ್ಯಾವ್ದು ಇದೆ ಅವ್ರನ್ನೆಲ್ಲ ವಿಸಿಟ್ ಮಾಡಿ. ಕಡಲೆ ಬೀಜ, ಕೊಬ್ಬರಿ ಬಿಟ್ರೆ ಏನು ಗೊತ್ತಿರಲಿಲ್ಲ. ಎಳ್ಳೆಣ್ಣೆ ಇದೆ ಅನ್ನೋದೇ ಗೊತ್ತಿರಲಿಲ್ಲ. ಹುಚ್ಚೆಳ್ಳೆಣ್ಣೆ ಇದೆ ಅನ್ನೋದೇ ಗೊತ್ತು. ಹುಚ್ಚೆಳ್ಳೆ ನನಗೆ ನೋಡಿರ್ಲಿಲ್ಲ. ಇನ್ನ ಕುಸುಬೆ ಅಂತೂ ಗೊತ್ತೇ ಇರಲಿಲ್ಲ. ಉತ್ತರ ಕರ್ನಾಟಕದ ಅದು ಜೀವನಾಡಿ ಅಂತ ಹೇಳ್ಬೋದು. ಕುಸುಬೆ, ಸ್ಯಾಫ್ಲವರ್, ಎಷ್ಟೋ ಜನ ಕನ್ಸ್ಯೂಮರ್ ಗೊತ್ತಿಲ್ಲ ಇವತ್ತಿಗೂ ಸ್ಯಾಫ್ಲವರ್ ಆಯಿಲ್ ಅಂದ್ರೆ ಏನು ಅಂತಾರೆ. ಒನ್ ಆಫ್ ದ ಫೈನೆಸ್ಟ್ ಆಯಿಲ್ಸ್ ದಟ್ ವಿ ಹ್ಯಾವ್. ಸೊ ಇದೆಲ್ಲ ಆಫ್ ಕೋರ್ಸ್ ಐ ಹ್ಯಾಡ್ ಟು ಪ್ರಿಪೇರ್, ಐ ಹ್ಯಾಡ್ ಟು ಪ್ರಿಪೇರ್ ಫಾರ್ ದ ಬ್ಯಾಟಲ್. ಈ ಪ್ರಾಸೆಸ್ ಎಷ್ಟು ದಿವಸ ಆಯ್ತು ಸರ್? ಅಂದ್ರೆ ನಿಮಗೆ ಹೌ ವಾಸ್ ಯುವರ್ ಇನಿಷಿಯಲ್ ಫಸ್ಟ್ ಕ್ವಾರ್ಟರ್ ಆಫ್ ಸಪ್ತಮ್? ಫಸ್ಟ್ ಕ್ವಾರ್ಟರ್ ಸಪ್ತಮ್ಗಿಂತ ಆ ಕ್ವಾರ್ಟರ್ಗೆ, ಆ ಒಂದು ಬ್ಯಾಟಲ್ಗೆ ನಾನು ಸಾಕಷ್ಟು ರೆಡಿ ಆಗಿದ್ದೆ. ಓಕೆ. ಬಾಣ ಬತ್ತಳಿಕೆಗಳು ಇನ್ ಟರ್ಮ್ಸ್ ಆಫ್ ಮೈ ನಾಲೆಡ್ಜ್. ಓಕೆ. ಅಬೌಟ್ ವೇರಿಯಸ್ ಸೀಡ್ಸು, ಪ್ರಾಸೆಸಿಂಗು, ಮೆಷಿನ್ ಎಲ್ಲಿ ತರಬೇಕು, ಏನು ಎತ್ತ, ಬಟ್ ಅದೆಲ್ಲ ಥಿಯರಿಟಿಕಲ್ ಆಗಿತ್ತು. ರೈಟ್. ಸೊ ನಾನು 50 ಲಕ್ಷ ರೂಪಾಯಿ ಸಾಕಾಗುತ್ತೆ ಅಂತ ನಾನು ಬಿಸ್ನೆಸ್ಸಲ್ಲಿ ಬಂದಿದ್ದೀನಿ. ನೋಡಿದ್ರೆ ಆ ಕಡೆಯಿಂದ 1 ಕೋಟಿ ರೂಪಾಯಿ ರಿಕ್ವೆಸ್ಟ್ ಇದೆ. ಅರ್ಥ ಆಯ್ತಲ್ಲ. ನಾನು ಈ ಮೆಷಿನ್ ಸರ್ ಹೋಗುತ್ತೆ ಅಂತೇಳಿ ನಾನು ಗಾಣದ ಮೆಷಿನ್ ಇದನ್ನ
ತಗೊಂಡು ಯುದ್ಧ ಭೂಮಿಗೆ ಬಂದಿದ್ದೀನಿ. ಓಕೆ. ನೋಡಿದ್ರೆ ಆ ಮಿಷನ್ದೆ ಬೇರೆ ಬೇರೆ ಚಾಲೆಂಜಸ್ ಇದೆ. ರೈಟ್. ಸೊ ಐ ವಾಸ್ ಅಂಡರ್ ಪ್ರಿಪೇರ್ಡ್. ಅಷ್ಟು ಪ್ರಿಪರೇಷನ್ ಆಗಿ ಕೂಡ. ಅಷ್ಟು ಪ್ರಿಪರೇಷನ್ ಆಗಿ. ಯಾಕೆ ಅಂತಂದ್ರೆ ಗಾಣಗಳ ಬಗ್ಗೆ ಇನ್ಫಾರ್ಮೇಶನ್ ಕೊಡೋರಿದ್ರೆ ಹೊರತು ಗಾಣದ ಮೆಷಿನ್ಗಳಾಗ್ಲಿ ಗಾಣದ ಬಿಸ್ನೆಸ್ ಬಗ್ಗೆ ಯಾರು ಒಂದು ಬ್ಲೂ ಪ್ರಿಂಟ್ ಕೊಡೋರು ಇರಲಿಲ್ಲ. ಅಂದ್ರೆ ರನ್ನಿಂಗ್ ಬಿಸ್ನೆಸ್ ಅಥವಾ ಹೌ ಟು ರನ್ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಬಿಸ್ನೆಸ್ ಅಂತ ಬ್ಲೂ ಪ್ರಿಂಟೇ ಇರಲಿಲ್ಲ. ರೈಟ್. ಫಾರ್ ದ ಫಸ್ಟ್ ಟೈಮ್ ಎವರ್ ಗಾಣನ ಒಂದು ಸಿಟಿ ಸೆಂಟ್ರಲ್ಲಿ ಒಂದು 6,000 ಸ್ಕ್ವೇರ್ ಫೀಟ್ ಅಲ್ಲಿ ಒಂದು ಮ್ಯಾಸಿವ್ ಸ್ಪೇಸ್ ಅಲ್ಲಿ ನಿಮ್ಮ ಕಣ್ಮುಂದೆನೆ ಒಂದು ಕ್ಲಿನಿಕಲ್ ಗ್ರೇಡ್ ಲೆವೆಲ್ಗೆ, ಒಂದು ಫಾರ್ಮಾ ಗ್ರೇಡ್ ಲೆವೆಲ್ಗೆ ಅಡಿಗೆ ಎಣ್ಣೆನ ತಯಾರಿಸಿ ನೀವು ಫ್ಯಾಕ್ಟ್ರಿ ಒಳಗಡೆ ಬಂದು ನೋಡಬಹುದು ಅಂತ ಹೇಳಿ ಗಾಣ ಇನ್ ಅ ಬಾಕ್ಸ್, ನಾವು ಸಾಫ್ಟ್ವೇರ್ ಏನು ಮಾತಾಡ್ತೀವಿ. ಸೊ ಐ ಕ್ರಿಯೇಟೆಡ್ ದಟ್ ಗಾಣ ಇನ್ ಅ ಬಾಕ್ಸ್. ಸಪ್ತಮ್ ವಾಸ್ ದ್ಯಾಟ್. ಅಂಡ್ ಪೀಪಲ್ ವರ್ ಲೈಕ್, ಏನೋ 6,000 ಸ್ಕ್ವೇರ್ ಫೀಟು ಗಾಣದ ಇದು ತಂದು ಏನು ಶೋರೂಮ್ ತರ ಮಾಡಿದ್ಯಾ ಅಂತ. ಗಾಣ ಇಟ್ಕೊಂಡವರು ಹಳಬ್ರೆಲ್ಲ ಬಂದು ಇದೆಲ್ಲ ಇರುತ್ತೆ ಸರ್, ಎಲ್ಲ ನೀವು 6 ತಿಂಗಳಾದ್ಮೇಲೆ ನೋಡಿ ನೀವು ಒಳಗಡೆನೆ ಬರೋಕ್ಕಾಗಲ್ಲ, ಅಷ್ಟು ಗಲೀಜಾಗಿರುತ್ತೆ ಅಂತ. ಇವತ್ತಿಗೂ ಅಷ್ಟೇ ಸಪ್ತಮ್ ಫ್ಲೋರು ನಮ್ಮ ಮನೆ ಫ್ಲೋರ್ಗಿಂತ ಕ್ಲೀನ್ ಆಗಿರುತ್ತೆ. ಅಂದ್ರೆ ಪ್ರೊಡಕ್ಷನ್ ಫ್ಲೋರ್. ನೀವು ಅಫ್ಕೋರ್ಸ್ ವಿಸಿಟ್ ಮಾಡಿದ್ದೀರಾ ಸಪ್ತಮ್ ಫ್ಯಾಕ್ಟ್ರಿಗಳು. ಕ್ಲೆನ್ಲಿನೆಸ್, ಕ್ವಾಲಿಟಿ ಕಾಂಪ್ರಮೈಸೇ ಮಾಡಲ್ಲ. ಕಮಿಂಗ್ ಬ್ಯಾಕ್ ಟು ಯುವರ್ ಕ್ವೆಶ್ಚನ್, ದ ಚಾಲೆಂಜಸ್. ಸೊ ನೀವೇನೋ ಒಂದು ಪ್ರಿಪೇರ್ ಆಗಿ ಹೋಗಿರ್ತೀರಾ. ಐ ವಾಸ್ ಪ್ರಾಬ್ಲಿ 25% prepared with my 2-3 years of research. In a 75% experience I've gained over a period of 7 years. Yes. So I'm still learning. See, ನಾವು ಒಂದು ಸ್ಟೂಡೆಂಟ್ ಆಗಿ ಒಂದು ವಿದ್ಯಾರ್ಥಿಯಾಗೇ ಇರಬೇಕು. ಎಲ್ಲ ಗೊತ್ತಿದೆ ಅಂತಲ್ಲ, ಬಟ್ ನನಗೆ ಗೊತ್ತಿರೋ ಅಷ್ಟೂ ದಾರೆ ಎರೆದಿದ್ದೀನಿ ನನ್ನ ವಿಡಿಯೋಗಳ ಮೂಲಕ, ನನ್ನ ಇಂಟರ್ವ್ಯೂಗಳ ಮೂಲಕ. ಅದಕ್ಕೆ ಬರ್ತೀನಿ ಸರ್. ಅಂದ್ರೆ ನನಗೆ ದಿಸ್ ವಾಸ್ ವೆರಿ ವೆರಿ ಫ್ಯಾಸಿನೇಟಿಂಗ್ ಟು ಮಿ. ಅಂದ್ರೆ ಐ ಆಮ್ ಬಾರೋಯಿಂಗ್ ಟರ್ಮ್ ಫ್ರಮ್ ಶ್ರೀಧರ್ ವೆಂಬು, ಧಾರ್ಮಿಕ್ ಕ್ಯಾಪಿಟಲಿಸಮ್. ಅಂದ್ರೆ ದುಡ್ಡು ಬೇಕು, ದುಡ್ಡು ಮಾಡಬೇಕು, ಅದು ನನ್ನ ಧರ್ಮ. ಬಟ್ ಐ ಆಮ್ ರೆಡಿ ಟು ಶೇರ್ ಮೈ ನಾಲೆಡ್ಜ್ ವಿತ್ ಪೀಪಲ್. ನಿಮ್ಮ ಜರ್ನಿಯಲ್ಲಿ ಈ ಪೊಸಿಷನ್ ನೀವು ರೀಚ್ ಆಗ್ತೀರಾ ವೇರ್ ಯು ಸೆಡ್ ಐ ಆಮ್ ಮೇಕಿಂಗ್ ದಿಸ್ ನಾಲೆಡ್ಜ್ ಅವೈಲಬಲ್ ಫಾರ್ ಎವ್ರಿಬಡಿ. ತೋಡೆ ಮಾಡಿ ಇದೆಲ್ಲಿಂದ ಬಂತು ಸರ್? ಅಂದ್ರೆ ವಾಟ್ ವಾಸ್ ದ ಟ್ರಿಗರ್ ಪಾಯಿಂಟ್ ವಿಚ್ ಸೆಡ್ ಐ ವಿಲ್ ಮೇಕ್ ದಿಸ್ ನಾಲೆಡ್ಜ್ ಅವೈಲಬಲ್ ಫಾರ್ ಎವ್ರಿಬಡಿ, ಐ ವಿಲ್ ನಾಟ್ ಥಿಂಕ್ ಆಫ್ ದೆಮ್ ಎಸ್ ಕಾಂಪಿಟೇಟರ್ಸ್? ಇದು ಹೆಂಗ್ ಬಂತು? ಇದಕ್ಕೆ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ನಿಮ್ಮ ಸ್ಟುಡಿಯೋಗೆ ಬಂದೆ, ಭಾಳ ಚೆನ್ನಾಗಿದೆ ಸ್ಟುಡಿಯೋ ಅಂದೆ. ಯಾರು ಮಾಡಿದ್ದು ಅಭಿ ಇದನ್ನ ಅಂತ ಕೇಳಿದೆ. ಯು ಡಿಂಟ್ ಹ್ಯಾವ್ ಎನಿ ಹೆಸಿಟೇಷನ್ ಟು ಟೆಲ್. ರೈಟ್. ನಿಮ್ಮ ಆರ್ಗನೈಸೇಷನ್ ಬಗ್ಗೆ ಹೇಳಿದ್ರಿ, ನಿಮ್ದು ಬಿಸ್ನೆಸ್ ನೆಟ್ವರ್ಕ್ ಬಗ್ಗೆ ಹೇಳಿದ್ರಿ. ವಾಟ್ ಇಸ್ ದ್ಯಾಟ್? ಒಬ್ಬ ಆಂಟ್ರಪ್ರಿನರ್ ಇನ್ನೊಬ್ಬ ಆಂಟ್ರಪ್ರಿನರ್ಗೆ ಭುಜ ಕೊಟ್ಟು ಭುಜ ನಿಲ್ಲಬೇಕು. ಈ ಮನುಷ್ಯತ್ವ ಅಂತಾರೆ. ವಾಟ್ ಇಸ್ ಮನುಷ್ಯತ್ವ? ನನಗೆ ಯಾರೋ ಕೊಟ್ಟಿರೋ ನಾಲೆಡ್ಜು, ನನಗೆ ಯಾರೋ ದಾರೆ ಎರೆದಿರೋಂಥ ವಿದ್ಯೆನ ನಾನು ಇನ್ನೊಬ್ರಿಗೆ ಹೇಳ್ಕೊಡ್ತಾ ಇದ್ದೀನಿ. ನನಗೆ ಯಾರೋ ನನಗೆ ಗಾಣದ ಬಗ್ಗೆ ಹೇಳದೇ ಇದ್ದಿದ್ರೆ ನಾನು ಇವತ್ತಿಲ್ಲಿ ಇರ್ತಾ ಇರಲಿಲ್ಲ. ನನಗೆ ಗೊತ್ತಿರೋ ವಿದ್ಯೆನ ನಾನು ಇನ್ನೂ ಪಸರಿಸಿದ್ರೆ ಇನ್ನು 100 ಜನ ದೇ ವಿಲ್ ಗಿವ್ ಮಿ ಫೀಡ್ಬ್ಯಾಕ್. ಇಟ್ ಈಸ್ ಆಲ್ಸೋ ಅ ವೇ ಯು ಕ್ಯಾನ್ ಟೇಕ್ ಫೀಡ್ಬ್ಯಾಕ್. ರೈಟ್. ಒಂದು ಸಪ್ತಮ್ ಬದಲು 1000 ಸಪ್ತಮ್ ಅಷ್ಟಾಗಿದೆ ಇವಾಗ. ನಾನು ಹೇಳ್ತಾ ಇದ್ದೆ ನಿಮಗೆ, 8,000 ಕೋಲ್ಡ್ ಪ್ರೆಸ್ಡ್ ಆಯಿಲ್ ನ ಇನ್ಸ್ಪೈರ್ ಮಾಡಿದೀವಿ ಇಂಡಿಯಾನಲ್ಲಿ. ಅಬ್ಸಲ್ಯೂಟ್ ಟ್ರಯಲ್ ಬ್ಲೇಸರ್ಸ್. ಯಾಕಂದ್ರೆ ಗಾಣನ ರೆವಲ್ಯೂಷನೈಸ್ ಮಾಡಬೇಕು ಅಂತ ನಾನು ಒಂದು ಇಂಟೆಂಟ್ ಅಲ್ಲಿ ಬಂದೆ. ಪ್ಯಾಷನ್ ಡೆಫಿನೆಟ್ಲಿ ಇರಲಿಲ್ಲ ನನಗೆ, ಬಿಕಾಸ್ ದೀಸ್ ಆರ್ ವೆರಿ ಟೂ ಡಿಫ್ರೆಂಟ್ ಥಿಂಗ್ಸ್. ಪ್ಯಾಷನ್ ಅಂದ್ರೆ ಐ ಆಮ್ ಪ್ಯಾಷನೇಟ್ ಟು ಡೂ ಬಿಸ್ನೆಸ್ಸು, ಇದ್ರಲ್ಲಿ ಎಕ್ಸೆಲ್ ಆಗಬೇಕು, ಆ ಥರ ಸ್ಟೋರಿ ಏನೂ ಇರಲಿಲ್ಲ. ನಾನು ಮೈ ಫೋಕಸ್ ವಾಸ್ ಓನ್ಲಿ ಟು ಬ್ರಿಂಗ್ ಬ್ಯಾಕ್ ಗಾಣ. ಗಾಣನ ಏನಾದರೂ ಮಾಡಲಿ ಭಾರತದ ಮೂಲೆನಲ್ಲಿ ತಂದು ಬಿಟ್ಬಿಡ್ಬೇಕು. ಇದಕ್ಕೆ ಏನು ಬೇಕೋ ಮಾಡೋಣ, ನನ್ನ ಎಂಟೈರ್ ಲೈಫ್ ಸ್ಯಾಕ್ರಿಫೈಸ್ ಮಾಡಿದ್ರು ಸರಿ, ನನ್ನ ಟೈಮು, ಮನಿ, ಎಫರ್ಟ್ ಎಲ್ಲಾನು ಪ್ರತಿಯೊಂದು ಊರು, ಪ್ರತಿಯೊಂದು ಹಳ್ಳಿ, ಪ್ರತಿಯೊಂದು ಕೇರಿನಲ್ಲೂ ಗಾಣಗಳು ವಾಪಸ್ ಬರ್ಬೇಕು. ಅಟ್ಲೀಸ್ಟ್ ಹಳ್ಳಿಗೊಂದು ಗಾಣ ಇರಬೇಕು. ಮುಂಚೆ ಇತ್ತು. ಕರೆಕ್ಟ್.
8 ಅಡಿ 10 ಅಡಿ ಕಲ್ಲು ಗಾಣ ಇವಾಗ ರೆಡಿ ಮಾಡಿಸ್ತಾ ಇದೀನಿ. ನಮ್ಮ ಹಳ್ಳಿನಲ್ಲೇ ಇತ್ತು. Right. ಆ ಗಾಣದ ಒರಳಿದೆ, Right. ಒನಕೆ ಮರದ್ದು ಕಲ್ಲು 8 ಅಡಿ 10 ಅಡಿ ಇದೆ. ಹ್ಮ್. ಅದನ್ನ ಇವಾಗ ಅದನ್ನ ರೀಫರ್ಬಿಶ್ ಮಾಡಿಸ್ತಾ ಇದ್ದೀನಿ. ಸೊ ಪ್ರತಿ ಹಳ್ಳಿನಲ್ಲೂ ಒಂದೊಂದು ಗಾಣ ಇತ್ತು. ಆ ಹಳ್ಳಿಗೆ ಸೆಲ್ಫ್ ಸಸ್ಟೆನೆನ್ಸ್. ಸೊ ನನಗೆ ಹೇಳ್ತಾ ಇದ್ದೀನಿ, ನಾನು ಪ್ಯಾಷನ್ ಎಲ್ಲ ಕತೆ ಇಲ್ಲ. ನಾನು ಬಿಸ್ನೆಸ್ ಇಟ್ಕೊಂಡ್ ಬಂದೆ, ಇಷ್ಟೇ ಲಾಭ. ಬಿಸ್ನೆಸ್ ಸಸ್ಟೈನ್ ಆಗ್ಬೇಕು, ನಾನು ಉಸಿರಾಡಬೇಕು. Right. ನೀರ್ ಇಲ್ಲಿವರೆಗೂ ಬಂದ್ರು ಸಾಕು, ಉಸಿರಾಡಂಗಿರ್ಬೇಕು, ವೆಂಟಿಲೇಟರ್ಗೆ ಹೋಗ್ಬಾರ್ದು. Right. ಸೊ ಐ ವಾಸ್ ಲುಕಿಂಗ್ ಅಟ್ ದಿ ಇಂಟೆಂಟ್. ಏನು ನನ್ನ ಮನಸ್ಸಿನ ಇದು ಏನಿದೆ, ಮನದಾಳದ ಮಾತು ಏನಿದೆ, ಐ ಜಸ್ಟ್ ವಾಂಟೆಡ್ ಟು ಲಿಸನ್ ಟು ಇಟ್. ಐ ಸೆಡ್ ಓಕೆ, ಐ ಆಮ್ ವೆರಿ ಟ್ರೂತ್ಫುಲ್, ವಿತೌಟ್ ಮಿನ್ಸಿಂಗ್ ಮೈ ವರ್ಡ್ಸ್. ಐ ಆಮ್ ಟೆಲಿಂಗ್ ಯು, ನನಗೆ ಗಾಣಗಳು ನಾಲೆಡ್ಜನ್ನ ಐ ವಾಂಟೆಡ್ ಟು ಸ್ಪ್ರೆಡ್ ಅಕ್ರಾಸ್. ನನಗೆ ಬಿಸ್ನೆಸ್ಸೇ ಮಾಡಬೇಕು ಅಂತ ಇದ್ದಿದ್ರೆ ಪ್ರತಿಯೊಂದು ಮೆಟ್ರೋನಲ್ಲೂ 10 ಬ್ರಾಂಚ್ಗಳು ಓಪನ್ ಮಾಡಿ ಫ್ರಾಂಚೈಸಿ ಕೊಡೋ ಪ್ರಾಸೆಸ್. ಫ್ರಾಂಚೈಸಿ, ಸಾವಿರಾರು ಫ್ರಾಂಚೈಸಿ ಕೊಟ್ಬಿಡ್ತಾ ಇದೆ. ಒಂದೊಂದು ಫ್ರಾಂಚೈಸಿ ಇವತ್ತಿಗೂ ಸಪ್ತಮ್ ಫ್ರಾಂಚೈಸಿ ಕೊಡ್ತೀನಿ ಅಂದ್ರೆ 10 ಲಕ್ಷ ರೂಪಾಯಿ ತಗೊಂಡ್ರು ನಾನು 100 ಕೋಟಿ ರೂಪಾಯಿ ಬೆಳಗ್ಗೆ ತಗೊಂಡ್ಬಿಡ್ಬೋದು. Right. ಇಂಟೆನ್ಷನ್ ವಾಸ್ ನಾಟ್ ದ್ಯಾಟ್. Right. ನನ್ನ ಆಸೆ ಇದ್ದಿದ್ದು ಎಲ್ಲರೂ ಬಿಸ್ನೆಸ್ ಮಾಡಲಿ, ಎಲ್ಲರೂ ಕಲೀಲಿ. ನನಗೆ ಯಾರೋ ಕಲಿಸ್ಕೊಟ್ರು, ವಾಪಸ್ ಬರಲಿ, ಒಳ್ಳೆ ಆರೋಗ್ಯದ ಒಳ್ಳೆ ಗಾಣದೆಣ್ಣೆ ಎಲ್ಲರೂ ತಗೊಳ್ಬೇಕು. ಪ್ರತಿಯೊಂದು ಊರಲ್ಲೂ ನಾನು ಮ್ಯಾನೇಜ್ ಮಾಡೋಕ್ಕಾಗಲ್ಲ, ನನ್ನ ಹತ್ರ ಅಷ್ಟು ಟೈಮು ಎಫರ್ಟ್ ಹಾಕೋಕ್ಕಾಗಲ್ಲ. ನಾನು ಕಲ್ತಿರೋಂಥ ವಿದ್ಯೆನ, ನನಗೆ ಹೇಳ್ಕೊಟ್ಟಂಥ ವಿದ್ಯೆ, ನನಗೆ ಅನುಭವ ಆಗಿರೋದ್ರ ಜೊತೆ ಒಂದು ಪ್ಯಾಕೇಜ್ ಮಾಡಿ ಕೊಡಬೇಕು. ಹೆಂಗ್ ಶುರು ಮಾಡಬೇಕು, ಏನು ಅದ್ರ ಪಿಟ್ ಫಾಲ್ಸ್ ಏನು. ನೀವು ಹೇಳಿದ್ರಲ್ಲ, ಯುದ್ಧಕ್ಕೆ ಹೋದಾಗ ನನ್ನ ಹತ್ರ ಏನೇನು ಶಸ್ತ್ರಾಸ್ತ್ರ ಇರಬೇಕು, ಯಾವ್ಯಾವ ಥರ ವೈರಿಗಳನ್ನ ಎದುರಿಸ್ಬೇಕು, ಯಾವ್ಯಾವ ಥರ ಚಾಲೆಂಜಸ್ ಫೇಸ್ ಮಾಡ್ತೀನಿ, ಇದೆಲ್ಲ ಏನೇನಿದೆ ಅದನ್ನೆಲ್ಲ ಹಾಕಿ ಒಂದು ಟ್ರೈನಿಂಗ್ ವಿಡಿಯೋ ಮಾಡಿಬಿಟ್ಟೆ ನಾನು. ಇಂಟೆನ್ಷನ್ ವಾಸ್ ವೆರಿ ಕ್ಲಿಯರ್. ಎಲ್ಲ ಕಡೆ ಗಾಣ ಬರಬೇಕು, ಯಾರಾದ್ರೂ ಮಾಡ್ಲಿ ತೊಂದರೆ ಇಲ್ಲ. ಕಾಂಪಿಟೇಷನ್ ಬಗ್ಗೆ ಯೋಚನೆ ಮಾಡಬೇಕಾಗಿಲ್ಲ. ಯಾಕಂದ್ರೆ ನಿಮಗೆ ಯಾರಾದ್ರೂ ಕಾಂಪಿಟೇಷನ್ ಇದ್ರೇನೆ ಒಂದು ಕಂಪ್ಯಾರಿಸನ್ ಇರುತ್ತೆ. Right. ಇವಾಗ ಸಪ್ತಮ್ ಬೆಸ್ಟ್ ಆಯಿಲ್ ಅಂತ ಯಾಕೆ ಹೇಳ್ತಾರೆ? ಸಪ್ತಮ್ ಅಲ್ಲಿ ಕಾಂಪಿಟೇಷನ್ ಏನಿದೆ ಅದನ್ನ ನೋಡ್ಬಿಟ್ಟು, ನಾನು ಅಲ್ಲೆಲ್ಲ ತಗೊಂಡಪ್ಪ, ಎಲ್ಲಾರ್ಗಿಂತ ಚೆನ್ನಾಗಿದೆ ಸಪ್ತಮ್ ಅಲ್ಲೇನೆ ಅಂತಾರೆ. ಅದು ಒಂದು ನನಗೆ ಒಂದು ಏನದು ಒಂದು ಡಿಪ್ಸ್ಟಿಕ್ ಸರ್ವೆ ತರ. ಬಟ್ ಅದರಲ್ಲಿ 2 ಇದೆ. ಒಂದು, ಆ ಕಾಂಪಿಟೇಟರ್ಗಳಿಗೆ ಸಪ್ತಮ್ ಇಸ್ ಅ ಬೆಂಚ್ ಮಾರ್ಕ್. Right. ನಾನು ಒಂದು ಬೆಂಚ್ ಮಾರ್ಕ್ ಸೆಟ್ ಮಾಡಿದ್ದೀನಿ, ಅವ್ರಂಗೆ ಮಾಡಬೇಕು. ಇವಾಗ ಎಷ್ಟೋ ಜನ ಕಾಂಪಿಟೇಟರ್ಸ್ ನೋಡಿದೀನಿ, ಸಪ್ತಮ್ ತೈಲ ಇಸ್ ಅ ಬ್ರಾಂಡೆಡ್, ಇದೆ ಟ್ರೇಡ್ ಮಾರ್ಕ್. ಇದು ಇನ್ಯಾರೋ ಇನ್ನೇನೋ ತೈಲ ಅಂತ ಹೆಸರಿಟ್ಟಿದ್ದಾರೆ. Right. Competition, when they try to replicate your name, that shows you have arrived. Absolutely. So Saptam has arrived, and Saptam has set a benchmark in the industry today. Right. Saptam ಅಂಗೆ ಬ್ರೋಷರ್ ಮಾಡ್ತಾರೆ, Saptam ಅಂಗೆ ಡಿಸೈನ್ ಮಾಡ್ತಾರೆ, Saptam ವೆಬ್ಸೈಟ್ ಕಾಪಿ ಮಾಡಿ, ಪರವಾಗಿಲ್ಲ, ನೋ ಪ್ರಾಬ್ಲಮ್. ಮಾಡಿದ ಬಗ್ಗೆ ತಪ್ಪೇ ಇಲ್ಲ, ಏನಿದೇನಿಲ್ಲ. Saptam ಅಷ್ಟೇ ಕ್ವಾಲಿಟಿ ಕೊಡಕ್ ಟ್ರೈ ಮಾಡ್ತಾರೆ, ಎಷ್ಟೋ ಜನ ಕೊಡ್ತಾ ಇದಾರೆ, ಇಲ್ಲ ಅಂತಲ್ಲ. Right. ನನಗೆ ಒಂದು ಬೆಂಚ್ ಮಾರ್ಕ್ ಸೆಟ್ ಮಾಡಿ ನಾನು ಫ್ಲಾಗ್ ಬೇರರ್ ಆಗಿದ್ದೀನಿ ಅಂದ್ರೆ, ಇನ್ನೊಂದು ಏನು ಅಂತಂದ್ರೆ, ನಾನು ಯಾವಾಗ್ಲೂ ಆ ಪೋಲ್ ಪೊಸಿಷನ್ ಅಲ್ಲಿ ಇರಬೇಕು ಅನ್ನೋ ಒಂದು ಇದಿದೆ. ಅಂದ್ರೆ ಐ ಹ್ಯಾವ್ ಟು ಆಲ್ವೇಸ್ ಬಿ ದೇರ್. ಫಸ್ಟ್ ರ್ಯಾಂಕ್ ನಾನು ಬಂದಿದ್ದೀನಿ, ಫಸ್ಟ್ ರ್ಯಾಂಕೇ ತಗೊಂಡು ಫಸ್ಟ್ ರ್ಯಾಂಕ್ ಅಲ್ಲೇ ಇರಬೇಕು ನಾನು. ಅರ್ಥ ಮಾಡ್ಬೇಕು. That is more challenging. ಪ್ರತಿದಿನ ಒಬ್ಬೊಬ್ರು ಕೋಲ್ಡ್ ಪ್ರೆಸ್ಟ್ ಓಪನ್ ಮಾಡ್ತಾ ಇದಾರೆ, ನನಗಿಂತ ಚೆನ್ನಾಗಿ ಮಾಡ್ತಾ ಇದಾರೆ. ಸೊ ನಾನು ಐ ಆಮ್ ಆಲ್ಸೋ ಲರ್ನಿಂಗ್ ಫ್ರಮ್ ದೆಮ್. Classic. So you don't have to worry. That also keeps you going. You're not in a complacent, ಇದರಲ್ಲಿ you're not in a comfort zone. ಇವಾಗ ನಾನು ಮಧುಚಂದನ್, ನಮ್ಮ ಆರ್ಗ್ಯಾನಿಕ್ ಮಂಡ್ಯ, ಇಬ್ರು ಸ್ನೇಹಿತರು. ಇಬ್ರು ಬೆಳಗ್ಗೆ ವಾಕ್ ಮಾಡುವಾಗ ಸಾಕಷ್ಟು ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇರ್ತೀವಿ. ಬೆಂಗಳೂರಲ್ಲಿ ಒಂದು 2-3 ಟಾಪ್ ಬ್ರ್ಯಾಂಡ್ಸ್ಗಳಿದೀವಿ ನಾವು. ಅಂದ್ರೆ ಬೇಸಿಕಲಿ Agreed. ನಮ್ಮ ಮಧು ಇರ್ಬೋದು, ಶಶಿ ಇರ್ಬೋದು, ಅಕ್ಷಯ್ ಕಲ್ಪ, ಅದು ನಾವಿರ್ಬೋದು, ಗೊತ್ತಿಲ್ಲ. ನಾನು ಇನ್ನು ಐ ಡೋಂಟ್ ನೋ ಇಫ್ ಪೀಪಲ್ ರೆಕಗ್ನೈಸ್ ಆಸ್ We do. Absolutely we do. So I was telling Madhu yesterday that there are a lot, we have to be happy that we are a homegrown brand, and we are recognized nationally. Right. ಇವತ್ತು ಸಪ್ತಮ್ ಆಗಲಿ, ಆರ್ಗ್ಯಾನಿಕ್ ಮಂಡ್ಯ ಆಗಲಿ, ಅಕ್ಷಯ್ ಕಲ್ಪ ಆಗಲಿ, we are recognized among India's top brands. Agreed.
and it's a great feeling. Correct. And we all, be it Shashi or Madhu or myself, we learn from each other. ಮಧುನ್ ಕೇಳ್ತಾ ಇರ್ತೀನಿ, ಮಧು ನನ್ಗೆ ಈ ತರ ಚಾಲೆಂಜ್ ಇದೆ, ಏನ್ ಮಾಡಿ, ಇಲ್ಲ ಇವ್ರ ಹತ್ರ ಮಾತಾಡೋ ಹೆಲ್ಪ್ ಆಗುತ್ತೆ ಅಂತ. ಮಧು ಕೀಪ್ಸ್ ಆಸ್ಕಿಂಗ್ ಮೀ, ನೀನೇನ್ ಮಾಡ್ತಾ ಇದೀಯಾ, ಹೆಂಗಿದೆ ಟರ್ನ್ ಓವರ್, ಹೆಂಗಿದೆ, ಹೌಸ್ ಯುವರ್ ಕ್ಯಾಶ್ ಫ್ಲೋ, ಬಿಸ್ನೆಸ್ ಹೆಂಗ್ ಮಾಡ್ತಾ ಇದೆಯಾ, Right. ಇನ್ವೆಸ್ಟರ್ ತಗೊಂಡ್ಯಾ, ಆಡ್ ಕೊಟ್ಟಿಯಲ್ಲ ಟೈಮ್ಸ್ ಅಲ್ಲಿ, ಹೆಂಗಿದೆ. Right. ದೇರ್ ಇಸ್ ನೋ ಹಾರ್ಮ್ ಇನ್ ಶೇರಿಂಗ್ ಇನ್ಫಾರ್ಮೇಶನ್. ಅಂಡ್ ಇದು ನಾನು ಮಧುಗೆ ಹೇಳ್ಕೊಟ್ಬಿಟ್ರೆ ಏನೋ, ಇಲ್ಲ ಶಶಿ ಇಫ್ ಹಿ ಕಮ್ಸ್ ಟು ನೋ ವಾಟ್ ಮಧು ಇಸ್ ಡೂಯಿಂಗ್ ಏನು. ದೇಶೋ ವಿಶಾಲಂ ಅಂತಂದ್ರೆ, ಈ ದೇಶ, ಈ ಪ್ರಪಂಚ ಎಷ್ಟು ವಿಶಾಲವಾಗಿದೆ ಅಂದ್ರೆ ಪ್ರತಿಯೊಬ್ಬರಿಗೂ ಊಟ ಇದೆ. ಕೆಲವರಿಗೆ ಸಪ್ತಮ್ ಇಷ್ಟ ಆಗುತ್ತೆ, ಕೆಲವರು ಆರ್ಗ್ಯಾನಿಕ್ ಮಂಡ್ಯ ಇಷ್ಟ ಆಗುತ್ತೆ, ಕೆಲವ್ರಿಗೆ ಅಕ್ಷಯ ಕಲ್ಪ ಆಗುತ್ತೆ, ಇನ್ನೊಬ್ಬರಿಗೆ ಸಾಕಷ್ಟು ಬ್ರ್ಯಾಂಡ್ಸ್ಗಳು, ಬಿಕಾಸ್ ದೇ ಅಸೋಸಿಯೇಟ್ ದೆಮ್ಸೆಲ್ಸ್ ವಿತ್ ದೋಸ್ ಬ್ರ್ಯಾಂಡ್ಸ್. Agreed. ಸೊ ಬಿಕಾಸ್ ದೇ ಲೈಕ್ ದ ವೇ ದಿ ಕಂಪನಿ ಆಪರೇಟ್ಸ್. ಆ ಕಂಪನಿ ಎಥಿಕ್ಸ್ ಇರ್ಬೋದು, ಇಂಟಿಗ್ರಿಟಿ ಇರ್ಬೋದು, ಆ ಕ್ವಾಲಿಟಿ ಇರ್ಬೋದು. ಇವತ್ತು ನನ್ನ ಇಂಟರ್ವ್ಯೂ ನೋಡಿ ಇನ್ನೊಂದಷ್ಟು ಜನ ಕಸ್ಟಮರ್ಸ್ ಬರ್ಬೋದು, ಏನಪ್ಪ ಇದು ಸಪ್ತಮ್, ಏನೋ ಮನೋಹರ್ ಮಾತಾಡ್ತಾ ಇದ್ರು, ಅಭಿ ಏನೋ ಕೇಳ್ತಾ ಇದ್ರು ಅವ್ರನ್ನ, ಯಾರು ಇವರು ಅಂತ. ಎಷ್ಟೋ ಜನ ಇದ್ದಾರೆ ಬೆಂಗಳೂರಲ್ಲಿ ಸಪ್ತಮ್ ಗೊತ್ತಿಲ್ಲದೆ ಇರೋರು. Correct. ವಿ ಹ್ಯಾವ್ ಹಾರ್ಡ್ಲಿ ಟ್ಯಾಪ್ ಪ್ರಾಬ್ಲಿ 1% ಆಫ್ ಬ್ಯಾಂಗ್ಳೂರ್ಸ್ ಪಾಪ್ಯುಲೇಷನ್. Right. ಸೊ ಇದನ್ನ ಎಕ್ಸ್ಪೆರಿಮೆಂಟ್ ಮಾಡಕ್ ಬರ್ಬೋದು. Right. ಬಟ್ ವಿ ಗ್ರೂ ಟು ಅನ್ ಎಕ್ಸ್ಟೆಂಟ್ ಅಂಡ್ ವಿ ಅನ್ಸೆಟಲ್ಡ್ Right. the existing players of refined oil to such a way Hmm. that one of India's topmost consumer brand started cold pressed oils. Amazing. That was Tata cold pressed oils. Right. If you look at it, Tata, Dabur, so many people came up with cold pressed oils in last couple of years. Yeah, yeah. A lot of them, yes. So I didn't fear. Hmm. It was not unsettling for me. It was like a very happy Validation. moment. Great validation. Validation is probably an amazing word that you used. It was a validation, but it's also a sense of achievement for me Hmm. that India's top brands are thinking cold pressed oils today. Right. I could not just revolutionize and bring back cold pressed oils, but I made big players think cold pressed oils. Absolutely. A shift in thought idiyalla, Right. that was a delta I achieved Right. in all these years, and it is so satisfying. Right. Apart from bringing back the cold pressed oils to the forefront, Right. thought shift was a delta which came as a bonus, and I'm so happy. Today you go to any grocery store, ನೀವ್ ಯಾವ ಸೂಪರ್ ಮಾರ್ಕೆಟ್ಗೆ ಹೋಗಿ, ರಿಲಯನ್ಸ್ಗೆ ಹೋಗಿ, ಮೋರ್ಗೆ ಹೋಗಿ, ಎಲ್ಲಿಗೆ ಬೇಕಾದ್ರೂ ಹೋಗಿ, ದೇರ್ ಇಸ್ ಅ ಶೆಲ್ಫ್ ದಟ್ ಇಸ್ ದೇರ್ ಫಾರ್ ಗಾಣದ ಎಣ್ಣೆ. Hmm. ದೇರ್ ಇಸ್ ಅ ಪ್ಲೇಯರ್ ಹೂ ಸಪ್ಲೈಯಿಂಗ್ ಟು ದೆಮ್. ಟಿಪಿಕಲ್ ಯೂಸ್ ಕೇಸ್ ಅಂದ್ರೆ ಯೂಸರ್ ಪರ್ಸನ್ ಏನ್ ಸರ್? ಅಂದ್ರೆ ಪ್ರೀಮಿಯಂ ಪ್ರಾಡಕ್ಟ್ಸ್ ತಗೊಳ್ಳೋಂಥವ್ರ ಅಥವಾ ಮಿಡಲ್ ಕ್ಲಾಸ್ ಪ್ಲಸ್ ಯಾವ ತರ ಅಂದ್ರೆ ನಿಮ್ ಡೆಫಿನಿಷನ್ ಏನಿತ್ತು ವೆನ್ ಯು ಸ್ಟಾರ್ಟೆಡ್ ಔಟ್? ನೋಡಿ, ನನಗೆ ಈ ಗ್ರಾಸರಿ ದಿನಸಿ ಪರ್ಚೇಸ್ ಮಾಡೋದನ್ನ ಸುಮಾರು ಯೋಚನೆ ಮಾಡಿದ್ದೀನಿ ಇದ್ರ ಬಗ್ಗೆ. ಓಕೆ. ಒಳ್ಳೆ ದಿನಸಿ ಪರ್ಚೇಸ್ ಮಾಡೋರು ಸಾಹುಕಾರನ, ಬಡವನ, ಮಧ್ಯಮ ವರ್ಗದವರ ಅಂತ ನಾನು ನೋಡಿಲ್ಲ. ಓಕೆ. ಒಳ್ಳೆ ದಿನಸಿ ಪರ್ಚೇಸ್ ಮಾಡೋನೇ ಸಾಹುಕಾರ. ಓಕೆ. ಸಾಹುಕಾರ ಬಂದು ಒಳ್ಳೆ ದಿನಸಿ ಪರ್ಚೇಸ್ ಮಾಡ್ತಾನೆ ಅನ್ಕೊಂಬೇಡಿ. ರೈಟ್. ನಿಮ್ಮ ಪ್ರೀಮಿಯಂ, ನಿಮ್ ಕ್ವಾಲಿಟಿ, ನಿಮ್ ರೇಟ್ ತಗೊಳ್ಳೋರು ಬರೀ ಸಾಹುಕಾರರೇ ಅನ್ಕೊಂಬೇಡಿ. ಓಕೆ. ನಮ್ಮ ದಿನಸಿನ ತಗೊಂಡವ್ರೆಲ್ಲರೂ ಸಾಹುಕಾರರು. ಸೂಪರ್. ಯಾಕೆ ಅಂದ್ರೆ ಆರೋಗ್ಯವೇ ಭಾಗ್ಯ, ಭಾಗ್ಯ ಅಂದ್ರೆ ವೆಲ್ತ್, ಅವನೇ ಸಾಹುಕಾರ. ಬಟ್ ಒಂದು ಹಿಂಜರಿಕೆ ಇರುತ್ತಲ್ವ ಸರ್? ಅಂದ್ರೆ ಇವಾಗ ನೀವೇ ಹೇಳ್ದಂಗೆ ₹100 ನನಗೆ ಇವಾಗ ರಿಫೈನ್ಡ್ ಆಯಿಲ್ ಸಿಗ್ತಾ ಇದೆ, ₹300 ಅಂದ್ರೆ ಇಟ್ ಇಸ್ ಅ 300% ಇನ್ಕ್ರೀಸ್, ನಾಟ್ 300%, ಸಾರಿ 200% ಇನ್ಕ್ರೀಸ್ ಫ್ರಮ್ ಮೈ ಎಕ್ಸಿಸ್ಟಿಂಗ್ ನನ್ನ ಖರ್ಚು. ಆ ತರ ಯೋಚನೆ ಮಾಡುವಂತ ಮೈಂಡ್ ಸೆಟ್ ಇರುತ್ತೆ. ಯಾಕೆ ಅಂದ್ರೆ ಇದೇ ಹೇಳಿದೆ, ಈ ಒಂದು ಥಾಟ್ ನ ಶಿಫ್ಟ್ ಮಾಡಬೇಕು. ಪ್ರತಿಯೊಬ್ಬ ಕನ್ಸ್ಯೂಮರ್, ಪ್ರತಿಯೊಬ್ಬ ಗ್ರಾಹಕರು ಎಲ್ಲರೂ ಏನ್ ಯೋಚನೆ ಮಾಡಬೇಕು ಅಂದ್ರೆ, ನನಗೆ ತಿಂಗಳಿಗೆ ಎಷ್ಟು ಗಾಣದ ಎಣ್ಣೆ ಬೇಕಾಗಿರೋದು? ಓಕೆ. ಒಬ್ಬ ಮನುಷ್ಯನಿಗೆ 800 to 900 ಗ್ರಾಮ್ಸ್ ಅಂದ್ರೆ 1 ಲೀಟರ್ ಅನ್ಕೊಳ್ಳಿ. ಓಕೆ. ದಿನಾ ನೀವು ಮನೆಯಲ್ಲೇ ಅಡಿಗೆ ಮಾಡಿ 3 ಹೊತ್ತು ಊಟ ಮಾಡ್ತಾ ಇದ್ದೀರಾ, ಏನ್ ಆಯಿಲ್ ಐಟಮ್ ಅಂತಲ್ಲ. ಒಂದು 4 ಜನ ಇರೋ ಕುಟುಂಬಕ್ಕೆ 3 ಲೀಟರ್ ಎಣ್ಣೆ ಆದ್ರೆ ಸಾಕು. ₹1,200. 4 ಜನ, ಗಂಡ ಹೆಂಡತಿ ಎಲ್ಲ ಬರೀ ಗಂಡನೇ ಕೆಲಸ ಮಾಡ್ತಾ ಇರ್ಲಿ,
3 ಲೀಟರ್ಗೆ 1200 ರೂಪಾಯಿ. ಹ್ಮ್. ಇವತ್ತು ಮನೆ ಕೆಲಸ, ಮೇಸ್ತ್ರಿ ಕೆಲಸ ಏನ್ ಮಾಡ್ತಾರೆ, ಮನೆ ಗಾರೆ ಕೆಲಸ ಮಾಡುವಂತ ಗಂಡಾಳಿಗೆನೆ 1200ರಿಂದ 1500 ರೂಪಾಯಿ ಸಂಬಳ. ರೈಟ್. ಇವಾಗ ಒಂದು ದಿನದ ಸಂಬಳ ಯಾರು ಗಾರೆ ಕೆಲಸ ಮಾಡೋ ಅವ್ರೂ ತಗೊಳ್ಬಹುದು. ರೈಟ್. ಅವ್ರ ಕುಟುಂಬದಲ್ಲಿ 4 ಜನ ಇದ್ರೆ ಹ್ಮ್. ಎಲ್ಲಿಂದ ಏನಕ್ಕೆ ತಲೆ ಕೆಡಿಸ್ಕೊಳ್ಳೋಂಥದ್ದೇ ಇಲ್ಲ. 100 ರೂಪಾಯಿ ಎಣ್ಣೆ, 300 ರೂಪಾಯಿ, ನೀವು ತಿಂಗಳಲ್ಲಿ 900 ರೂಪಾಯಿ ಸೇವ್ ಮಾಡ್ತಾ ಇದ್ದೀರಾ ಅನ್ಕೊಳ್ಳಿ, 1000 ರೂಪಾಯಿ ಸೇವ್ ಮಾಡ್ತಾ ಇದ್ದೀರಾ ಅನ್ಕೊಳ್ಳಿ. 200 ರೂಪಾಯಿ ಮಾತ್ರ ನಾನು 2 ಲೀಟರ್ ರಿಫೈನ್ಡ್ ಆಯಿಲ್, ಪ್ಯಾಕೆಟ್ ಆಯಿಲ್ 100 ರೂಪಾಯಿಗೆ ಸಿಗ್ತಾ ಇದೆ. ತಿಂಗಳ ನನಗೆ 200 ರೂಪಾಯಿಗೆ ಅಡಿಗೆ ಎಣ್ಣೆ ಸಿಗ್ತಾ ಇದೆ. 1200 ರೂಪಾಯಿ ಖರ್ಚು ಮಾಡೋದಕ್ಕೆ ನಾನು 1000 ರೂಪಾಯಿ ಉಳಿಸ್ಬೋದು ಅಂತ 1000 ರೂಪಾಯಿ ಉಳಿಸಿದೆ ಅನ್ಕೊಳ್ಳಿ. ಸೊ ಅಭಿ ಅವರು 1000 ರೂಪಾಯಿ ಉಳಿಸಿದ್ರು. ವರ್ಷಕ್ಕೆ ಎಷ್ಟು ಉಳಿಸಿದ್ರಿ? 12,000. 10 ವರ್ಷಕ್ಕೆ ಎಷ್ಟು ಉಳಿಸಿದ್ರಿ? 1,20,000. 20 ವರ್ಷಕ್ಕೆ? 2,40,000. 30 ವರ್ಷಕ್ಕೆ? 3,60,000. ಸೊ 3.5 ಲಕ್ಷ 30 ವರ್ಷಕ್ಕೆ ಇವತ್ತಿನ ರೇಟಲ್ಲಿ ಉಳಿಸಿದ್ರಿ. 3.5 ಲಕ್ಷಕ್ಕೆ 30 ವರ್ಷದಲ್ಲಿ ನಿಮ್ಮ ಕಿಡ್ನಿ ಬೆಲೆ ಏನಿರುತ್ತೆ? ಒಂದು ಕಿಡ್ನಿ ಸತತವಾಗಿ 360 ಲೀಟ್ರು ಒಂದು ಕಲಬೆರಕೆ ಆಯಿಲೋ ಅಥವಾ ಪ್ಯಾರಫಿನ್ ಆಯಿಲೋ, ಮಿನರಲ್ ಆಯಿಲೋ, ರಿಫೈನ್ಡ್ ಆಯಿಲ್ನೋ ಆ ಕಿಡ್ನಿ ಫಿಲ್ಟರ್ ಮಾಡಿರುತ್ತೆ. ಅದ್ರ ಬೆಲೆ ಎಷ್ಟಿರುತ್ತೆ? ಇವತ್ತಿಗೆ ಕಿಡ್ನಿ ಬೆಲೆ ಏನಿದೆ? ಒಂದು ಕಿಡ್ನಿ ಬೇಕು ಅಂದ್ರೆ 50 ಲಕ್ಷ ರೂಪಾಯಿ. ಇವತ್ತು ಬೆಲೆಗೆ ಲೆಕ್ಕ ಹಾಕಿದ್ದೀನಿ. 3.5 ಲಕ್ಷ ರೂಪಾಯಿ ಅಡಿಗೆ ಎಣ್ಣೆ ನೀವು ಸೇವ್ ಮಾಡ್ಬೇಕಾ, ಇಲ್ಲ 50 ಲಕ್ಷ ರೂಪಾಯಿ ಕಿಡ್ನಿ ಸೇವ್ ಮಾಡ್ಬೇಕಾ? ಸರ್, ಈ ಅಂಡರ್ಸ್ಟ್ಯಾಂಡಿಂಗ್ ನೀವು ಹೇಳಿದ್ರಲ್ಲ, ನನ್ನ ಗ್ರಾಹಕ ಯಾರು ತಗೋತಾನೆ ಅವನೇ ಸಾಹುಕಾರ, ಸಾಹುಕಾರರು ನನ್ನ ಗ್ರಾಹಕರಲ್ಲ ಅನ್ನೋ ಈ ಅಂಡರ್ಸ್ಟ್ಯಾಂಡಿಂಗ್ ನಿಮ್ಗೆ ಸಪ್ತಮ್ ಶುರು ಮಾಡಕ್ಕಿಂತ ಮುಂಚೆನೇ ಇತ್ತ ಅಥವಾ ಶುರು ಮಾಡಾದ್ಮೇಲೆ ಬಂದಿರೋ ಅಂಡರ್ಸ್ಟ್ಯಾಂಡಿಂಗ್ ಸರ್ ಇದು? ಇದೇ ಹೇಳ್ದಲ್ಲ, ಇದೆಲ್ಲ ನನ್ನ ಇನ್ನರ್ ಅವೇಕ್ನಿಂಗ್. ನನ್ನನ್ನ ನಾನು ಪ್ರಶ್ನಿಸ್ಕೊಂಡಾಗ, ಇವಾಗ ನೀವು ಕೇಳೋ ಒಂದು ಪ್ರಶ್ನೆ ಬಹಳ ಸಹಜ. ರೈಟ್. ನಿಮ್ ಕಸ್ಟಮರ್ ಯಾರು? ನಮ್ಮ ಅಡಿಗೆ ಎಣ್ಣೆ ನಾನ್ ಮನ್ಸು ಮಾಡಿದ್ರೆ 400 ರೂಪಾಯಿಗೆ ತಗೊಳ್ಬೋದಪ್ಪ ಅಂತ ಪ್ರತಿಯೊಬ್ರು ಮನಸ್ಸು ಮಾಡ್ಬೋದು ಅಂತಂದ್ರೆ, ದ ಲೋಯೆಸ್ಟ್ ಸ್ಟ್ರಾಟಾ ಆಫ್ ದ ಸೊಸೈಟಿನಲ್ಲಿ ನಾನು ವೇಜ್ ಕಂಪ್ಯಾರಿಸನ್ ಮಾಡಿದ್ರೆ, ಪಾಪ ಕ್ಷಮೆ ಇರ್ಲಿ ನಿಮ್ಮ ಆಡಿಯನ್ಸ್ಗಳು ಯಾರಾದ್ರು ಮನೆ ಕೆಲ್ಸದವ್ರು ಯಾರಾದ್ರು ಇವಾಗ ನೋಡ್ತಾ ಇದ್ರೆ, ಫಾರ್ ಎಕ್ಸಾಂಪಲ್ ಮನೆ ಕೆಲಸ ಮಾಡೋ ಆಕೆ, ನಾನು ಇವಾಗ ಆಕೆ ಬಗ್ಗೆನೂ ನಾನು ಮಾತಾಡಿದ್ದೀನಿ. ನನ್ನ ಫಸ್ಟ್ ಕಸ್ಟಮರ್, ಸಪ್ತಮ್ಮ ಮೊದಲನೇ ಕಸ್ಟಮರು, ನಾನು ಮಾತಾಡಿ ಆಯಿಲ್ ಸೇಲ್ ಮಾಡಿದಂತಹ ಮೊದಲನೇ ಕಸ್ಟಮರು ಒಂದು ಮನೆ ಕೆಲಸ ಮಾಡೋ ಆಕೆ. 7 ವರ್ಷದಿಂದ ಇವತ್ತಿಗೂ 3 ಲೀಟರ್ ಆಯಿಲ್ ತಗೊಳ್ತಾ ಇದ್ದಾಳೆ. ಅವ್ರ ಕುಟುಂಬದಲ್ಲಿ 4 ಜನ ಇದ್ದಾರೆ. ಕ್ರೇಜಿ. ಅರ್ಥ ಆಯ್ತಲ್ಲ? ಆಕೆಗೆ 10,000 ರೂಪಾಯಿ ಸಂಬಳ ಬರ್ತಾ ಇದೆ ತಿಂಗಳ. ಗಂಡನೂ ಕೆಲಸ ಮಾಡ್ತಾನೆ, 2 ಮಕ್ಳು ಇವಾಗ ಕಾಲೇಜಲ್ಲಿ ಇದ್ದಾರೆ. 7 ವರ್ಷದಿಂದ ನನ್ನ ಗಂಡ ನನ್ನ ಮಕ್ಕಳು ಆರೋಗ್ಯವಾಗಿರ್ಬೇಕಣ, ಮಾತಾಡೋದು ಇಷ್ಟ ಆಯ್ತು, ನೀನೆಲ್ಲ ಹೇಳಿದ್ದೆಲ್ಲ ಅರ್ಥ ಆಯ್ತು, ಪ್ರತಿ ತಿಂಗಳು ಬಂದು ತಗೊಂಡೋಗ್ತೀನಿ ಅಂತ ಇವತ್ತಿಗೂ ಆಕೆ ಬಂದು ತಗೊಂಡೋಗ್ತಾಳೆ. ಆಕೆ ನನಗೆ ಸಾಹುಕಾರಳು. ಯಾಕೆಂದ್ರೆ ಕುಟುಂಬದ ಆರೋಗ್ಯ ಬಗ್ಗೆ ಯೋಚನೆ ಮಾಡಿದಾಳೆ, ಕುಟುಂಬ ಚೆನ್ನಾಗಿರ್ಬೇಕು. ಅವಳು ಅಷ್ಟೇ ಹೇಳಿದ್ದು, ಅಣ್ಣ ನಾವೆಲ್ಲ ಕೂಲಿ ಮಾಡೋರು, ನಮ್ಗೆ ಆರೋಗ್ಯ ಇದ್ರೇನೆ ನಾವು ಕೆಲಸ ಮಾಡಕ್ ಆಗೋದು. ಹಂಗಂತ ಹೇಳಿ ದುಡ್ಡಿರೋರು ಕಾಯಿಲೆ ಬಂದ್ರೆ ಕೆಲಸ ಮಾಡಕ್ ಆಗುತ್ತೆ ಅಂತ ಅಲ್ಲ. ದೇ ಕೆನ್ ಅಫೋರ್ಡ್ ಬೆಟರ್ ಹೆಲ್ತ್ ಇದು ಆಲ್ಟರ್ನೇಟಿವ್ಸ್. ಇಂಜೆಕ್ಷನ್ ತಗೋಬಹುದು, ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗೆ ಹೋಗ್ಬೋದು, ಏನೋ ಕಾಯಿಲೆ ರೆಡಿ ಮಾಡೋದು, ಕಿಡ್ನಿನೂ ಕೊಂಡ್ಕೋಬಹುದು. ಬಟ್ ಅವರು ಸಹ ಯೋಚನೆ ಮಾಡ್ಬೇಕಾಗಿರೋದು. ಕರೆಕ್ಟ್. ಟಿಪಿಕಲಿ ಶೆಲ್ಫ್ ಲೈಫ್ ಏನಿರುತ್ತೆ ಸರ್ ಈ ಕೋಲ್ಡ್ ಪ್ರೆಸ್ಡ್ ಆಯಿಲ್ಸ್? Depends on how long you want to keep it in shelf. Very well said. ನೀವು ಗಾಳಿಗೆ ಶೆಲ್ಫ್ ಲೈಫ್ ಏನು ಅಂತ ಕೇಳ್ತಾ ಇದ್ದೀರಾ. ಅರ್ಥ ಆಯ್ತು. ನಾವು ಉಸಿರಾಡ್ತಾ ಇರೋ ಗಾಳಿಗೆ ಏನ್ ಶೆಲ್ಫ್ ಲೈಫ್ ಇದೆಯಾ? ಇಲ್ಲ. ಉಪ್ಪಿನಕಾಯಿ ಕೆಡದೆ ಇರೋದಕ್ಕೆ ಏನಾಗ್ತಾರೆ? ಉಪ್ಪು ಇಸ್ ಅ ಪ್ರಿಸರ್ವೇಟಿವ್. ಆಯಿಲ್ ಇಸ್ ಆಲ್ಸೋ ಅ ಪ್ರಿಸರ್ವೇಟಿವ್. ರೈಟ್. ಉಪ್ಪಿಗೆ ಶೆಲ್ಫ್ ಲೈಫ್ ಇಲ್ಲ. ರೈಟ್. ಉಪ್ಪನ್ನ
ನೆಲದಲ್ಲಿ ಹಾಕಿ ಶೂ ಅಲ್ಲಿ ಉಜ್ಜಾಡಿ ಎಲ್ಲ ಮಾಡಿದ್ರೆ ಶೆಲ್ಫ್ ಲೈಫ್ ಅದನ್ನ ಸಾಯಿಸ್ತಾ ಇದೀವಿ. Okay. ಎಣ್ಣೆಗೆ ಶತ್ರುಗಳು ಯಾರ್ಯಾರು ಅಂತ ನೋಡೋಣ. ಓಕೆ. ಮಾಯಿಶ್ಚರ್, ರೈಟ್. ಹ್ಯುಮಿಡಿಟಿ, ರೈಟ್. ಹೀಟು, ಹ್ಮ್. ಆಮೇಲೆ ಮುಸುರೆ ಅಂತ ಹೇಳ್ತೀವಿ. ಮುಸುರೆ ಅಂದ್ರೆ ಏನು? ಎಷ್ಟೋ ಜನರಿಗೆ ಮುಸುರೆ ಅಂದ್ರೆ ಗೊತ್ತಿಲ್ಲ. Correct. ಮುಸುರೆ ಅಂತ ಎಕ್ಸ್ಪ್ಲೇನ್ ಮಾಡೋರು ಬಹಳ ಕಡಿಮೆ ಜನ ಇದ್ದಾರೆ. ಮುಸುರೆ ಕೈ ಅಂತ ಹೇಳ್ತೀವಿ. ಏನ್ ಮುಸುರೆ ಕೈ ಅಂದ್ರೆ ಏನೇನೋ ಬೇರೆ ಬೇರೆ ಎಲ್ಲ ಮುಟ್ಟಿರೋ ಕೈಯಲ್ಲಿ ಮುಟ್ಟಬೇಡ, ಬಿಕಾಸ್ ಯುವರ್ ಹ್ಯಾಂಡ್ ಇಸ್ ಕಂಟ್ಯಾಮಿನೇಟೆಡ್. ರೈಟ್. ಮುಸುರೆ ಅಂದ್ರೆ ಕಂಟ್ಯಾಮಿನೇಟೆಡ್ ಹ್ಯಾಂಡ್ ಅಂತ. ಸೊ ಗಲೀಜ್ ಕೈಯಲ್ಲಿ ಅಡಿಗೆ ಎಣ್ಣೆ ಮುಟ್ಟಬಾರದು, ಬಿಕಾಸ್ ಯು ಮೈಟ್ ಬಿ ಕ್ಯಾರಿಂಗ್ ಬ್ಯಾಕ್ಟೀರಿಯಾ. ಸೊ ಕೈ ತೊಳೆದು ಮುಟ್ಟಬೇಕು. ಹ್ಮ್. ಬಿಸಿಲಲ್ಲಿ ಇಡಬಾರದು. ಸ್ಟವ್ ಪಕ್ಕಾನೆ, ಬರ್ನರ್ ಪಕ್ಕಾನೆ ಆಯಿಲ್ ಇಟ್ಟಿರ್ತಾರೆ. ಕಾನ್ಸ್ಟೆಂಟ್ ಆಗಿ ಯುವರ್ ಬಾಯ್ಲಿಂಗ್ ಅಲಾಂಗ್ ವಿತ್ ದಟ್ ಪೆಟ್ ಬಾಟ್ಲೋ ಸ್ಟೀಲ್ ಬಾಟ್ಲೋ ಏನಿದೆ, ಎಣ್ಣೆ ಬಿಸಿ ಆಗ್ತಾನೇ ಇರುತ್ತೆ. ತುಪ್ಪದ ಬಾಟ್ಲು, ತುಪ್ಪದ ಬಟ್ಲು ಎಷ್ಟೋ ಮನೆಗಳಲ್ಲಿ ಮೆಜಾರಿಟಿ ಮನೆಗಳಲ್ಲಿ ಬರ್ನರ್ ಪಕ್ಕಾನೆ. ಅಂದ್ರೆ ಸುಮ್ಮನೆ ಹಿಂಗಂದ್ರೆ ಡೈವ್ ಹೊಡಿಬೇಕು ಪಾತ್ರೆ ಒಳಗಡೆ ಎಣ್ಣೆ ತುಪ್ಪ ಎಲ್ಲ. ಯಾಕೆ ಹಂಗ ಇಡ್ತೀವಿ? ಯು ಶುಡ್ ನಾಟ್. ಹ್ಮ್. ಹಿಂದಿನ ಕಾಲದಲ್ಲಿ, ಇವಾಗ್ಲೂ ಸಾಕಷ್ಟು ಹಳ್ಳಿಗಳಲ್ಲಿ ಎಣ್ಣೆಗೆ ಆದಂತ ಗೂಡಿದೆ. ಭತ್ತದ ಕಣಜ ಹೆಂಗೋ ಭತ್ತನ ಸ್ಟೋರ್ ಮಾಡ್ತಾ ಇದ್ರು. ಭತ್ತಕ್ಕೆ ಏನ್ ಶೆಲ್ಫ್ ಲೈಫ್? ಎಷ್ಟು ವರ್ಷ ಬೇಕಾದ್ರೂ ಇಡಬಹುದು ಭತ್ತ, ಭತ್ತದ ಕಣಜದಲ್ಲಿ ಇಟ್ರೆ. ಹ್ಮ್. ಭತ್ತದ ಕಣಜ ಅಂದ್ರೆ ಏನು? ಇಟ್ಸ್ ಅ ಸ್ಟೋರ್ ವೆಲ್. ಕರೆಕ್ಟ್. ಆ ಕಣಜಲ್ಲಿ ಹೋಗಕ್ಕೆ ನಿಮ್ಗೊಂದು ದೀಪ ಬೇಕಿತ್ತು. ನಮ್ಮ ಹಳ್ಳಿನಲ್ಲಿ ನಮ್ಮ ಮನೇಲಿ ಭತ್ತದ ಕಣಜ ಇತ್ತು. ರೈಟ್. ಒಂದು ಸೀಮೆ ಎಣ್ಣೆ ದೀಪನ ಇಟ್ಕೊಂಡು ಹೋಗ್ತಾ ಇದ್ರು ಒಳಗಡೆ. ಯಾವಾಗ ಮನೆಗೆ ಅಕ್ಕಿ ಬೇಕೋ ಆ ಭತ್ತದ ಮರದ ಮುಚ್ಚಳ, ಆ ದೊಡ್ಡ ಹಂಡೆಗೆ ಹ್ಮ್. 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 ಆ ಮುಚ್ಚಳನ ತೆಗೆದು ಭತ್ತನ ಸೇರಲ್ಲಿ ಅಳ್ಕೊಂಡು ಒಂದು ಬುಟ್ಟಿನಲ್ಲಿ ಆ ಭತ್ತನ ತಗೊಂಡು ತಿರ್ಗಾ ಅದೇ ರೀತಿ ಏರ್ ಟೈಟ್ ಮುಚ್ಚಿ, ಅಲ್ಲಿ ಯಾವ ಬೆಳಕು ಏನೂ ಹೋಗಲ್ಲ ಅಲ್ಲಿ. ಭತ್ತದ ಕಣಜ ಸ್ಟೋರಿಂಗ್, ಇದೆಲ್ಲ ನಮ್ ದೇರ್ ಇಸ್ ಅ ಸೈನ್ಸ್ ಬಿಹೈಂಡ್ ಆಲ್ ದೀಸ್ ಥಿಂಗ್ಸ್. ಈ ಶೆಲ್ಫ್ ಲೈಫು ಇದೆಲ್ಲ ಮಾಡರ್ನ್ ಟರ್ಮ್ಸು. ಮಾವಿನಕಾಯಿ ಕಾಯಾಗೆ ವರ್ಷಾನ್ಗಟ್ಲೆ ಪ್ರಿಸರ್ವ್ ಮಾಡಬಹುದು. ಆ ಟೆಕ್ನಿಕ್ಸ್ ಇದೆ ನಮ್ಮಲ್ಲಿ. ಯಾವ ರೆಫ್ರಿಜರೇಷನ್ ಬೇಕಾಗಿರ್ಲಿಲ್ಲ. ರೈಟ್. ಆಯಿಲ್, ಟು ಕಮ್ ಬ್ಯಾಕ್ ಟು ಯುವರ್ ಕ್ವೆಶ್ಚನ್, ಡಸ್ ನಾಟ್ ಹ್ಯಾವ್ ಎನಿ ಶೆಲ್ಫ್ ಲೈಫ್. ಅಂದ್ರೆ ಅದಕ್ಕೆ ಶೆಲ್ಫ್ ಲೈಫ್ ಅಲ್ಲ, ಈ ಮಾಡರ್ನ್ ಟರ್ಮು ಪ್ಲಸ್ FSSA ಅವರು ಮಾಡಿರೋದು. ಓಕೆ. ಫುಡ್ ಸೇಫ್ಟಿ ಸಿಸ್ಟಮ್ಸ್ ಅಥಾರಿಟಿ ಆಫ್ ಇಂಡಿಯಾ ಅವರು, ಅದೇ ತರ ಸಾಕಷ್ಟು ಆರ್ಗನೈಸೇಷನ್ ವರ್ಲ್ಡ್ ಓವರ್ ಶೆಲ್ಫ್ ಲೈಫ್ 6 ತಿಂಗಳ ಮೇಲೆ ಇರಬಾರ್ದು. ಅಂದ್ರೆ ಅದು 10 ವರ್ಷ ಅಲ್ಲ 20 ವರ್ಷ ಆದ್ರೂ ಕೆಡಲ್ಲ. ಅಂದ್ರೆ ಮನೋಹರ್, ನೀವೇನ್ರಿ 20 ವರ್ಷ ಶೆಲ್ಫ್ ಲೈಫ್ ಹಾಕ್ಬಿಡಕ್ಕಾಗತ್ತಾ ಅಂತ ಕೇಳ್ತಾರೆ. ರೈಟ್. ಬಟ್ ಟು ಆನ್ಸರ್ ಯುವರ್ ಕ್ವೆಶ್ಚನ್, ಆಯಿಲ್ ಕೆಡಲ್ಲ. ಹ್ಮ್. ನಾವು ಗೌರ್ಮೆಂಟ್ ರೆಗ್ಯುಲೇಷನ್ ಇರೋದ್ರಿಂದ 6 ಮಂತ್ಸ್ ಮೇಲೆ ಊಟ, ದಿನಸಿ ಪದಾರ್ಥಗಳು, ಆಯಿಲು, ಎನಿಥಿಂಗ್ ದಟ್ ಇಸ್ ಬಾಟಲ್ಡ್ ಅಂಡ್ ಪ್ಯಾಕ್ಡ್ ಶುಡ್ ನಾಟ್ ಬಿ ಮೋರ್ ದನ್ 6 ಮಂತ್ಸ್ ಅಂತ ಹೇಳ್ತಾರೆ. ಹ್ಮ್. ಪ್ರಶ್ನೆ ಕೇಳ್ತಾ ಇದೀವಿ, ಏನು ಶೆಲ್ಫ್ ಲೈಫ್ ಏನು ಅನ್ನೋ ಪ್ರಶ್ನೆಗಿಂತ ಆಯಿಲ್ ಕೆಡುತ್ತಾ ಅನ್ನೋ ಪ್ರಶ್ನೆ ಕೇಳಬೇಕು ನೀವು. ಮೇಕ್ ಸೆನ್ಸ್. ನೀವು ಕೇಳ್ಕೋಬೇಕು, ಆಯಿಲ್ ಯಾವಾಗಾದ್ರು ಕೆಡುತ್ತಾ? ನೀವು ಟೊಮ್ಯಾಟೊ ಒಂದು ಹಣ್ಣು ಹಂಗೆ ಇಟ್ಬಿಡಿ, 1 ವಾರ 10 ದಿನ ಆದ್ಮೇಲೆ ಕೆಡಕ್ ಶುರು ಆಗುತ್ತೆ, 1 ತಿಂಗಳಲ್ಲಿ ಕೊಳ್ತೋಗುತ್ತೆ, ಹುಳುಗಳು ಬಂದ್ಬಿಡುತ್ತೆ. ರೈಟ್. ಆಲೂಗಡ್ಡೆ ಕರೆಕ್ಟ್ ನೀವು ಟೆಂಪರೇಚರ್ ಇದರಲ್ಲಿ ಇಟ್ಬಿಟ್ರೆ ಮೊಳಕೆ ಹೊಡೆದು 100 ಆಲೂಗಡ್ಡೆ ಆಗ್ಬಿಟ್ಟಿರುತ್ತೆ. ರೈಟ್. ಈರುಳ್ಳಿ ನೀವು 10 ದಿನಾನೋ 15 ದಿನಾನೋ ನೀವು ಎಲ್ಲಾದ್ರೂ ಟೂರ್ಗೆಲ್ಲಾದ್ರೂ ಹೋಗ್ಬಿಟ್ಟು ಬನ್ನಿ ಮನೆಗೆ ವಾಪಸ್ಸು, ಈರುಳ್ಳಿ ಮೊಳಕೆ ಹೊಡೆದು ಈರುಳ್ಳಿ ಹೂವು ಬಂದ್ಬಿಟ್ಟಿರುತ್ತೆ. ಕರೆಕ್ಟ್. ಅರ್ಥ ಆಯ್ತಲ್ಲ? ಅದೆಲ್ಲ ಜೀವ ಇರೋದು. ಅದಕ್ಕೆ ನಾವು ಇಷ್ಟು ದಿನ ಆದ್ಮೇಲೆ ಸತ್ತೋಗುತ್ತೆ ಅಂತ ಹೇಳಂಗಿಲ್ಲ. ಅದಕ್ಕೆ ಕರೆಕ್ಟ್ ಎನ್ವೈರ್ಮೆಂಟ್ ಕೊಟ್ಬಿಟ್ರೆ ಅದು ಅಜೀವವಾಗಿರುತ್ತೆ. ಅಂದ್ರೆ ಇಟ್ ಇಸ್ ಲೈಕ್ ಫಾರ್ ಎವರ್. ರೈಟ್. ಇದೆಲ್ಲ ಜೀವ ಇರೋದು. ಕರೆಕ್ಟ್. ಇದನ್ನ ನಾವು ಕೊಂದು ರಿಫೈನ್ಡ್ ಆಯಿಲ್ ಅಂತ ಮಾಡಿದ್ವಿ. ನಿಮ್ಮ ಪ್ರಶ್ನೆ ಏನಿರುತ್ತೆ ರಿಫೈನ್ಡ್ ಆಯಿಲ್ ಅಲ್ಲಿ? Right. ಕಡಲೆ ಬೀಜನ ಬಾಯ್ಲರ್ಸ್ಗಳಲ್ಲಿ ಹಾಕಿ 200 ಆಗಲಿ 300 ಆಗಲಿ ಅದು ಎಷ್ಟೋ ಟೆಂಪರೇಚರ್ ಅಲ್ಲಿ ಬಾಯ್ಲ್ ಮಾಡಿ, ಸಾಲ್ವೆಂಟ್ ಅನ್ನೋ ಒಂದು ಹೆಕ್ಸೇನ್ ಪದಾರ್ಥದಲ್ಲಿ ಹಾಕಿ ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೋ ಅದರಲ್ಲಿರೋ ಜೀವ ಹಿಂಡಿ, ಹ್ಮ್. ಸನ್ಫ್ಲವರ್ ಆಗಲಿ, ಎಳ್ಳಾಗಲಿ, ಹುಚ್ಚೆಳ್ಳಾಗಲಿ,
ಯಾವುದೇ ಸೀಡ್ ಆಗಲಿ, ಆಯಿಲ್ ಸೀಡು, ಸಾಲ್ವೆಂಟ್ಸಲ್ಲಿ ಎಕ್ಸೆನಲ್ಲಿ ಹಾಕಿ ಬಾಯ್ಲ್ ಮಾಡಿ, ಒಂದು ಡ್ರಾಪು ಆಯಿಲ್ ಇಲ್ದೇ ಇರಂಗೆ ಅದರ ಪ್ರಾಣ ತೆಗೆದು, ಆ ಸತ್ತೋಗಿರೋ ಆಯಿಲ್ ಅದನ್ನ ತಗೊಂಡು ಟ್ರೇಸಸ್ ಆಫ್ ಸಾಲ್ವೆಂಟ್ಸನ್ನ ಎವಾಪರೇಟ್ ಮಾಡೋದಕ್ಕೆ ಸ್ಟೀಮ್ ಚೇಂಬರ್ಸಲ್ಲಿ, ಕೋಲ್ಡ್ ಚೇಂಬರ್ಸಲ್ಲಿ ಕಳಿಸಿ, ಓಕೆ. ಆ ಎಕ್ಸೇನನ್ನ, ಸಾಲ್ವೆಂಟ್ಸ್ನ, ಮಿನರಲ್ ಆಯಿಲ್ಸ್ನೆಲ್ಲ ಎವಾಪರೇಟ್ ಮಾಡಿದೀವಿ ಅಂತೇಳಿ ಪ್ರೂವ್ ಮಾಡಿ, ತಿರ್ಗಾ ಬಂದಂಥ ಆಯಿಲ್ನ ತಿರ್ಗಾ ಹೈ ಬಾಯ್ಲಿಂಗ್ ಪಾಯಿಂಟಲ್ಲಿ ಬಾಯ್ಲ್ ಮಾಡಿ, ಇನ್ಯಾವತ್ತಿಗೂ ಇದು ಸಾಯಬಾರ್ದು ಅಂತೇಳಿ ಇನ್ನೆಷ್ಟು ಸ್ವಲ್ಪ ಜೀವ ಇರೋದನ್ನು ಸತ್ತು ಹೆಣ ಮಾಡಿ ಅದನ್ನ ಒಂದು ಬಾಟ್ಲಿಗೆ ಹಾಕಿ ಕೊಡ್ತಾರೆ. ಅದ್ರ ಶೆಲ್ಫ್ ಲೈಫ್ ಕೇಳಿ, ಪ್ರಾಬ್ಲಿ ಅರ್ಥಕ್ವೇಕೋ ನ್ಯೂಕ್ಲಿಯರ್ ಇದು ಆ ಡಿಸಾಸ್ಟರ್ ಆದರೂ ಅದು ಉಳಿದಿರುತ್ತೆ. ಸತ್ತೋಗಿದೆ. Yeah. ಇದಕ್ಕೆ ನಿಮ್ಮ ಪ್ರಶ್ನೆಗೆ ತಿರ್ಗಾ ಬರ್ತೀನಿ. ಶೆಲ್ಫ್ ಲೈಫ್ ಕೇಳಿದ್ರಲ್ಲ, ಜೀವ ಇರೋ ಪ್ರತಿಯೊಂದು ವಸ್ತುಗೂ ಶೆಲ್ಫ್ ಲೈಫ್ ಇದ್ದೇ ಇರುತ್ತೆ. ಬಟ್ ಅದನ್ನ ನೀವು ಕರೆಕ್ಟಾಗಿ ಮೇಂಟೈನ್, ಮಾನಿಟರ್ ಮಾಡಿದ್ರೆ ಇಟ್ ಕ್ಯಾನ್ ಸ್ಟೇ ಫಾರ್ ಲಾಂಗರ್. ರೈಟ್. ಅಡಿಗೆ ಎಣ್ಣೆಗಳು 1 ವರ್ಷ 2 ವರ್ಷ ಇಟ್ಕೋಬಹುದು. ವರ್ಷಕ್ಕೊಂದ್ಸಲ ಗಾಣದಲ್ಲಿ ಆಡಿಸಿ, ಇವತ್ತು ಸಾಕಷ್ಟು ಹಳ್ಳಿಗಳಲ್ಲಿ, ಸಾಕಷ್ಟು ಮನೆಗಳಲ್ಲಿ ಈ ಪದ್ಧತಿ ಇದೆ. ವರ್ಷಕ್ಕೊಂದ್ಸಲ ಅವ್ರ ಕಡೆ ಸೂರ್ಯಕಾಂತಿ ಬೆಳಿತಾರೆ, ಕಡಲೆ ಬೀಜ ಬೆಳಿತಾರೆ, ಎಳ್ಳು ಬೆಳಿತಾರೆ, ಹುಚ್ಚೆಳ್ಳು ಬೆಳಿತಾರೆ, ಸಾಸಿವೆ ಬೆಳಿತಾರೆ, ಕುಸುಬೆ ಬೆಳಿತಾರೆ. ವರ್ಷಕ್ಕೊಂದ್ಸಲ ಗಾಣದ ಆಡಿಸ್ಕೊಂಡು ಬಂದು ಆಯಿಲ್ನ ಸ್ಟೋರ್ ಮಾಡಿ, ವರ್ಷಕ್ಕೆ ಬೇಕಾಗಿರುವಷ್ಟು ಆಯಿಲ್ನು ಸ್ಟೋರ್ ಮಾಡಿ ಇಟ್ಕೊಳ್ತಾರೆ. ಒಂದು ಚೂರು ಕೆಟ್ಟಿರಲ್ಲ. ರೈಟ್. ನೋ ಆಡೆಡ್ ನ್ಯೂಟ್ರಿಯೆಂಟ್ಸ್, ನೋ ಆಡೆಡ್ ವೈಟಮಿನ್ಸ್, ನೋ ಫೋರ್ಟಿಫೈಡ್ ಆಯಿಲ್, ನಥಿಂಗ್. ಇಟ್ಸ್ 100% ನ್ಯಾಚುರಲ್ ಗಾಣದ ರೈಟ್. ಪುಷ್ಟಿದಾಯಕವಾದ ಪೌಷ್ಟಿಕ ಆಹಾರ. vis-a-vis ವರ್ಸಸ್ ಸಾಲ್ವೆಂಟ್ ಎಕ್ಸ್ಟ್ರಾಕ್ಟೆಡ್ ಆಯಿಲ್. ರೈಟ್. ಏನೂ ಮಾಡಬೇಡಿ, ಸಾಲ್ವೆಂಟ್ ಎಕ್ಸ್ಟ್ರಾಕ್ಟರ್ಸ್ ಅಸೋಸಿಯೇಷನ್ ವೆಬ್ಸೈಟ್ ನೋಡಿ. ಯಾರು ಇವರು? ಸಾಲ್ವೆಂಟ್ ಎಕ್ಸ್ಟ್ರಾಕ್ಟರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ. ಹೆಸರಾಂತ ಕಂಪನಿಗಳಿದೆ. ಓಕೆ. ಏನ್ ಇವರೆಲ್ಲ ರಿಫೈನ್ಡ್ ಆಯಿಲ್ ಕಂಪನಿಗಳು. ಇವರೊಂದು ಅಸೋಸಿಯೇಷನ್ ಮಾಡ್ಕೊಂಡಿದ್ದಾರೆ. ಸರಿನಪ್ಪ, ರಿಫೈನ್ಡ್ ಆಯಿಲ್ ಅಸೋಸಿಯೇಷನ್ ಅನ್ನೋದು ಮಾಡೋದು ಬಿಟ್ಬಿಟ್ಟು ಸಾಲ್ವೆಂಟ್ ಎಕ್ಸ್ಟ್ರಾಕ್ಟರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ಅಂದ್ರೆ ಏನ್ ಅರ್ಥ? ಯಾವ ಸಾಲ್ವೆಂಟ್ ಇದು? ಇದು ನನಗೆಲ್ಲಿಂದನೋ ಅಶರೀರವಾಣಿ ಬಂದು ಹೇಳಿದ್ದಲ್ಲ. ನಾನು ಸರ್ಚ್ ಮಾಡುವಾಗ ಕಂಡಿದ್ದಿದು. ಇದೇ ದಿಸ್ ಇಸ್ ವೇರ್ ಸಪ್ತಮ್ ಕೇಮ್ ಇನ್ ಟು ಪ್ಲೇ. ಈ ಒಂದು ಕಾರಣದಿಂದಾನೇ ನಾನು ಸಪ್ತಮ್ ಶುರು ಮಾಡಿದ್ದು. ಕ್ಲೀನ್ ಲೇಬಲ್ ಕಂಪನಿ ಒಂದು ಬೇಕು. ಲೆಟ್ ಅಸ್ ಬಿ ದ ಫ್ಲಾಗ್ ಬೇರರ್. ಗ್ರಾಹಕರಿಗೆ ಒಂದು ನಂಬಿಕೆ ಬರುವಂತ ಒಂದು ಕಂಪನಿ, ಒಂದು ಟ್ರಸ್ಟ್ ಉಳಿಸ್ಕೊಳ್ಳುವಂತ ಒಂದು ಕಂಪನಿ, ಒಂದು ಕ್ಲೀನ್ ಲೇಬಲ್ ಕಂಪನಿ ಕೊಡುವಂತ ಒಂದು ಪ್ರಯತ್ನ. ದಟ್ ಇಸ್ ಸಪ್ತಮ್. ಸಪ್ತಮ್ ಒಂದು ಮಾದರಿಯಾಗಿ ಬೆಳೀಲಿ ಅನ್ನೋ ಒಂದು ಇಂಟೆನ್ಷನ್, ಒಂದು ಆಸೆ ನನಗೆ. ಆದ್ರಿಂದ ನನ್ನ ಏನಿದೆ, ನನ್ನ ನಾಲೆಡ್ಜು, ನನ್ನ ಎಕ್ಸ್ಪೀರಿಯನ್ಸ್ ಎಲ್ಲರೂ ಯಾರಿಗಾಗ್ಲಿ ಶೇರ್ ಮಾಡಿದ್ದೀನಿ ನಾನು. ಅಮೇಸಿಂಗ್. ಒನ್ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ದಟ್ ಐ ವಾಂಟೆಡ್ ಟು ಟಚ್ ಅಪಾನ್ ಸರ್, ಸಪ್ತಮ್ದು ಬ್ರ್ಯಾಂಡಿಂಗ್. ಅಂದ್ರೆ ನಾನು ಹೊರಗಡೆಯಿಂದ ಅಕಸ್ಮಾತ್ ಸಪ್ತಮ್ ನಿಮ್ಮ ಔಟ್ಲೆಟ್ ನಾನು ನೋಡಿದಾಗ, ಔಟ್ಲೆಟ್ ಕಡಿಮೆ, ಎಕ್ಸ್ಪೀರಿಯನ್ಸ್ ಸೆಂಟರ್ ಜಾಸ್ತಿ ಅನ್ಸುತ್ತಂಗದು. ಇಟ್ಸ್ ಅನ್ ಎಕ್ಸ್ಪೀರಿಯನ್ಸ್. ಅಂದ್ರೆ ಗಾಣದ ಬಗ್ಗೆ ಗೊತ್ತಿರೋರು ಇರ್ಬೋದು, ಗೊತ್ತಿಲ್ದಿರೋರು ಇರ್ಬೋದು, ಅಂದ್ರೆ ಇದನ್ನ ಎಕ್ಸ್ಪ್ಲೋರ್ ಮಾಡ್ತಿರೋರು ಇರ್ಬೋದು, ಇದೇನಿದು ಅಂತ. ನಿಮ್ಮ ಔಟ್ಸೈಡ್ ಇಸ್ ಕಂಪ್ಲೀಟ್ಲಿ ಕ್ಲಿಯರ್. ಅಂದ್ರೆ ನಿಮ್ಗೆ ಹೊರಗಡೆಯಿಂದ ಒಳಗಡೆ ಏನಾಗ್ತಿದೆ ಅಂತ ಕಾಣಿಸುತ್ತೆ ನಿಮ್ಗೆ. ವಾಸ್ ಇಟ್ ಬೈ ಡಿಸೈನ್? ಅಂದ್ರೆ ನಿಮ್ಗೆ ಆ ಎಕ್ಸ್ಪೀರಿಯನ್ಸ್ ಸೆಂಟರ್ ಕ್ರಿಯೇಟ್ ಮಾಡುವಂತ ಪ್ರಾಸೆಸ್ ಇತ್ತ, ಬಟ್ ಆರ್ ಇಟ್ ಜಸ್ಟ್ ಹ್ಯಾಪನ್ಡ್ ಬೈ ಚಾನ್ಸ್? ಓಕೆ, ವೆರಿ ಗುಡ್ ಕ್ವೆಶ್ಚನ್, ಥ್ಯಾಂಕ್ ಯು. ಟ್ರಾನ್ಸ್ಪರೆನ್ಸಿ ಇಸ್ ಸಮಥಿಂಗ್ ವಿಚ್ ಐ ಆಲ್ವೇಸ್ ಲೈಕ್ಡ್. ರೈಟ್. ಪಾರದರ್ಶಕತೆ ಸಪ್ತಮ್ ಬ್ರ್ಯಾಂಡಿಂಗ್ ಅಲ್ಲದೆ, ಸಪ್ತಮ್ ಸ್ಟೋರಲ್ಲಿ ಅಲ್ದು, ನಮ್ಮ ಮನಸ್ಸಲ್ಲೂ ಅದೇ ಇದೆ. ವ್ಯಾಪಾರ ವ್ಯವಹಾರದಲ್ಲಿ ಲಾಭ ನಷ್ಟ, ನಾನು ಹೆಚ್ಚಿಗೆ ಲಾಭ ತಗೊಳ್ತಾ ಇದ್ದೀನಿ, ದಟ್ ಇಸ್ ಬಿಸ್ನೆಸ್ ಸೈಡ್. ಬಟ್ ನಾನು ಪಾರದರ್ಶಕವಾಗಿರಬೇಕು ನಿಮ್ಮ ಹತ್ರ. ನೀವು ನನ್ನನ್ನು ನಂಬಿ ಬರ್ತಾ ಇದ್ದೀರಾ. ನಾನು ಒಂದು ಬ್ಲ್ಯಾಕ್ ಸ್ಕ್ರೀನ್ ಹಾಕೊಂಡು ಒಳಗಡೆ ಏನೋ ಮಾಡಿ ನಿಮಗೆ ಮುಂದೆ ತಂದು ಮಾರೋ ಪ್ರಯತ್ನ ಮಾಡಬಾರದು. ನೀವು ಗ್ಲಾಸ್ ಆಚೆ ನಿಂತು ಒಳಗಡೆ ನೋಡಿದ್ರೂ ಕಾಣಬೇಕು.
ಆ ಮೂಲೆಯಲ್ಲಿ ನನ್ನ ಫ್ಯಾಕ್ಟ್ರಿನಲ್ಲಿ ಇಟ್ಟಿರೋ ಪರಕೆನೂ ನಿಮಗೆ ಕಾಣಬೇಕು. ಸೊ ಯು ಕ್ಯಾನ್ ಸಿ ಎಂಟೈರ್ 360-degree ಫ್ಯಾಕ್ಟ್ರಿ ಅಂಡ್ ಯು ಕ್ಯಾನ್ ಕಮ್ ಇನ್ ಅಂಡ್ ವಾಚ್ ಸೀಡ್ ಏನು, ನಾವು ಮೊರದಲ್ಲಿ ಕೇರ್ ಬಿಸಾಕುವಂತ ಕಡಲೆ ಬೀಜ ಎಲ್ಲಿ ಹೋಗುತ್ತೆ, ಮೂಲೆನೂ ನೋಡ್ಬೋದು ಫ್ಯಾಕ್ಟ್ರಿ, ಇನ್ಕ್ಲೂಡಿಂಗ್ ಟಾಯ್ಲೆಟ್ಸ್ ಯು ಕ್ಯಾನ್ ಇನ್ಸ್ಪೆಕ್ಟ್. Amazing. ನಾನು ಫ್ಲೋರ್ ಕ್ಲೀನಿಂಗ್ ಲಿಕ್ವಿಡ್ ಯಾವ್ದು ಯೂಸ್ ಮಾಡ್ತೀನಿ ಅನ್ನೋದು ನೀವು ನೋಡ್ಬೋದು. ಬಿಕಾಸ್ ಯು ಆರ್ ಪೇಯಿಂಗ್ ಮೀ ಫಾರ್ ದ್ಯಾಟ್. ನನ್ನಲ್ಲಿ ಮುಚ್ಚುಮರೆ ಏನೂ ಇಲ್ಲ. ಆ ಟ್ರಾನ್ಸ್ಪರೆನ್ಸಿ, ಆ ಪಾರದರ್ಶಕತೆನೇ ಸಪ್ತಮ್ನ ಇವತ್ತು ಆ ಗೆಲುವಿನ ಮೆಟ್ಲಲ್ಲಿ ನಿಲ್ಸಿರೋದು. ಬಿಸ್ನೆಸ್ ಶುರು ಮಾಡಿದಾಗ ಇದೇ ಬ್ರ್ಯಾಂಡಿಂಗ್ ಇತ್ತಾ, ಆರ್ ಇಸ್ ಇಟ್ ಸಮಥಿಂಗ್ ದಟ್ ಹ್ಯಾಸ್ ಎವಾಲ್ವ್ಡ್? 100% ಡೇ ಒನ್ ಇಂದ, just like the organization and our thought process and all our employees and staff, everybody, we are very clear. ಕಸ್ಟಮರ್ ಯಾರೇ ಏನೇ ಬಂದ್ರು ಫ್ಯಾಕ್ಟ್ರಿ ನೋಡ್ಬೇಕು ಅಂದ್ರೆ ವಿಸಿಟ್ ಮಾಡಿಸ್ತೀವಿ. ದೇ ವಾಂಟ್ ಟು ನೋ ದ ಪ್ರಾಸೆಸ್, ವಿ ಗಿವ್ ದೆಮ್ ಎವ್ರಿಥಿಂಗ್, ಶೋ ದೆಮ್ ಎವ್ರಿಥಿಂಗ್. We have hosted, we have done something which is remarkable per se, hosting over 10,000 school students at Saptam. Amazing. ಚಿಕ್ಕ ಮಕ್ಕಳು, LKG UKG ಮಕ್ಕಳಿಂದ ಹಿಡಿದು MBA ಸ್ಟೂಡೆಂಟ್ಸ್ ವರ್ಗುನು, ದೇ ಕಮ್ ಫಾರ್ ಸಪ್ತಮ್ ಟೂರ್. ಎವ್ರಿ ಮಂತ್ ವಿ ಹ್ಯಾವ್ ರಿಕ್ವೆಸ್ಟ್. ಕೆಲವೊಂದ್ಸಲ 500 ಸ್ಟೂಡೆಂಟ್ಸ್ ಹೋಸ್ಟ್ ಮಾಡಿದೀವಿ, ಕೆಲವೊಂದ್ಸಲ 200 ಸ್ಟೂಡೆಂಟ್ಸು. ಸೊ ದಿಸ್ ಇಸ್ ಅ ರಿಮಾರ್ಕಬಲ್ ಅಚೀವ್ಮೆಂಟ್ that we are able to showcase, and the educational institutions want to educate, and what better way for me to educate the young minds about cold pressed oils. ಚಿಕ್ಕ ಮಕ್ಕಳಿಗೆ ಇವಾಗ ಅಟ್ಲೀಸ್ಟ್ 10,000 ಮಕ್ಕಳಿಗೆ ಗಾಣದ ಎಣ್ಣೆ ಬಗ್ಗೆ ಗೊತ್ತಿದೆ. ನನಗದು ಆಕ್ಸೆಸ್ ಇರಲಿಲ್ಲ, ಇನ್ಫಾರ್ಮೇಶನ್ 10 ವರ್ಷದಿಂದ. Right. ನಮ್ಗೆ ಎಷ್ಟೋ ಜನರಿಗೆ ಗೊತ್ತಿಲ್ಲ ಗಾಣದ ಎಣ್ಣೆ ಏನು ಅಂತ. Right. ಈ ಒಂದು ಪ್ಲಾಟ್ಫಾರ್ಮ್ ಕೊಟ್ಟಿದ್ದೀನಿ ನಾನು ಮಕ್ಕಳಿಗೆ. It's something which is very satisfying. On the other hand, something much more fascinating is the University of Agricultural Sciences in the lot of big universities, they apply for internship and apprenticeship at Saptam. Awesome. ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಮಾಡ್ತಾರೋ ಮಕ್ಕಳು, they apply. There are a lot of engineering colleges who send us requests stating that, Manohar, we are so and so, we are a university and we want our MBA students to do internship at your place. Would you be able to mentor them? Would you be able to give them a 6 months or a 3 months? And that is the recognition Saptam has got today. Right. A validation, a stamp on what we have done. As I said, there are so many things that we are doing right, and I'm happy about it. Absolutely. That you have so much of validation from so many people, from educational institutions to organizations to consumers to so many. ಇಷ್ಟು ಜನ ನಮ್ಮನ್ನ ಬೆನ್ನು ತಟ್ಟಿ ಪ್ರೋತ್ಸಾಹಿಸ್ತಾ ಇದ್ದಾರೆ. Right. ಇದರ ಮಧ್ಯೆ ನನ್ನ ವೆಂಡರ್ಸ್, ನನಗೆ ಕಡಲೆ ಬೀಜ ಸಪ್ಲೈ ಮಾಡ್ತಾ ಇರೋಂಥವ್ರು, ಕುಸ್ಬೆ ಬೆಳೆದು ಕೊಡ್ತಾ ಇರೋಂಥ ರೈತರು, ಉತ್ತರ ಕರ್ನಾಟಕದ ಸಾಕಷ್ಟು ರೈತರು, ರುದ್ರಪ್ಪ ಜುಲ್ಪಿ ಅಂತೇಳಿ ಒನ್ ಆಫ್ ದ ಫೈನೆಸ್ಟ್ ಫಾರ್ಮರು, ಇವ್ರುಗಳೆಲ್ಲ ನನಗೆ ಭುಜ ಕೊಟ್ಟು, ಇಲ್ಲ ನನಗೆ ಇವತ್ತು ಪೇಮೆಂಟ್ ಇಲ್ಲ, ಇನ್ನೊಂದು ವಾರ ಬಿಟ್ಟು ಕೊಡ್ತೀನಿ, ಇನ್ನೊಂದು 10 ದಿನ ಬಿಟ್ಟು ಕೊಡ್ತೀನಿ. So many people, unknown hands who have supported me in this, my journey. A lot of my family members, my friends, my colleagues, my former colleagues, my immediate family. A lot of people I'm thankful for. These are the people who are like, ದೇವ್ರು ಇದಾರೋ ಇಲ್ವೋ ಅನ್ನೋದಕ್ಕಿಂತ ಇವರೇ ನನ್ನ ದೇವರುಗಳು ಅಂತ. ಅಂದ್ರೆ ಇಟ್ಸ್ ಎ ಲಿವಿಂಗ್ ಪ್ರೂಫ್. ಮನುಷ್ಯರೂಪಿ ದೇವರು. I'm super lucky. As I said, there are a lot of things which has gone right for me, and lot more things could have gone wrong. Absolutely. So I've been lucky, but God has been kind, and my consumers have been supporting. I couldn't have asked for more. Crazy. Saptam Oil extended its clean label to ಬೇರೆ
ಅಕ್ಕಿ ಬೇಳೆ ಈ ತರ ಇದರಲ್ಲಿ ನ್ಯಾಚುರಲ್ ಪ್ರೋಗ್ರೆಷನ್ ಅಂತ ಅನ್ನಿಸ್ತು ನನಗೆ. ಬಟ್ ನಿಮಗೆ ಯಾವಾಗ ಅನ್ನಿಸ್ತು, ವೆನ್ ಡಿಡ್ ಯು ಫೀಲ್ ದಟ್ ಇವಾಗ ದಿಸ್ ಇಸ್ ದ ರೈಟ್ ಟೈಮ್ ಫಾರ್ ಅಸ್ ಟು ಮೂವ್ ಇನ್ ಟು ದೋಸ್ ಕ್ಲೀನ್ ಲೇಬಲ್ಸ್ ಆಲ್ಸೋ? ಸಪ್ತಮಿ 2019 ಜನವರಿ ಶುರುವಾಗಿದ್ದು. ಈ ಜನವರಿ ಇನ್ನೊಂದು ತಿಂಗಳಾದ್ರೆ 7 ವರ್ಷ ಮುಗಿಯುತ್ತೆ. ಆರಂಭದಲ್ಲಿ ನಾನು ಗ್ರಾಸರಿ ಅಥವಾ ದಿನಸಿ ಮಾಡ್ತೀನಿ ಅಂತೇಳಿ ನನಗೇನು ಪ್ಲಾನೂ ಇರಲಿಲ್ಲ, ಮಾಡ್ತೀನಿ ಅನ್ನೋ ಒಂದು ಕನಸು ಇರಲಿಲ್ಲ. ಬಟ್ ಐ ವಾಸ್ ಆಲ್ವೇಸ್ ಥಿಂಕಿಂಗ್ ವಾಟ್ ನೆಕ್ಸ್ಟ್. ರೈಟ್. 2-3 ವರ್ಷ ಬರೀ ಆಯಿಲ್ಗಳೇ ಮಾಡ್ತಾ ಇದ್ದೆ. ಗಾಣದಾದ್ಮೇಲೆ ಗಿರಣಿ. ಐ ವಾಸ್ ಓನ್ಲಿ ಟ್ಯಾಕ್ಲಿಂಗ್ ವೇರ್ ದ ಮಾರ್ಕೆಟ್ ವಾಸ್ ಅಡಲ್ಟ್ರೇಟೆಡ್. ಆ ಒಂದು ಪ್ರಾಬ್ಲಮ್ ಮಾತ್ರ ನಾನು ಐಡೆಂಟಿಫೈ ಮಾಡಿ, ಮೋಸ್ಟ್ ಅಡಲ್ಟ್ರೇಟೆಡ್ ವಾಸ್ ಅಡಿಗೆ ಎಣ್ಣೆ. ರೈಟ್. ದಟ್ ವಾಸ್ ದ ಫಸ್ಟ್ ಥಿಂಗ್ ವಿಚ್ ಐ ವಾಂಟೆಡ್ ಟು ಫಿಕ್ಸ್. ಓಕೆ. ಇಲ್ಲ, ಎಲ್ಲರಿಗೂ ಅಡಿಗೆ ಎಣ್ಣೆ ಬೇಕು, ಅಡಿಗೆ ಎಣ್ಣೆ ಸಿಕ್ಕಾಪಟ್ಟೆ ಕಲಬೆರಕೆ ಇದೆ, ಅದನ್ನು ಫಸ್ಟ್ ಫಿಕ್ಸ್ ಮಾಡೋಣ ಅಂತೇಳಿ ಅಡಿಗೆ ಎಣ್ಣೆಯಿಂದ ಶುರು ಮಾಡಿದೆ, ಗಾಣದ ಎಣ್ಣೆ. ಅದಾದ್ಮೇಲೆ ಗಿರಣಿ ಏನು, ಫ್ಲೋರ್ ಮಿಲ್. ಸಿಕ್ಕಾಪಟ್ಟೆ ಕಲಬೆರಕೆ, ಗಾಣ ಆದ್ಮೇಲೆ ಗಿರಣಿ ಇದೆ, ಅಂದ್ರೆ ಅಡಿಗೆ ಎಣ್ಣೆ ಆದ್ಮೇಲೆ ಹಿಟ್ಟುಗಳು. ಯಾಕಂದ್ರೆ ಇದೆರಡನ್ನು ನೋಡಕ್ಕಾಗಲ್ಲ. ಬೆಳ್ಳಿಗಿರೋದೆಲ್ಲ ನಾವು ಅಕ್ಕಿ ಹಿಟ್ಟು ಅನ್ಕೊಂಡ್ಬಿಟ್ಟಿರ್ತೀವಿ, ಇಲ್ಲ ಜೋಳದ ಹಿಟ್ಟು ಅನ್ಕೊಂಡ್ಬಿಟ್ಟಿರ್ತೀವಿ, ಅದ್ರಲ್ಲಿ ಏನ್ ಬೆರೆಸಿರ್ತಾರೆ ಗೊತ್ತಿರಲ್ಲ. ರೈಟ್. ಅದಕ್ಕೆ ಗಿರಣಿಗೆ ಬಂದೆ, ಅಂದ್ರೆ ಫ್ಲೋರ್ ಮಿಲ್ ಶುರು ಮಾಡಿದೆ. ನಮ್ದೇ ಆದಂತ ಫ್ಲೋರ್ ಮಿಲ್ ಮಾಡಿ, ಅಕ್ಷಯ್ ಫುಡ್ ಪಾರ್ಕ್ ಅಂತ ಹಿರಿಯೂರಲ್ಲಿ ಬಹಳ ದೊಡ್ಡ ಫ್ಲೋರ್ ಮಿಲ್, 1000 ಟನ್ ಕೆಪಾಸಿಟಿ. ಸೊ ಅದನ್ನು ಅಷ್ಟೇ ವಿಡಿಯೋಸ್ ಇದೆ ನಮ್ದೆಲ್ಲ, ಪೀಪಲ್ ಕ್ಯಾನ್ ಕಮ್ ಅಂಡ್ ವಿಸಿಟ್. ಯಾವ ರೀತಿ ಚಕ್ಕಿ ಆಟ ಅಂದ್ರೆ ಏನು, ಕಲ್ಲಿನ ಗಿರಣಿಗಳು ಹೆಂಗೆ ವರ್ಕ್ ಆಗುತ್ತೆ. ಕೋಲ್ಡ್ ಪ್ರೆಸ್ಡ್ ಮಿಲ್ ಅದು, ನಾಟ್ ಹಾಟ್ ಪ್ರೆಸ್ಡ್ ಮಿಲ್. ಅದು ಅಷ್ಟೇನೆ ಕೋಲ್ಡ್ ಪ್ರೆಸ್ಡ್ ಅಂತ, ಅಂದ್ರೆ ಯಾಕಂದ್ರೆ ಕಲ್ಲಲ್ಲಿ ರುಬ್ತೀವಿ. ಅದಾದ್ಮೇಲೆ ನೆಕ್ಸ್ಟ್ ಕಲಬೆರಕೆ ಏನು, ಸ್ಪೈಸ್ ಪೌಡರ್ಸು. ಅರ್ಶಿಣದಲ್ಲಿ ಕಲಬೆರಕೆ ಇದೆ, ಖಾರ ಪುಡಿಲಿ ಕಲಬೆರಕೆ ಇದೆ. ಸೊ ಗಾಣ ಮಾಡಿದ್ವಿ, ಗಿರಣಿ ಮಾಡಿದ್ವಿ, ಆಮೇಲೆ ಮಸಾಲಾ ಪೌಡರ್ ಶುರು ಮಾಡಿದ್ವಿ. ಸರಿ ಆಯ್ತು, ಇನ್ನೇನು ನೆಕ್ಸ್ಟು, ಬೆಲ್ಲದಲ್ಲಿ ಕಲಬೆರಕೆ, ಅಕ್ಕಿಲ್ ಕಲಬೆರಕೆ, ಏನೇನಿದೆ ಫಸ್ಟು ದೈತ್ಯ ಯಾವ್ದ್ಯಾವ್ದಿದೆ ಅದನ್ನ ನೋಡ್ಕೊಂಡು ಬಂದ್ವಿ. ನೆಕ್ಸ್ಟ್ ಇವಾಗ ಎಲ್ಲಾ ಗ್ರಾಸರಿ ರೇಂಜ್ ಒಂದೊಂದಾಗೆ ಆಡ್ ಮಾಡ್ಕೊಂಡು ಬಂದ್ವಿ. ಸೊ ಬೇಸಿಕ್ಲಿ ಇನ್ನೊಂದು ಲಾಸ್ಟ್ ಒಂದು ವರ್ಷದಲ್ಲಿ ಒಂದು 150 ಐಟಮ್ಸ್ ಅಷ್ಟು ಆರ್ಡರ್ ಮಾಡಿ, ಅಂದ್ರೆ ಆಡ್ ಮಾಡಿದೀವಿ. ಹಿಂಗಿಂದ ಹಿಡಿದು, ಬೆಲ್ಲದಿಂದ ಹಿಡಿದು, ಉಪ್ಪಿಂದ ಹಿಡಿದು. ನಮ್ಮಲ್ಲಿ ಕರ್ನಾಟಕದಲ್ಲಿ ಸಾಣೆಕಟ್ಟು ಉಪ್ಪು ಅಂತ ಸಿಗುತ್ತೆ. 99% ಜನರಿಗೆ, 99% ಜನರಿಗೆ ಇದು ಗೊತ್ತೇ ಇಲ್ಲ, ಸಾಣೆಕಟ್ಟು ಉಪ್ಪು ಅಂತ. ನಂಗೂ ಗೊತ್ತಿಲ್ಲ ಸರ್. ಟ್ರೈ ಮಾಡಿ. ಉತ್ತರ ಕನ್ನಡದ ಒನ್ ಆಫ್ ದ ಫೈನೆಸ್ಟ್ ಸಾಲ್ಟ್ಸ್ ಸಾಣೆಕಟ್ಟು ಉಪ್ಪು, ವಿಡಿಯೋಗಳಲ್ಲಿ ನೋಡ್ಬೋದು. ಸೊ ಆ ಉಪ್ಪನ್ನ ನಾವು ಕೊಡ್ತಾ ಇದೀವಿ ಇವಾಗ. ಏನ್ ವಿಶೇಷತೆ ಸರ್ ಈ ಉಪ್ಪು? ಆ ಉಪ್ಪದ ವಿಶೇಷತೆ ಏನು ಅಂತಂದ್ರೆ, ಅಗೇನ್ ಇಟ್ ಇಸ್ ಅನ್ಪ್ರಾಸೆಸ್ಡ್ ನ್ಯಾಚುರಲ್ ಸನ್ ಡ್ರೈಡ್ ಸಾಲ್ಟ್. ಈ ಉಪ್ಪದು ಇಟ್ಸ್ ಬಹಳ ಒಂದು ಮೋಸ್ಟ್ ಇಗ್ನೋರ್ಡ್ ದಿನಸಿ ಐಟಮ್ ಅಂದ್ರೆ ಉಪ್ಪು. ಉಪ್ಪು ನೀವು ಯಾವ್ದೇ ಹಾಕಿದ್ರು ಉಪ್ಪೆ ಅಂತ ಅನ್ಕೊಳ್ತಾರೆ. ಇಲ್ಲ, ನೀವು ಸಾಲ್ಟ್ ಬಗ್ಗೆ ರಿಸರ್ಚ್ ಮಾಡ್ತಾ ಹೋದ್ರೆ, ಅಯೋಡೈಸ್ಡ್ ಸಾಲ್ಟ್ ಅಂದ್ರೆ ಏನು, ನಾನ್ ಅಯೋಡೈಸ್ಡ್ ಸಾಲ್ಟ್ ಅಂದ್ರೆ ಏನು, ಈ ಹಿಮಾಲಯನ್ ಸಾಲ್ಟ್ ಅಂದ್ರೆ ಏನು, ಪಿಂಕ್ ಸಾಲ್ಟ್ ಅಂತ ಇವಾಗೆಲ್ಲ ಬರ್ತಾ ಇದೆ, ಎಲ್ಲ ನ್ಯೂ ಏಜ್ ಫ್ಯಾಟ್ಸ್ ಎಲ್ಲ. ನ್ಯಾಚುರಲ್ ಆಗಿ ಸಿಗೋ ಅನ್ಫಿಲ್ಟರ್ಡ್, ಅನ್ಪ್ರಾಸೆಸ್ಡ್ 100% ನ್ಯಾಚುರಲ್ ಸಾಲ್ಟ್ ಅಂದ್ರೆ ನಮ್ಮ ಸಾಣೆಕಟ್ಟು ಉಪ್ಪು. ಇದು ಈ ಕರ್ನಾಟಕದ್ದು, ಇದು ಕರ್ನಾಟಕದ ಉತ್ತರ ಕನ್ನಡ ಕೋಸ್ಟಲ್ ರೀಜನ್ ಅಲ್ಲಿ ಸಿಗುವಂತ ಉಪ್ಪು. ಇದು ಹೆಂಗೆ ನಮ್ಮ ಕೋಲ್ಡ್ ಪ್ರೆಸ್ಡ್ ಗಾಣದ ಎಣ್ಣೆ ಹೆಂಗೋ, ಈ ಉಪ್ಪಿಗೆ ಸಾಣೆಕಟ್ಟೆ ಉಪ್ಪು. ನಾನು ಏನ್ ಅಬ್ಸರ್ವ್ ಮಾಡ್ತಿರೋದು ನಿಮ್ ಸ್ಟೋರಿಲಿ ಅಂದ್ರೆ, ಯು ಗಾನ್ ಆಫ್ಟರ್ ಎವ್ರಿ ಅಡಲ್ಟ್ರೇಷನ್ ದಟ್ ಇಸ್ ದೇರ್. ಒಂದು ತುಂಬಾ ಖುಷಿ ಕೊಡೋದಿರೋದ್ರೆ, ಯು ಆರ್ ಲೈಕ್ ದಿಸ್ ಸೈಲೆಂಟ್ ವಾರಿಯರ್. ಅಂದ್ರೆ ಇನ್ಸ್ಟೆಡ್ ಆಫ್ ನೀವು ಈ ಆಂದೋಲನ್ ಜೀವಿ ಆಗದ್ ಬದಲು, ಎಲ್ಲ ಅಡಲ್ಟ್ರೇಷನ್ ಇದ್ರ ಬಗ್ಗೆ ಒಂದು ಪ್ರೊಟೆಸ್ಟ್ ಮಾಡಿ, ಯು ಡಿಸೈಡೆಡ್ ಟು ಟೇಕ್ ಮ್ಯಾಟರ್ ಇನ್ ಟು ಯುವರ್ ಓನ್ ಹ್ಯಾಂಡ್ಸ್. ಅಂಡ್ ನೀವು ಒಂದೊಂದಾಗೆ ಯು ಸ್ಟಾರ್ಟೆಡ್ ಗಿವಿಂಗ್ ದಿ ಅನ್ಅಡಲ್ಟ್ರೇಟೆಡ್ ಆಪ್ಷನ್ಸ್ ಫಾರ್ ಪೀಪಲ್ ಟು ಕನ್ಸ್ಯೂಮ್.
We gave natural option. ನ್ಯಾಚುರಲ್ ಆಪ್ಷನ್ಸ್. As I said, I don't want to talk about the pink elephant, unadulterated ಅಂತ ಯಾಕೆ ಹೇಳ್ಬೇಕು? ನಾನು ಕಲಬೆರಕೆ ಮಾಡಿಲ್ಲ ಅಂತ ಹೇಳಿದ್ರೆ ಜನ ಇವ್ನು ಯಾಕೆ ಹಿಂಗೆ ಹೇಳ್ತಾನೆ ಅಂತಾರೆ. ರೈಟ್. 100% ನ್ಯಾಚುರಲ್, ನೈಸರ್ಗಿಕವಾದಂತ ಪದಾರ್ಥಗಳು ಕೊಡಬೇಕು. ದಟ್ ಇಸ್ ಕ್ಲೀನ್ ಲೇಬಲ್ ಅಷ್ಟೇ. ಅಮೇಜಿಂಗ್. ಸೊ ಇವಾಗ ರಿಫೈನ್ಡ್ ಆಯಿಲ್, Right. ನಾನು ಈ ರಿಫೈನ್ಡ್ ಆಯಿಲ್ ಅವ್ರಿಗೆಲ್ಲ ಓಪನ್ ಚಾಲೆಂಜ್ ಮಾಡಿದ್ದೀನಿ. Right. ನಮ್ ಫ್ಯಾಕ್ಟ್ರಿ ವಿಡಿಯೋ ಹಾಕಿದೀನಲ್ಲಪ್ಪ, ನಿಮ್ ರಿಫೈನ್ಡ್ ಆಯಿಲ್, ಒಂದು ರಿಫೈನ್ಡ್ ಆಯಿಲ್ ಕಂಪನಿ ದೇಶದಲ್ಲ ಇಡೀ ಪ್ರಪಂಚದಲ್ಲಿ ಒಂದೇ ಒಂದು ರಿಫೈನ್ಡ್ ಆಯಿಲ್ ಕಂಪನಿ ಬಂದು Right. ಮನೋಹರ್ ನೀನೇ ಬಂದು ವಿಡಿಯೋ ಶೂಟ್ ಮಾಡಪ್ಪ, Right. ಇಲ್ಲ ನ್ಯಾಷನಲ್ ಮೀಡಿಯಾನ್ ಕರ್ಸ್ಲಿ, ನಾನ್ ಬರಲ್ಲ. Yeah. ಬಟ್ ಅವ್ರು ವಿಡಿಯೋ ಮಾಡೋದಲ್ಲ, ಬೇರೆಯವ್ರು ಥರ್ಡ್ ಪಾರ್ಟಿ ಬಂದು ವಿಡಿಯೋ ಮಾಡ್ಲಿ. ಇವಾಗ ನನ್ನ ಫ್ಯಾಕ್ಟ್ರಿ ಇದು, ನೀವು ವಿಡಿಯೋ ಮಾಡಿದ್ದಾರೆ, ಇನ್ನೊಬ್ರು ವಿಡಿಯೋ, ಸಾವಿರಾರು ಜನ ಬಂದು ವಿಡಿಯೋ ಮಾಡಿದ್ದಾರೆ. ರೈಟ್. ಇಟ್ ಇಸ್ ದೇರ್ ಇನ್ ಪಬ್ಲಿಕ್ ಇದು ಡೊಮೈನ್. Correct. ನಾನು ಅಭಿ ನೀವು ಇದನ್ನ ವಿಡಿಯೋ ಮಾಡಬೇಡಿ, ಇನ್ಯಾರೋ ಬಂದ್ರೆ ಏಯ್ ಸರ್ ಅದನ್ನ ತೆಗಿಬೇಡಿ ಸರ್, ಇದನ್ನ ನೋ, ದಟ್ ಇಸ್ ನೋ ರೆಸ್ಟ್ರಿಕ್ಷನ್ ಝೋನ್, ಅಲ್ಲಿಗೆ ಹೋಗ್ಬೇಡಿ. ಇಲ್ಲ, ಈ ಒಂದು ದೇಶದ ಪ್ರತಿಯೊಂದು ರಿಫೈನ್ಡ್ ಆಯಿಲ್ ಕಂಪನಿಗೆ ನನ್ನ ಓಪನ್ ಚಾಲೆಂಜು, ನಿಮ್ಮ ಮಾಧ್ಯಮದ ಮೂಲಕನೇ ನಾನು ಚಾಲೆಂಜ್ ಮಾಡ್ತೀನಿ. ಲೆಟ್ ದೆಮ್ ಪುಟ್ ಅ ವಿಡಿಯೋ. ಕಡಲೆ ಬೀಜ ಇಲ್ಲಿ ಹಾಕ್ತಾ ಇದ್ದೀನಿ, ಕಡಲೆಕಾಯಿ ಎಣ್ಣೆ ನಿಮಗೆ ಪ್ಯಾಕ್ ಮಾಡಿ ಕೊಡ್ತಾ ಇದ್ದೀನಿ, ಮಧ್ಯದ ಪ್ರಾಸೆಸ್ ಇದು ಅಂತ ವಿಡಿಯೋ ಮಾಡಿ ಹೇಳಿ. ನಾನು ಎಲ್ರೂ ಕಳ್ರು ಅಂತ ಹೇಳ್ತಾ ಇಲ್ಲ. ಆಯ್ತು, ನೀವು ಸಾಚ ಅಂದ್ರೆ ಪ್ರೂವ್ ಮಾಡಿ. ಏನ್ ರಿಫೈನ್ ಅಂದ್ರೆ ಏನ್ ಮಾಡ್ತಾ ಇದ್ದೀರಾ ಹೇಳಿ ನನಗೆ. ನನಗ್ ಬೇಡಪ್ಪ, ನಾನ್ ಕೊಂಡ್ಕೊಳ್ಳಲ್ಲ. ಹೌದು, ನಾನು ನಿಮ್ ಕಸ್ಟಮರ್ ಅಲ್ಲ, ನನಗೆ ನೀವು ಜವಾಬ್ದಾರಿ ಹೇಳುವಂತ ಏನು ಇದೇನಿಲ್ಲ, ಪ್ರಮೇಯ ಏನಿಲ್ಲ. ನಿಮ್ಮ ಹತ್ರ ಕನ್ಸ್ಯೂಮರ್ ಇದಾರಲ್ಲ, ಅವ್ರು ಕೇಳ್ತಾರೆ, ಹೇಳಿ. ಈ ರೇಟ್ ಆಫ್ ಇನ್ಕ್ರೀಸ್ ಇನ್ ಡಯಾಬಿಟೀಸ್, ಹಾರ್ಟ್ ಪ್ರಾಬ್ಲಮ್, ಕಿಡ್ನಿ ಪ್ರಾಬ್ಲಮ್, ಲಿವರ್ ಪ್ರಾಬ್ಲಮ್, Right. ಒಬೆಸಿಟಿ, PCOD, PCOS, ಥೈರಾಯ್ಡ್ ಪ್ರಾಬ್ಲಮ್ಗಳು ಎಲ್ಲಿ ಬಂತು ಇದೆಲ್ಲ 30 ವರ್ಷದಲ್ಲಿ? ಎಲ್ಲಿಂದ ಬಂತು ಸರ್ ಇದೆಲ್ಲ? 30 ವರ್ಷದಲ್ಲಿ ಏನ್ ಚೇಂಜ್ ಆಗಿದೆ? ನಮ್ಮ ಆಹಾರ ಪದ್ಧತಿಗಳು ಚೇಂಜ್ ಆಗಿದೆ. ಆಹಾರ ಪದ್ಧತಿ ಅಂದ್ರೆ ತಿನ್ನೋ ಟೈಮ್ ಚೇಂಜ್ ಆಗಿದೆ, ತಿನ್ನೋ ಪದಾರ್ಥದ ಕ್ವಾಲಿಟಿ ಚೇಂಜ್ ಆಗಿದೆ, ಕಲಬೆರಕೆ ಹೆಚ್ಚಾಗಿದೆ, ಜಂಕ್ ಫುಡ್ ತಿಂತಾ ಇದೀವಿ, ಟ್ರಾನ್ಸ್ ಫ್ಯಾಟ್ಸು, ಶುಗರ್ಸು. 30 ವರ್ಷದ ಹಿಂದೆ ಇದ್ದಂತ ಆಹಾರ ಪದ್ಧತಿ, 30 ವರ್ಷದ ಹಿಂದೆ ಇದ್ದಂತ ಆಹಾರದ ಕ್ವಾಲಿಟಿ ಇವತ್ತಿಲ್ಲ. ಆ ಆಹಾರ ಪದ್ಧತಿಗಳನ್ನೂ ತರಬೇಕು, ಆ ದಿನಸಿ ಕ್ವಾಲಿಟಿನೂ ನಾವು ತರಬೇಕು. ಇದನ್ನ ರಿವರ್ಸ್ ಮಾಡಬೇಕು ಅಂದ್ರೆ ಗಾಣದೆಣ್ಣೆ ಒಳ್ಳೇದೋ ಕೆಟ್ಟದೋ ಅನ್ನೋದಕ್ಕೆ ಯಾರು ಪ್ರೂಫ್ ಕೊಡ್ಬೇಕಾಗಿಲ್ಲ. ಮೊಸರಲ್ಲಿ ಮಾಡಿರೋ ಬೆಣ್ಣೆ ಕಾಯಿಸಿ ತುಪ್ಪ ತಿಂದ್ರೆ ಒಳ್ಳೇದೋ ಕೆಟ್ಟದೋ ಅಂತ ಯಾರು ಸರ್ಟಿಫಿಕೇಟ್ ಕೊಡ್ಬೇಕಾಗಿಲ್ಲ. ದಿನಾ ಬರೋ ಕೆನೆನ ಒಂದು ಬಟ್ಲಲ್ಲಿ ಹಾಕೊಂಡು ಕೆನೆನ ಇಡ್ತಾ ಇರ್ತಾರೆ. ಒಂದು 15 ದಿನದ ಕೆನೆನ ಸೇರಿಸ್ಬಿಟ್ಟು ಮಿಕ್ಸರ್ ಜಾರ್ಗೆ ಹಾಕಿ ಅದ್ರದ್ದು ಬೆಣ್ಣೆ ತಗೊಳ್ತಾರೆ. ಅರ್ಥ ಆಯ್ತಲ್ಲ? ದಟ್ ಇಸ್ ನಾಟ್ ಬೆಣ್ಣೆ. ಫಸ್ಟ್ ಆಫ್ ಆಲ್ ನೀವು ಮೊಸರು ಮಾಡಿಲ್ಲ. ಮೊಸರು ಅಂದ್ರೆ ಏನು? ಬ್ಯಾಕ್ಟೀರಿಯಾದಲ್ಲಿ, ಈಸ್ಟ್ ಇದರಲ್ಲಿ ಫರ್ಮೆಂಟೇಶನ್ ಆಗ್ಬೇಕು, ಹುಳಿ ಬರಬೇಕು. ನಾವು ಯೂಸ್ ಮಾಡ್ತಾ ಇರೋ ತುಪ್ಪ 99% ಆಫ್ ಮನೆಗಳಲ್ಲಿ ಯೂಸ್ ಮಾಡ್ತಾ ಇರೋ ತುಪ್ಪ. ಯು ನೇಮ್ ಎನಿ ಬ್ರ್ಯಾಂಡ್, ಟಾಪ್ ಬ್ರ್ಯಾಂಡ್ಸ್, ಎನಿ ಬ್ರ್ಯಾಂಡ್ ಅಲ್ಲ, ಯು ನೇಮ್ ಟಾಪ್ ಬ್ರ್ಯಾಂಡ್ಸ್, ಆಸ್ಕ್ ದೆಮ್. ಇದೇ ಹೇಳಿದ್ದೆ ನಾನು, ಮಾಹಿತಿ ಕೊರತೆ ಇಲ್ಲ. ಅವ್ರನ್ನ ಕೇಳಿ, ನೀವು ತುಪ್ಪ ಮೊಸರಿಂದ ಮಾಡ್ತೀರಾ, ಹಾಲು ಕೆನೆಯಿಂದ ಮಾಡ್ತೀರಾ ಅಂತ. ದ ಡಿಫರೆನ್ಸ್ ಇಸ್ ಗೀ ಆಯಿಲ್ ಅಂಡ್ ಗೀ. ತುಪ್ಪದ ಎಣ್ಣೆ, ತುಪ್ಪ ಎರಡಿದೆ. ನಮ್ಗೇನು ತುಪ್ಪ ಅಂದ್ರೆ ಒಂದೇ ಅನ್ಕೊಂಡಿದೀವಿ. ಇಲ್ಲ, ತುಪ್ಪದಲ್ಲಿ 2 ರೀತಿ ಇದೆ. ಒಂದು ಮೊಸರು ಮಾಡಿ, ಬೆಣ್ಣೆ ಮಾಡಿ, ಬೆಣ್ಣೆನ ಕಾಯಿಸಿ ತುಪ್ಪ ಮಾಡೋದು ಒರಿಜಿನಲ್ ತುಪ್ಪ. ಹಾಲನ್ನ ಕೆನೆ ತಗೊಂಡು ಮಿಕ್ಸರ್ ಜಾರ್ಗೆ ಹಾಕಿ ಬೆಣ್ಣೆ ತಗೊಂಡು ಮಾಡೋದು ತುಪ್ಪದ ಎಣ್ಣೆ. ಅದು ದಟ್ ಇಸ್ ಕಾಲ್ಡ್ ಆಸ್ ಗೀ ಆಯಿಲ್. ಅರ್ಥ ಆಯ್ತಲ್ಲ? ಸೊ ಮೊಸರಿಂದ ಮನೆಗಳಲ್ಲೂ ಮಾಡ್ತಾ ಇಲ್ಲ. ನಾನ್ ಮನೆಯಲ್ಲೇ ಕಾಯಿಸ್ಕೊಳ್ತೀನಿ ತುಪ್ಪ ಅಂತಾರೆ. ನೀವು ಮನೆಯಲ್ಲಿ ತುಪ್ಪ ಕಾಯಿಸ್ತಾ ಇಲ್ಲ, ಅದು ಇನ್ನೊಂದು ರೀತಿಯ ತುಪ್ಪದ ಎಣ್ಣೆ. ನಿಮಗೆ ತುಪ್ಪದ ಬೆನಿಫಿಟ್ ಬೇಕು ಅಂತಂದ್ರೆ ಮೊಸರು ಮಾಡಿ, ನಿಮಗೆ ಆ ಬ್ಯಾಕ್ಟೀರಿಯಾಸ್, ಆ ಹುಳಿ ಬರಬೇಕು. ಆ ಹುಳಿ ಬಂದ ಮೊಸರಲ್ಲಿ ನೀವು ಬೆಣ್ಣೆ ತೆಗೆದು ಆ ಬೆಣ್ಣೆನ ತಿರ್ಗಾ ಒಂದಿನ ಸ್ಟೋರ್ ಮಾಡಿ, ಆ ಬೆಣ್ಣೆ ಗಟ್ಟಿ ಆದ್ಮೇಲೆ ತಿರ್ಗಾ ನೀವು ತಗೊಂಡೋಗಿ ಬಾಣ್ಲಿಗೆ ಹಾಕಿ ಕಾಯಿಸಿ ತುಪ್ಪ ಮಾಡಬೇಕು.
ತುಪ್ಪಾಗಿ ಇವಾಗ ಅದೊಂದು ಫ್ಯಾಷನ್ ಆಗೋಗಿದೆ. ತುಪ್ಪಾಗೆ ಅರಿಶಿನ ಹಾಕೋದು, ತುಪ್ಪಾಗೆ ಕರಿಬೇವಿನ ಸೊಪ್ಪು ಹಾಕೋದು, ತುಪ್ಪಾಗೆ ವೀಳ್ಯದೆಲೆ ಹಾಕೋದು. ಇರ್ಲಿ, ಅದೇನೇನೋ ಮಾಡ್ತಾರೆ, ಯಾಕಂದ್ರೆ ತುಪ್ಪದ ಫ್ಲೇವರ್ ಎನ್ಹಾನ್ಸ್ ಆಗುತ್ತೆ ಅಂತ, ದಟ್ ಇಸ್ ಓಕೆ. ರೈಟ್. ಬಟ್ ಫಂಡಮೆಂಟಲಿ ತುಪ್ಪ ಅಂದ್ರೆ ಹೆಂಗಿರ್ಬೇಕು ಅಂತ ಒಂದು ಒಂದು ಫಾರ್ಮ್ಯಾಟ್ ಇದೆ. ನಮ್ಮ ರಾಜಮುಡಿ ಅಕ್ಕಿ, ಹ್ಮ್. ಕೆಂಪಕ್ಕಿ, ಅನ್ಪಾಲಿಶ್ಡ್ ರೈಸ್ಗಳು, ಮುದ್ದೆ, ಸಾಮೆ, ನವಣೆ, ಸಿರಿಧಾನ್ಯಗಳು ಇದನ್ನೆಲ್ಲ ತಿಂದ್ರೆ ಒಳ್ಳೇದೋ ಕೆಟ್ಟದೋ ಅಂತ ಯಾವನು ಸರ್ಟಿಫಿಕೇಟ್ ಕೊಡ್ಬೇಕಾಗಿಲ್ಲ. ಯಾರೋ ಸೈಂಟಿಸ್ಟೋ ಡಾಕ್ಟರ್ ಬಂದು ಹೇಳ್ಬೇಕಾಗಿಲ್ಲ. ನೀವು 1990 ಮುಂಚೆ ಲೈಫ್ ಸ್ಟೈಲ್ ವಾಪಸ್ ತಂದುಬಿಟ್ರೆ ನಿಮ್ 99% ಮನೆ ಪ್ರಾಬ್ಲಮ್ಸ್ಗಳೆಲ್ಲ ಹೊರಟೋಗುತ್ತೆ. Right. ವೇ ಆಫ್ ಲಿವಿಂಗು, ವೇ ಆಫ್ ಈಟಿಂಗು, Right. ಎವ್ರಿಥಿಂಗ್ 99% ಪ್ರಾಬ್ಲಮ್ಸ್ ಫಿಕ್ಸ್ ಆಗ್ಬಿಡುತ್ತೆ. ಸೊ ಗೋ ಬ್ಯಾಕ್ ಟು 1990, your 90% ಪ್ರಾಬ್ಲಮ್ಸ್ ಇಸ್ ಸಾಲ್ವ್ಡ್. Great line for Instagram, sir. Thank you. Obviously, Saptam expansion is very inspiring. 2026 goals ಏನಾರು ಇದೆಯಾ ಸರ್ ನಿಮಗೆ ಫಾರ್ ಸಪ್ತಮ್, ಫಾರ್ ಯು? ನಾನು I've always been a person who walked the bridge when it comes ತರ. Okay. But I'm always ready for that walk over that bridge when it comes also. Okay. ಬಟ್ ಹಂಗಂತ ಹೇಳಿ ಏನೋ ಪ್ಲಾನು ವಿಷನ್ ಇಲ್ದಂಗೆ ಏನಿಲ್ಲ. ಮಾಡ್ತಾ ಇರ್ತೀನಿ ಪ್ಲಾನಿಂಗು, ಎಕ್ಸ್ಪ್ಯಾನ್ಷನ್, ಅದೆಲ್ಲ ಮನುಷ್ಯನ ಫಂಡಮೆಂಟಲ್ ಮೂಲಭೂತ ಇದೆ ಆಸೆ ನನಗೂ ಇದೆ. ಎಕ್ಸ್ಪ್ಯಾನ್ಷನ್ ಮಾಡಬೇಕು, ಇನ್ನೂ ದೊಡ್ಡದಾಗಿ ಮಾಡೋಣ, ಇನ್ನೂ ಒಂದ್ ಸ್ವಲ್ಪ ವಿಭಿನ್ನವಾಗಿ ಮಾಡೋಣ, ಇನ್ನೊಂದು ಸ್ವಲ್ಪ ಹೆಚ್ಚು ಇದ್ರದ್ದು ಏನೋ ಫ್ಯಾಕ್ಟ್ರಿನೆಲ್ಲ ಈ ತರ ಮಾಡೋಣ, ಆ ತರ ಮಾಡೋಣ, ಏನೇನೋ ಎಲ್ಲ ಪ್ಲಾನ್ಗಳಿದೆ. Right. ಆಗ್ಲಿಲ್ಲ ಅನ್ನೋ ನಿರಾಶೆ ಬೇಡ ಅನ್ನೋದಕ್ಕೋಸ್ಕರ ನಾನು ಹೇಳ್ದಲ್ಲ, ಆಗಲ್ಲ ಅನ್ನೋದು ಅನ್ಕೊಂಡ್ಬಿಡ್ತೀನಿ ಅನ್ನೋದಕ್ಕೋಸ್ಕರ ನಾನು ಆಗುತ್ತೆ ಇಲ್ಲ ಮಾಡ್ತೀನಿ ಅನ್ನೋ ಪ್ಲಾನ್ ನಾನು ಇಟ್ಕೊಳಕ್ ಹೋಗಲ್ಲ. Okay. ಸೊ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಇದ್ದೀನಿ. ಬಟ್ ಬ್ಯಾಂಗ್ಳೂರ್ ಈಸ್ ಗೋಯಿಂಗ್ ಟು ಬಿ ಮೈ ಪ್ಲೇ ಗ್ರೌಂಡ್. Okay. And I want to be, and I am actually, Okay. I am Bangalore's top cold pressed oil player, and I want to be, I am getting into the grocery. I want to give the best to consumers. ಎಲ್ಲ ಗ್ರಾಹಕರಿಗೂ ಸಪ್ತಮ್ ಅಂದ್ರೆ ಏನು, ಪರಿಶುದ್ಧತೆ, ನಮ್ಮ ಶುದ್ಧತೆ ಎಲ್ಲ ಏನಿದೆ ಅದನ್ನ ಕೊಡೋದಕ್ಕೆ ಕಂಟಿನ್ಯೂ ಮಾಡ್ತೀವಿ. ಇನ್ನು ಹೆಚ್ಚು ಪದಾರ್ಥಗಳು ತರಬೇಕು ಅಂತ ಹೇಳಿ ಬೆಂಗಳೂರಲ್ಲಿ ಇನ್ನೊಂದು 10 ಬ್ರಾಂಚಸ್ ಓಪನ್ ಮಾಡಬೇಕು ಅಂತ ಪ್ಲಾನ್ಸ್ ಇದೆ. ಬಟ್ ವಿ ವರ್ ಟಾಕಿಂಗ್ ಅಬೌಟ್ ಡೆಲಿವರಿ ಇದೆಲ್ಲ ಇರೋದ್ರಿಂದ. ಬಟ್ ಪೀಪಲ್ ಲವ್ ಟು ಕಮ್ ಟು ದ ಸ್ಟೋರ್ ಫಾರ್ ದ ಎಕ್ಸ್ಪೀರಿಯನ್ಸ್, ಆಸ್ ಯು ಸೇ. Absolutely. ಸೊ ಆ ಒಂದು ಕಾರಣದಿಂದ ಇನ್ನೊಂದು 10 ಮೈಕ್ರೋ ಫ್ಯಾಕ್ಟರೀಸ್ ಓಪನ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೀನಿ. ಪ್ರಾಬ್ಲಿ 2026 ವಿ ವಿಲ್ ಅಚೀವ್ ಅನದರ್ 5 to 6 ಫ್ಯಾಕ್ಟರೀಸ್. It's an amazing number, sir. We wish you all the best. Yeah, thank you very much. So, ನೀವು ಬಂದ್ರಿ ನಮ್ಮ ಸ್ಟುಡಿಯೋಗೆ, and we have spent close to 3 hours together. And honestly ನನಗೆ 3 ಗಂಟೆ ಆಯ್ತು ಅಂತ ಮೊಬೈಲ್ ನೋಡೋದಾಗ್ಲೇ ಗೊತ್ತಾಗಿದೆ, ಬಿಕಾಸ್ ದ ಕಾನ್ವರ್ಸೇಷನ್ ಹಸ್ ಬಿನ್ ಸೋ ಆರ್ಗ್ಯಾನಿಕ್. ಅಂದ್ರೆ ವಿ ಹ್ಯಾವ್ ಟಚ್ಡ್ ಅಪ್ ಆನ್ ಸೋ ಮೆನಿ ಡೈವರ್ಸ್. ಅಂದ್ರೆ ಬರೀ ಬಿಸ್ನೆಸ್ ಅಂತಾನೆ ಅಲ್ಲ, ವಿ ಹ್ಯಾವ್ ಸ್ಪೋಕನ್ ಅಬೌಟ್ ಪ್ರಿನ್ಸಿಪಲ್ಸ್ ಆಫ್ ಬಿಸ್ನೆಸ್. ಬಿಸ್ನೆಸ್ ಗಿಸ್ನೆಸ್ ಎರಡು ಬಿಸ್ನೆಸ್ ಎರಡು. ಅಂಡ್ ಐ ಥಿಂಕ್ ಯು ಆರ್ ದ ಫಸ್ಟ್ ಆಂಟ್ರಪ್ರನರ್ ನಾನ್ ಮೀಟ್ ಮಾಡಿರೋದು ಹೂ ಹಸ್ ಪುಟ್ ಇಂಟೆಂಟ್ ಅಬೌವ್ ಪ್ಯಾಷನ್. ಐ ಆಮ್ ಆನೆಸ್ಟ್ಲಿ ಯಾರನ್ನೂ ನಾನು ಮೀಟ್ ಮಾಡಿಲ್ಲ. ಅಂದ್ರೆ ಇಂಟೆಂಟ್ ಕ್ಯಾನ್ ಬಿ ಅ ಬಿಗ್ಗರ್ ಡ್ರೈವಿಂಗ್ ಫೋರ್ಸ್ ದ್ಯಾನ್ ಪ್ಯಾಷನ್. ಅಂದ್ರೆ ಪ್ಯಾಷನ್ ಅಂದ್ರೆ ಏನೋ ಒಂದು ಅಚೀವ್ಮೆಂಟ್ ಮಾಡ್ಬೇಕು, ನಾನು ಹೆಸರು ಗಳಿಸ್ಕೋಬೇಕು, ಹಣ ಗಳಿಸ್ಕೋಬೇಕು, ಕೀರ್ತಿ ಗಳಿಸ್ಕೋಬೇಕು. ಬಟ್ ಇಂಟೆಂಟ್ ಕ್ಯಾನ್ ಬಿ ಅ ಫಾರ್ ಬಿಗ್ಗರ್ ಡ್ರೈವಿಂಗ್ ಫೋರ್ಸ್. ಯಾಕೆ ಅಂತಂದ್ರೆ ಪ್ಯಾಷನ್ ಕ್ಯಾನ್ ಟೇಕ್ ಯು ಫ್ರಮ್ ಪಾಯಿಂಟ್ ಎ ಟು ಪಾಯಿಂಟ್ ಬಿ. ರೈಟ್. ಇಂಟೆಂಟ್ ಕ್ಯಾನ್ ಟೇಕ್ ಯು ಫ್ರಮ್ ಪಾಯಿಂಟ್ ಎ ಟು ನೆವರ್ ಎಂಡಿಂಗ್ ಪಾತ್. ಅಮೇಜಿಂಗ್. ಯಾಕೆ ಅಂದ್ರೆ ಪ್ಯಾಷನ್ ಡೈಸ್ ಡೌನ್. ಪ್ಯಾಷನ್ ಹ್ಯಾಸ್ ಅ ಶೆಲ್ಫ್ ಲೈಫ್. ಕರೆಕ್ಟ್. ಇಂಟೆಂಟ್ ಡಸ್ ನಾಟ್ ಡೈ. ಸೋ ಟ್ರೂ, ಸೋ ಟ್ರೂ. ಸೊ ಇವಾಗ ನನಗೆ ಹಸುಗಳು ಸಾಕ್ಬೇಕು ಅನ್ನೋ ಒಂದು ಪ್ಯಾಷನ್ ಅಪ್ಪ, ನನಗೆ ಬಹಳ ಇಷ್ಟ. ಹಸು ಸಾಕಿ, ಹಸು ಮೇಯಿಸಿ, ಅದನ್ನ ಹಾಲು ಕರೆದು, ಅದನ್ನ ಡೈರಿಗೆ ಹಾಕಿ 1 ವಾರ ಮಾಡ್ತೀವಿ, 1 ತಿಂಗಳು ಮಾಡ್ತೀವಿ, 2 ತಿಂಗಳು ಮಾಡ್ತೀವಿ. ಸೊ ಇಟ್ ಸ್ಟಾರ್ಟ್ಸ್ ಡೈಯಿಂಗ್ ಡೌನ್. ಕರೆಕ್ಟ್. ಇಂಟೆಂಟ್ to give good milk to people
intent to take care of the cows very well, intent to ensure I graze, I make sure it is all free range cows, Right. intent to make sure the milk fat level is like this so that the child who's drinking that milk gets the right nutrition. The entire life cycle of your passion being converted to intent ಇದೆಯಲ್ಲ, that will always be bigger than passion. And Absolutely. your energies will not go down. ಮಾಡಬೇಕು ಅನ್ನೋ ಒಂದು ಜೋಶ್ ಇರುತ್ತಲ್ಲ, ಇಂಟೆಂಟ್ ಅಲ್ಲಿ ಇಂಟೆನ್ಸಿಫೈಡ್ ಆಗಿರುತ್ತೆ. ಅದು ಬಹಳ ಇಂಟೆನ್ಸ್ ಆಗಿರುತ್ತೆ ಆ ಇಂಟೆಂಟ್ ಅಲ್ಲಿ. Right. ವಾಟ್ ಯು ವಾಂಟ್ ಟು ಡೂ ಅನ್ನೋದನ್ನ ಪ್ರತಿದಿನ ಫುಲ್ ನ್ಯೂಕ್ಲಿಯರ್ ಫ್ಯೂಲ್ ತರ ಅದು, ಎವರ್ ಬರ್ನಿಂಗ್. Very true. ಪ್ಯಾಷನ್ 10 ಲೀಟರ್ ಪೆಟ್ರೋಲ್ ಹಾಕಿದ್ರೆ ಬರ್ನ್ ಆಗೋಗ್ಬಿಡುತ್ತೆ ಅಷ್ಟೇ. ತಿರ್ಗಾ ಹೋಗಿ ಪೆಟ್ರೋಲ್ ಹಾಕ್ಸ್ಕೋಬೇಕು, ಹೊಸ ಪ್ಯಾಷನ್ ಹುಡುಕ್ತಾ ಇರ್ತೀವಿ. ಬಾಡ್ಲಿಯಿಂದ ಬೆಂಕಿಗೆ ಹಾರ್ತಾ ಇರ್ತೀವಿ ಪ್ಯಾಷನ್ ಅಲ್ಲಿ. ಇಂಟೆಂಟ್ ಅಲ್ಲಿ ಹಂಗಲ್ಲ, ಅಲ್ಲೇ ಇರ್ತೀವಿ. ಅದು ಬಾಯ್ಲ್ ಆಗ್ತಾ ಇದ್ರು ಅಷ್ಟೇ, ಏನಾದ್ರೂ ಆಗ್ತಾ ಇದ್ರು ಅಷ್ಟೇ, ಸುಡ್ಲಿ ಬೇಯಿಸ್ಲಿ ಏನಾದ್ರೂ ಆಗ್ಲಿ ಆ ಬಾಂಡ್ಲಿಲೇ ಇರ್ತೀವಿ. ಬೆಂಕಿಗೆ ಹಾರೋದಲ್ಲ, ಇದೇ ನನಗೆ ಬೆಂಕಿ, ಇದೇ ಬಾಂಡ್ಲಿ. ಬಿಸ್ನೆಸ್ ಪರವಾಗಿ ನಾನು ಪರ್ಸನಲ್ ಆಗಿ ಐ ಥ್ಯಾಂಕ್ ಯು, ಅಂಡ್ ನಾಟ್ ಜಸ್ಟ್ ಫಾರ್ ಯುವರ್ ಪ್ರೆಸೆನ್ಸ್ ಬಟ್ ಆಲ್ಸೋ ಫಾರ್ ದ ಇನ್ಸ್ಪಿರೇಷನ್ ದಟ್ ಯು ಹ್ಯಾವ್ ಗಿವನ್ ಅಸ್. So thank you very much for getting me here to the studio, and it was lovely talking to you, and you touched upon lot of questions. ಸಾಕಷ್ಟು ಪ್ರಶ್ನೆಗಳಿಗೆ ಏನು ನಾನು ಉತ್ತರ ಕೊಟ್ಟಿದ್ದೀನಿ, ಇದು ನನ್ನ ಮನದಾಳದ ಮಾತು. ನಮ್ಮ ಗ್ರಾಹಕರುಗಳಿಗಲ್ಲದೆ ಹೊಸ ಬಿಸ್ನೆಸ್ ಮಾಡೋ ಆಂಟ್ರಪ್ರಿನರ್ಸ್ಗಳಿಗೂ ಇದೆಲ್ಲ ನಮ್ಮ ಎಕ್ಸ್ಪೀರಿಯನ್ಸ್ನ ನಾವು ಶೇರ್ ಮಾಡ್ಕೊಳ್ಬೇಕು. ನಿಮ್ಮಂಥ ಒಂದು ಪಾಡ್ಕಾಸ್ಟ್ಗಳಲ್ಲಿ, ಒಂದು ಪ್ಲಾಟ್ಫಾರ್ಮಲ್ಲಿ ನಾವು ಬಂದು ಮಾತಾಡಿದ್ರೆ ಇನ್ನೊಂದು 100 ಜನರಿಗೋ ಇನ್ನೊಂದು 10 ಜನರಿಗೋ ಹೆಲ್ಪ್ ಆಗಂಗಿತ್ತು ಅಂತಂದರೆ, ಯು ಆರ್ ಡೂಯಿಂಗ್ ಅ ವಂಡರ್ಫುಲ್ ಜಾಬ್. I wish you and all your young team a fantastic journey ahead. Thank you. And as I said, grow with intent, not with passion. So your intent, which you have started this with business na, ಏನು ನಿಮ್ಮ ಧ್ಯೇಯ ಇದೆ, ಎಲ್ಲ ಬಿಸ್ನೆಸ್ ಮ್ಯಾನ್ಗಳಿಗೆ ಎಲ್ಲರಿಗೂ ಹೆಲ್ಪ್ ಆಗಬೇಕು ಅನ್ನೋ ಒಂದು ನಿಟ್ಟಿನಿಂದ ನೀವು ಈ ಚಾನಲ್ನ ಶುರು ಮಾಡಿದ್ದೀರಾ. ನಿಮಗೂ ನಿಮ್ಮ ಟೀಮ್ಗಳಿಗೂ ಎಲ್ಲರಿಗೂ ಒಳ್ಳೇದಾಗಲಿ. ಹೊಸ ವರ್ಷ ಬರ್ತಾ ಇದೆ, ಸಂಕ್ರಾಂತಿ ಹಬ್ಬ ಬರ್ತಾ ಇದೆ. ನಿಮ್ಮೆಲ್ರಿಗೂ ಶುಭಾಶಯಗಳು ಕೋರ್ತಾ, ನಿಮ್ಮ ಗ್ರಾಹಕರುಗಳೆಲ್ಲ, ನಿಮ್ಮ ಆಡಿಯನ್ಸ್ಗಳಿಗೆಲ್ಲರೂ ನನ್ನ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು ಸ್ನೇಹಿತರೆ. ಇವತ್ತು ನಮ್ಮ ಜೊತೆ ಮನೋಹರ್ ಅವರಿದ್ರು. ಸಾಕಷ್ಟು ಮಾತಾಡಿದ್ವಿ ನಾವು, ಸಾಕಷ್ಟು ಟಾಪಿಕ್ಸ್ನ ಟಚ್ ಮಾಡಿದ್ವಿ. ನನಗೆ ಐ ಆಮ್ ಟೇಕಿಂಗ್ ಅವೇ ಅ ಲಾಡ್ ಆಫ್ ನಾಲೆಡ್ಜ್ ಟುಡೇ. ಹೋಪ್ಫುಲಿ ನಿಮಗೂ ಅದೇ ನಾಲೆಡ್ಜ್ ಬಂದಿರುತ್ತೆ. ಸಪ್ತಮ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅವ್ರದ್ದು ವೆಬ್ಸೈಟ್ ಆಗಿರ್ಬೋದು, ಅಥವಾ ಅವ್ರ ಎಕ್ಸ್ಪೀರಿಯನ್ಸ್ ಸ್ಟೋರ್ಸ್ ಎಲ್ಲೆಲ್ಲಿ ಇರುತ್ತೆ ಅಂತ. ಇದನ್ನ ನಾನು ಔಟ್ಲೆಟ್ ಅಂತ ಕರೆಯೋದಕ್ಕೆ ನಂಗೆ ಇಷ್ಟ ಆಗ್ತಿಲ್ಲ. ಇಟ್ಸ್ ಅ ಮೈಕ್ರೋ ಫ್ಯಾಕ್ಟ್ರಿ. ಇಟ್ಸ್ ಅ ಮೈಕ್ರೋ ಫ್ಯಾಕ್ಟ್ರಿ. ಐ ಕಾಲ್ ಇಟ್ ಆಸ್ ಅನ್ ಎಕ್ಸ್ಪೀರಿಯನ್ಸ್ ಸ್ಟೋರ್. ಓಕೆ, ಎಕ್ಸ್ಪೀರಿಯನ್ಸ್ ಮಾಡಿ. ನಿಮಗೆ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಬಗ್ಗೆ ಗೊತ್ತಿಲ್ಲ ಅಂತಂದ್ರೆ ರೀಚ್ ಔಟ್ ಮಾಡಿ. ಅವ್ರ ಟೀಮ್ ಅವ್ರು ನಿಮಗೆ ಟೂರ್ ಕೊಡ್ತಾರೆ. ಅವ್ರ ಲೊಕೇಶನ್ಸ್ ಎಲ್ಲೆಲ್ಲಿದೆ ಅಂತ ಡಿಸ್ಕ್ರಿಪ್ಷನ್ ಸಿಗುತ್ತೆ ನಿಮಗೆ. ವಿತ್ ದಟ್ ನೋಟ್ ವಿ ಎಂಡ್ ದಿಸ್ ಎಪಿಸೋಡ್. ಥ್ಯಾಂಕ್ ಯು ಸೋ ಮಚ್. ಸಿ ಯು ನೆಕ್ಸ್ಟ್ ಟ್ಯೂಸ್ಡೇ.